ಹಲೋ ಎಲ್ಲರಿಗೂ ಇನ್ಸೈಟ್ಸ್ IAS ಮತ್ತು ಇನ್ಸ್ಟಾ KASಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಒಂದು ಪಾಡ್ಕಾಸ್ಟ್ನಲ್ಲಿ ಇನ್ಸೈಟ್ಸ್ IASನ ಸಂಸ್ಥಾಪಕರು ಮತ್ತು ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳ ಮಾರ್ಗದರ್ಶಕರು, ಭರವಸೆಯ ನಾಯಕ, ರಾಜ್ಯದ ಭವಿಷ್ಯದ ಯುವ ನಾಯಕರಾದಂಥ ವಿನಯ್ ಕುಮಾರ್ GV ಸರ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮೊಂದಿಗೆ ನಮ್ಮ ಇನ್ಸ್ಟಾ KASನ ಅತ್ಯುತ್ತಮ ಫ್ಯಾಕಲ್ಟಿ, ಎನ್ವಾನ್ಮೆಂಟ್ ಮತ್ತು ಕರೆಂಟ್ ಅಫೇರ್ಸ್ ಅಂದರೆ ಕರ್ನಾಟಕದಲ್ಲಿ ಇನ್ಸ್ಟಾ KAS ಪರವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂಥ ಒಬ್ಬ ಫ್ಯಾಕಲ್ಟಿ, ಸ್ಟಾರ್ ಫ್ಯಾಕಲ್ಟಿ ಆಫ್ ಇನ್ಸ್ಟಾ KAS, ನಂದನ್ ಕುಮಾರ್ ಸರ್. ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಇನ್ಸ್ಟಾ KASನ ಅತ್ಯುತ್ತಮ ಉಪನ್ಯಾಸಕರಾಗಿರುವಂಥ ಶ್ರೀಕಾಂತ್ ತೇಜಸ್ ಸರ್ಗೂ ಕೂಡ ಈ ಪಾಡ್ಕಾಸ್ಟಿಗೆ ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೊ ಈ ದಿನ ನಾವೊಂದು ವಿಶೇಷವಾದಂಥ ಒಂದು ಟಾಪಿಕನ್ನು ಇಟ್ಕೊಂಡು ವಿನಯ್ ಕುಮಾರ್ ಸರ್ ಮುಂದೆ ಬಂದಿದ್ದೀವಿ. ಸೊ ಏನು ಅಂತಂದರೆ, ಇವತ್ತು ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಗೊಂದಲ ಸರ್. ಈ KPSC ಎಕ್ಸಾಮ್ಸ್ ಈ ಥರ ಆಗ್ತಾ ಇದೆ, ಮತ್ತು KPSC ಏನು ಮಾಡ್ತಾ ಇದೆ, ಈ ಥರ ಅವ್ಯವಸ್ಥೆಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಮತ್ತು ವಿದ್ಯಾರ್ಥಿಗಳಿಗೆ ವಿಶ್ವಾಸನೇ ಉಟ್ಕೊಳ್ತಾ ಇಲ್ಲ. ಓದ್ತಾ ಇದ್ದೀವಿ, ಏನು ಓದಬೇಕು, ಏನು ಓದಬಾರ್ದು, ಆ್ಯಂಡ್ ಯಾಕೆ ಓದಬೇಕು ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ ಸರ್. ಅಂದರೆ ಸರ್, ಇವಾಗ ಅಂದರೆ ಲಾಸ್ಟ್ 1 year ಯಾವುದೂ ನೋಟಿಫಿಕೇಶನ್ಸ್ ಇಲ್ಲ ಸರ್, ಮತ್ತು ಎಲ್ಲ ಟ್ರಾನ್ಸ್ಲೇಷನ್ ಮಿಸ್ಟೇಕು, ಮತ್ತು ಬರೀ ಎಕ್ಸಾಮ್ಸ್. ಅಂದರೆ ಈ KPSC ಏನು ಮಾಡ್ತಾನೆ ದೊಡ್ಡ ಪ್ರಶ್ನೆ ಸರ್. ಹಾಗಾಗಿ KPSCನಲ್ಲಿ ಏನು ಸುಧಾರಣೆ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಸೊ ಮೊದಲನೇದಾಗಿ KPSC ಅಂತ ಬಂದಾಗ ಒಂದು ವರ್ಷದಿಂದ, ಅದಕ್ಕಿಂತ ಮುಂಚೆ ನಾನು ಕೂಡ ಇದ್ರ ಬಗ್ಗೆ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೆ ಪಬ್ಲಿಕಲ್ಲಿ, ಟ್ವಿಟರ್ಲೂ ಕೂಡ KAS ರಿಲೇಟೆಡ್ ಏನೇ ಇಶ್ಯೂ ಆದಾಗ ನಾನು ಧ್ವನಿ ಎತ್ತುತ್ತಾ ಇದ್ದೆ. ಇವಾಗಲೂ ಕೂಡ ಅದರ ಬಗ್ಗೆ ಅಟ್ಮೋಸ್ಟ್ ಕನ್ಸರ್ನ್ ಇದೆ. ಕರ್ನಾಟಕದಲ್ಲಿ KPSCನಲ್ಲಿ ಏನಾಗ್ತಾ ಇದೆ, KPSCನಲ್ಲಿ ಏನೇ ಆದರೂ ಕೂಡ ಕರ್ನಾಟಕದಲ್ಲಿರುವ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳಿಗೆ ನೇರವಾಗಿ ಹೊಡ್ತಾ ಬೀಳ್ತದೆ. ಆಮೇಲೆ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ಅದು ಒಂದು ಹಿನ್ನಡೆ ಅಂತಂದು. KPSCನಲ್ಲಿರೋ ಭ್ರಷ್ಟಾಚಾರ, ನಾವು KPSC ಅಂದ ತಕ್ಷಣ ಕೇವಲ ಉದ್ಯೋಗದ ದೃಷ್ಟಿಯಿಂದ ನೋಡೋದಲ್ಲ, ಅದು ಕೇವಲ ಉದ್ಯೋಗ ಸೌಧ ಅಷ್ಟೇ ಅಲ್ಲ. ಅದು KPSC ಕರ್ಮಕಾಂಡ, KPSC ಭ್ರಷ್ಟಾಚಾರ, ಅಲ್ಲಿರೋ ಇನ್ಎಫಿಷಿಯನ್ಸಿ ಇವತ್ತು ಕರ್ನಾಟಕಕ್ಕೆ ಎಷ್ಟು ಒಂದು ಅಭಿವೃದ್ಧಿ ಆಗಬೇಕಿತ್ತು ಕರ್ನಾಟಕದ ಒಳಗೆ, ಅದು ಕುಂಠಿತ ಆಗೋದಕ್ಕೆ ಇದು ಒಂದು ಮೂಲ ಕಾರಣ ಅಂತಂದು ನನ್ನ ಒಂದು ಅನಾಲಿಸಿಸ್, ವಿಮರ್ಶೆ. ಇವಾಗ ಸುಧಾರಣೆ ಅಂತ ಬಂದಾಗ ನಮಗೆಲ್ಲ ಗೊತ್ತಿದೆ ಏನು ಆಗಬೇಕು ಅಂತಂದು. ಅದು UPSC ಮಾಡೆಲಲ್ಲೇ KPSC ಫಂಕ್ಷನ್ ಆಗಬೇಕು ಅಂತಂದು. ಸೊ ಅದೇ ರೀತಿ ಒಂದು ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್, ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಇದೇ ದಿನ ಈ ಪರೀಕ್ಷೆ ಆಗಲೇಬೇಕು ಅನ್ನೋದು ಒಂದು ಸರ್ಟೆನಿಟಿ ಇರಬೇಕು, ನಿಶ್ಚಿತತೆ ಅಂತ ಏನು ಹೇಳ್ತೀವಿ, ಅದು ಆಗಬೇಕು. ಸೊ ಇಲ್ಲೇನಾಗಿದೆ ಅಂತಂದರೆ, ಅವರಿಗೆ ಕ್ಲೂಲೆಸ್ಸು, ಯಾವಾಗ ಯಾವ ಎಕ್ಸಾಮ್ ಕಾಲ್ ಮಾಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಏನೋ ಕಳಿಸ್ತಾರೆ, ಅಲ್ಲೇನೋ ಡಿಲೇ ಆಗ್ತದೆ, ಸರ್ಕಾರಕ್ಕೇನೋ ರಿಕ್ವೆಸ್ಟ್ ಕಳಿಸ್ತಾರೆ, ಅಥವಾ ಸರ್ಕಾರ ಇವರಿಗೇನೋ ಕಳಿಸ್ತದೆ, ಇವರಲ್ಲಿ ಇಚ್ಛಾಶಕ್ತಿ ಇಲ್ವೋ, ಅಥವಾ ಇವರಲ್ಲಿ ಮ್ಯಾನ್ ಪವರ್ ಇಲ್ವೋ, ಇವರಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಇಲ್ವೋ, ಏನೋ ಗೊತ್ತಿಲ್ಲ. ಅಂದರೆ ಈ ಡಿಲೇ ಮಾಡೋವಂಥದ್ದು, ಇನ್ಎಫಿಷಿಯನ್ಸಿ ಅನ್ನೋದು ಇವರು DNA ಇವತ್ತು ಬಂದ್ಬಿಟ್ಟಿದೆ ಇವತ್ತು. ಸೊ ನಾವು ರಿಫಾರ್ಮ್ಸ್ ಅಂತ ಅಂದಾಗ KPSC ಬೈ ಇಟ್ ಸೆಲ್ಫ್ ಅದು ರಿಫಾರ್ಮ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಾ ಅದಕ್ಕೆ, ಅಥವಾ ಅದನ್ನು ಇಂಪೋಸ್ ಮಾಡ್ಬೇಕಾ ಗೌರ್ಮೆಂಟಿಂದ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಾದರೂ ಪ್ರೆಸಿಡೆಂಟ್ ಲೆವೆಲಲ್ಲಿ ಏನಾದ್ರು ಮಾಡಬೇಕಾ, ಕೇಂದ್ರ ಸರ್ಕಾರ UPSCಯನ್ನು ಅಪ್ರೋಚ್ ಮಾಡಿ ಅನ್ನೋ ಮಟ್ಟಕ್ಕೆ ಚಿಂತನೆ ಮಾಡಬೇಕು ಇವತ್ತು. ಯಾಕಂದರೆ ಇಟ್ ಈಸ್ ಟೋಟಲಿ ರಾಟನ್ ಇನ್ಸ್ಟಿಟ್ಯೂಷನ್. ನಾವು KPSC ಅಂತ ತಗೊಂಡ ಬರೀ KPSC ಅಲ್ಲ, ಮೆಜಾರಿಟಿ ಸ್ಟೇಟ್ PSCಗಳು, ಹೌದು ಸರ್, ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಇವತ್ತು ಇದೇ ಪರಿಸ್ಥಿತಿನ ಎದುರಿಸ್ತಾ ಇದ್ದಾವೆ. ಅಲ್ಲ ಸರ್, ಬಟ್ ಸ್ಟೇಟ್ PSS ಅಲ್ಲೂ ಕೆಲವೊಂದು ಬೆಸ್ಟ್ ಮಾಡೆಲ್ಸ್ ಅಂತಿದ್ದಾವೆ ಸರ್. ಈಗ ಕೇರಳ ಮಾಡೆಲ್ ತೊಗೊಂಡ್ರೆ KPSCಗಿಂತ ಉತ್ತಮ ಇದೆ. ಎಕ್ಸೆಪ್ಷನ್ಸ್ ಅವೆಲ್ಲ. UPPSC ರಿಫಾರ್ಮ್ ಆಗಿದೆ, ಗುಜರಾತ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಿಫಾರ್ಮ್ ಆಗಿದೆ. ಇವತ್ತು ಗುಜರಾತ್, UP ಮತ್ತು ಕೇರಳ ಇವು 3 ಕೈಂಡ್ ಆಫ್ ರೋಲ್ ಮಾಡೆಲ್ ಆಗಿದ್ದಾವೆ. ಮೇನ್ಲಿ ಬಿಕಾಸ್ ಲೀಡರ್ಶಿಪ್, ಆ ಇನ್ಸ್ಟಿಟ್ಯೂಷನ್ ಕ್ವಾಲಿಟಿ ಏನಾಗುತ್ತೆ ಲೀಡರ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿ ಆ ರೀತಿ ಪೀಪಲ್ ವಿತ್ ಇಂಟಿಗ್ರಿಟಿ, ಹಾನೆಸ್ಟಿ. ನಮ್ಮಲ್ಲಿ ಇವಾಗ ಐ ಥಿಂಕ್ 16-18 ಜನ KPSC ಮೆಂಬರ್ಸ್ ಇದ್ದಾರೆ. ಜಾತಿಗೆ ಒಬ್ರಿಬ್ರು ಮೆಂಬರ್ಸು. ಒಂದು ಗೌರ್ಮೆಂಟ್ ಬಂದಾಗ ಅವ್ರನ್ನ ಬೇಗ ತೆಗಿಯೋಕ್ಕಾಗಲ್ಲ, ಅವ್ರನ್ನ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಿಬಿಡ್ತದೆ. ಅದನ್ನು ಅಷ್ಟು ಸುಲಭವಾಗಿ ಅವ್ರನ್ನ ರಿಮೂವ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಏನಾಗ್ತದೆ, ಪ್ರತಿ ಗೌರ್ಮೆಂಟು ಬಂದಾಗ ನಮ್ಮೂರು ಇರಲಿ, ಈ ವರ್ಷ ರೆಕ್ರೂಟ್ಮೆಂಟ್ ಮಾಡಿದಾಗ ಈ ಪೊಲಿಟಿಕಲ್ ಇಂಟರ್ಫರೆನ್ಸ್ ಆ್ಯಂಡ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಏನಿದೆಯಲ್ಲ, ಫಸ್ಟು ಅದು ಹೊರಟೋಗ್ಬೇಕು. ಸೊ ಅವರಿಗೆ ಒಂದು ಕಮಿಟಿ ನೇಮಕ ಆಗಬೇಕು. ಆ ಕಮಿಟಿನಲ್ಲಿ ಪೀಪಲ್ ವಿತ್ ಇಂಟಿಗ್ರಿಟಿ, ಅಂದರೆ ಯಾರು ಆನೆಸ್ಟಾಗಿ ಕೆಲಸ ಮಾಡಿ
ರಿಟೈರ್ ಆಗಿರ್ತಾರಲ್ಲ ಅಂತ ಅಪ್ರೈಟ್ ಆಫೀಸರ್ಸ್, ಎಂಥ ಬಲಿಷ್ಠ ರಾಜಕಾರಣಿಗೂ ಅವ್ರ ಬಗ್ಗಿರಲ್ಲ ಅಂಥವ್ರನ್ನ ಕರೆದ್ಬಿಟ್ಟು ಈ KPSCಗೆ ಅಪಾಯಿಂಟ್ ಮಾಡೋದಕ್ಕೆ ಮೆಂಬರ್ಸ್ ಹೆಂಗಿರ್ಬೇಕು ಅಂತಂದ್ರೆ ಇವಾಗಿರೋ ಅಂದ್ರೆ ಕಮೆಂಟ್ ಮಾಡಬಾರ್ದು ನಾವು, ಹೌದು ಸರ್. ಗೊತ್ತಿಲ್ಲ, ಐ ಡೋಂಟ್ ವಾಂಟ್ ಟು ರಿಯಲಿ ಕಮೆಂಟ್ ಆನ್ ದೆಮ್. ತುಂಬಾ ಅಪ್ರೈಟ್ ಇರೋಂಥ, ಸ್ಪೈನ್ ಇರೋಂಥ, ನೀವು ಎದುರಿಗೆ ದುಡ್ಡು ಕೊಟ್ಟರು ದುಡ್ಡು ಮುಡದೇ ಇರೋಂಥ ವ್ಯಕ್ತಿಗಳು ಇರ್ತಾರೆ, ಹುಡುಕಿರು ಸಿಗ್ತಾರೆ, ಪ್ರಾಮಾಣಿಕವಾಗಿರೋ ಇದಾರೆ, ಇಲ್ಲ ಅಂತಂದಲ್ಲ. ಅಂಥವ್ರನ್ನ ತಗೊಂಡು ಅಲ್ಲಿ ನಾವು ಫಸ್ಟ್ ಅಪಾಯಿಂಟ್ ಮಾಡಬೇಕು. ಅವರಿಗೆ ಗ್ರೀಡ್ ಅನ್ನೋದಿರಬಾರ್ದು, ಆಸೆ ಅನ್ನೋದಿರಬಾರ್ದು, ಒಂದು ಕಾಳಜಿ ಇರಬೇಕು, ಇನ್ಸ್ಟಿಟ್ಯೂಷನ್ ರಿಫಾರ್ಮ್ ಮಾಡೋ ಒಂದು ಕಾಳಜಿ ಇರಬೇಕು, ಇಚ್ಛಾಶಕ್ತಿ ಇರಬೇಕು. ಸೊ ಫಸ್ಟ್ ಅಪಾಯಿಂಟ್ಮೆಂಟ್ ಮೆಂಬರ್ಸ್ ಏನಿದಿಲ್ಲ ಅದಾದ್ಮೇಲೆ ಒಂದು ಎರಡನೇದು ನಂಬರ್ ರೆಡ್ಯೂಸ್ ಆಗಬೇಕು. ಅಷ್ಟೊಂದು ಬೇಕಿಲ್ಲ. ಇಡೀ ದೇಶಕ್ಕೆ UPSC 10 ಮೆಂಬರ್ಸ್ ಇದಾರಲ್ಲಿ, ಈಗೇನು 9 ಇರ್ಬೇಕು ಇವಾಗ. ಇಲ್ಲಿ ಒಂದು 5 ರಿಂದ 6 ಜನ ಸಾಕು ಇಲ್ಲಿ KPSCನಲ್ಲಿ. ಬಟ್ ಸರ್ ಬೇಸಿಕ್ ಮಿಸ್ಟೇಕ್ಸ್, ಈಗ ಟ್ರಾನ್ಸ್ಲೇಷನ್ ತಪ್ಪಾಗಿದ್ದು, ಅದು ಕನ್ನಡ ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ತಪ್ಪಾಗಿದ್ದು, ಇವೆಲ್ಲ ಒಂದ್ಸತಿ ನಿಜವಾಗ್ಲೂ ವಿಪರ್ಯಾಸ ಅನ್ಸ್ಬಿಡುತ್ತೆ ಸರ್. ಅಷ್ಟು ಸೀರಿಯಸ್ನೆಸ್ ಇರಲ್ಲ ಸರ್. ಇದು ಆ ಪಾಯಿಂಟ್ ರೀಚ್ ಆಗಿದೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಎಷ್ಟೊಂದು ದಶಕಗಳಿಂದ ಇದು ಹಾಳಾಗ್ತಾ ಬಂದಿರೋಂಥದ್ದು. ಒಂದು ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಇರ್ಬೋದು, ಇನ್ಎಫಿಷಿಯಂಟ್ ಪೀಪಲ್ನ ನೇಮಕ ಮಾಡಿರ್ಬೋದು. ಅಲ್ಲಿ ಏನಾಗ್ಬಿಟ್ಟಿದೆ, ಈ ಗ್ರೂಪ್ ಸಿ ಗ್ರೂಪ್ ಡಿ ಎಂಪ್ಲಾಯ್ಸ್ ಇದಾರಲ್ಲ, ದೇ ಆರ್ ಮೋಸ್ಟ್ ಪವರ್ಫುಲ್. ಸುಮಾರು 5-10 ವರ್ಷದಿಂದನೂ ಅಲ್ಲೇ ಠಿಕಾಣಿ ಹುಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅವರು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರಂತೆ ಒಳಗಿರೋಂಥವ್ರು. ಈ ಪೇಪರ್ ಲೀಕ್ ಆಗೋದಿರ್ಬೋದು, ಈ ಎಕ್ಸಾಮಿನೇಷನ್ದು ಎಲ್ಲೇ ಒಂದು ಮ್ಯಾಲ್ ಪ್ರಾಕ್ಟೀಸ್ ಇಶ್ಯೂ ಆದಾಗ ದೇರ್ ಆರ್ ಪೀಪಲ್ ಹೂಮ್ ಯು ಕೆನಾಟ್ ಟ್ರಸ್ಟ್. ಅಂಥವ್ರು ಈಗಲೂ ಅಲ್ಲಿದ್ದಾರೆ. ಈಗ ಟ್ರಾನ್ಸ್ಲೇಷನ್ ಇಂಥ ಎರರ್ ಅಂತ ಬಂದಾಗ, ಒಂದು ಇನ್ಸ್ಟಿಟ್ಯೂಷನ್ ಅಂತ ಅಂದಾಗ ಅದರದ್ದೇ ಆದ ಡಿಪಾರ್ಟ್ಮೆಂಟ್ಸು, ಅಂದರೆ ಹೆಡೆಡ್ ಬೈ ಎಕ್ಸ್ಪರ್ಟ್ಸ್ ಇರಬೇಕಾಗುತ್ತೆ. ನನ್ನ ಪ್ರಕಾರ KPSCನಲ್ಲಿ ಆ ರೀತಿ ಯಾವ ಡಿಪಾರ್ಟ್ಮೆಂಟು ಇಲ್ಲ. ಮೋಸ್ಟ್ಲಿ ದೀಸ್ ಆರ್ ಹ್ಯಾಂಡಲ್ಡ್ ಬೈ ಗ್ರೂಪ್ ಸಿ ಗ್ರೂಪ್ ಡಿ ಈ ತರ ಮಾತಾಡೋದಕ್ಕೂ ಗಟ್ಸ್ ಇರ್ಬೇಕು ಸರ್. ಅಂಡ್ ಇನ್ನೊಂದು, ಎಷ್ಟೋ ಅನಲೈಸ್ ಮಾಡಿ, ಎಷ್ಟೋ ಎಕ್ಸ್ಪೀರಿಯನ್ಸ್, ಎಷ್ಟೋ ನಾಲೆಡ್ಜ್ ಇದ್ರೆ ಮಾತ್ರ ಇದನ್ನೆಲ್ಲ ಹೇಳಕ್ ಸಾಧ್ಯ. ಹಂಗಲ್ಲ, ಇದು ಗಟ್ಸ್ ಅನ್ನೋದಕ್ಕಿಂತ ಸತ್ಯ, ರೈಟ್? ಇವಾಗ KPSCನಲ್ಲಿ ದ ಮೇಜರ್ ರೀಸನ್ ಏನಕ್ಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತಂದ್ರೆ, ಮುಂಚೆ ಒಂದು ಕಾಲದಲ್ಲಿ ಅರ್ಲಿ 80s and 90s ಬಹಳ ಹೆಮ್ಮೆಯಿಂದ ಹೇಳ್ಕೊಂತ ಇದ್ರು, ಚೇರ್ಮನ್ ನನ್ನ ಕ್ಯಾಂಡಿಡೇಟು, ನೇರ ಲೆಟರ್ ಕೊಡೋರಂತೆ, ಇವನು ನಮ್ಮ ಕ್ಷೇತ್ರ ಕ್ಯಾಂಡಿಡೇಟ್, ಇವನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ. ನಾವು ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕೀಯ ಲೀಡರ್ ಅಂತ ಅನ್ಕೊಂಬಂದ್, ವಿಷನರಿ ಅಂತವ್ರು, ಅವರು ಕೂಡ ಹಾಳು ಮಾಡಿರೋಂಥ ಸಂಸ್ಥೆ ಇದು. ಎಲ್ಲರೂ ಕೈವಾಡ ಇದೆ, ದಿಗ್ಗಜರು, ರಾಜಕೀಯ ದಿಗ್ಗಜರು ಇದ್ರಲ್ಲ, ಅವ್ರು CMಗಳಾದಾಗ ಅಥವಾ ಮಿನಿಸ್ಟರ್ಗಳಾದಾಗ ಏನ್ ಮಾಡ್ತಾ ಇದ್ರು, ಅವರು ಚೇಲಗಳನ್ನೋ ಅಥವಾ ಅವ್ರ ಮಾತು ಕೇಳೋರ್ನ ಬಕೆಟ್ ಹಿಡಿಯೋರ್ ಅಂತ ಏನಂತೀವಲ್ಲ, ಅಂಥವ್ರನ್ನ ಅಪಾಯಿಂಟ್ ಮಾಡ್ಕೊಂಡು ನನ್ನ ಜಾತಿಗೆ ಇಷ್ಟು ಕೋಟ, ನನ್ನ ಕ್ಷೇತ್ರಕ್ಕೆ ಇಷ್ಟು ಕೋಟ ಅಂತ ನೇರವಾಗಿ ಆಗ್ಬಿಡೋದು. ಅವಾಗೆಲ್ಲ ಮಾಜಿ ಮುಖ್ಯಮಂತ್ರಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾನು CM ಆಗಿದ್ದಾಗ ನನ್ನ ಕ್ಯಾಂಡಿಡೇಟ್ ಚೇರ್ಮನ್ ಇದ್ದ, ಅವಾಗ ನಮ್ಮವ್ರಿಗೆ ಇಷ್ಟು ಜನ ನಾವು AC ಮಾಡಿದ್ವಿ, DSP ಮಾಡಿದ್ವಿ ಅಂತಂದು. ನೋಡಿ, ಪಬ್ಲಿಕ್ಕಲ್ಲಿ ರಾಜಾರೋಷವಾಗಿ ಹೇಳ್ಕೊಳ್ಳುವಂಥದ್ದು, ಅಂದರೆ ನಾವು ಭ್ರಷ್ಟಾಚಾರದ ಮೂಲಕ ಈ ಥರ ಮಾಡಿದ್ದೀವಿ ಅಂತಂದು. ಅಂದರೆ ಜಸ್ಟ್ ಇಮ್ಯಾಜಿನ್, ಅಂದರೆ ವ್ಯವಸ್ಥೆ ಎಲ್ಲಿ ತನಕ ಬಂದಿದೆ ಅಂತಂದು ಜನ ಎಕ್ಸ್ಪೆಕ್ಟ್ ಮಾಡೋದು. ಅದರಲ್ಲಿ ಈಗಿನ ಜನ್ರೇಷನ್ನು, ಇವಾಗ ನಾವು ನೀವೆಲ್ಲ ಕೂತ್ ಮಾತಾಡ್ತಿರೋದು, ಯಾರು ಏಜ್ 21 to 35 ಇದ್ದಾರೆ, ಆ ಏಜ್ ಗ್ರೂಪಲ್ಲಿ ಇರೋಂಥವ್ರು. ಸೊ ಏಜ್ 21 to 25 ಅಂದರೆ ಮೋಸ್ಟ್ಲಿ 21 to 25 ಅಂತಂದರೆ ಬಾರ್ನ್ ಆಫ್ಟರ್ 2000. ಜೆನ್ ಝಿ 3 ಎಕ್ಸ್ಪೆಕ್ಟ್ ಮಾಡ್ತಾರೆ, 4 ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಸ್ಪೀಡ್, ಎರಡನೇದು ಕ್ವಾಲಿಟಿ, ಮೂರನೇದು ಸೆಲ್ಫ್ ರೆಸ್ಪೆಕ್ಟ್, ಸೊ 4ನೇದು ಕನ್ಸಿಸ್ಟೆನ್ಸಿ, ಅಂದರೆ ಒಂದು ಇಂಟಿಗ್ರಿಟಿ ಇರಬೇಕು ಅಂತ. ಇವಾಗ ಮಾತು ಕೊಟ್ಟು ನಾಳೆ ತಪ್ಪೋದಲ್ಲ. KPSC ಹತ್ರ ಇವ್ಯಾವ ಇಲ್ಲ. ಸ್ಪೀಡ್, ಎಕ್ಸಾಮ್ ಯಾವಾಗ ನೋಟಿಫಿಕೇಶನ್ ಬರ್ತದೆ, ಅದೃಷ್ಟವಶಾತ್ ನೋಟಿಫಿಕೇಶನ್ ಬಂದ್ರೆ ಅದು ಯಾವಾಗ ಮುಗಿತದೆ ಅಂತಂದು ಆ ದೇವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮೊನ್ನೆ ನೋಡಿ ಸರ್, ಆಯ್ತು 2 ರೀ ಎಕ್ಸಾಮು ಮತ್ತೆ ಇವಾಗ ಯಾವ ಸ್ಟೇಟಸ್ ಅಲ್ಲಿ ಇದೆಯೋ ಯಾರಿಗೂ ಗೊತ್ತಿಲ್ಲ. ವ್ಯಾಲ್ಯೂಯೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್, ಸ್ಟೇಟಸ್ಸೇ ಗೊತ್ತಿಲ್ಲ, ಅಂಡ್ ಏನು ಹೇಳ್ತಾ ಇಲ್ಲ, ಇನ್ನೂ ಶುರು ಆಗಿಲ್ಲ. ಇಲ್ಲ ಸರ್, ಸ್ಕ್ಯಾನಿಂಗ್ ನಡೀತಿದೆ, ಕಾಪಿ ಸ್ಕ್ಯಾನಿಂಗ್ ನಡೀತಿದೆ, ಅಷ್ಟೇ ಮಾಹಿತಿ ಇರೋದು. ಸ್ಕ್ಯಾನಿಂಗ್ ಮೆಷಿನ್ ಪ್ರಾಬ್ಲಮ್ ಇರಬೇಕು ಸರ್. ಬಟ್ ಇನ್ನೊಂದು ಪ್ರಶ್ನೆ ಸರ್, ಈ ಫೀಲ್ಡ್ ಅಲ್ಲಿ ನೀವು ಫೀಲ್ಡ್ ಎಕ್ಸ್ಪರ್ಟ್ ಆಗಿ ನನಗೊಂದು ಕ್ವಶನ್ ಏನ್ ಅನ್ಸುತ್ತೆ ಅಂದ್ರೆ, ಈಗ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಇರ್ತಾರೆ, ಯಾವ ಏಜಲ್ಲಿ ರೈಟ್ ಆಗಿ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ಏಜಲ್ಲಿ ಎಕ್ಸಿಟ್ ಆಗ್ಬಿಡ್ಬೇಕು? ಯಾಕೆ ಸರ್, ಈಗ ನಮ್ಮನ್ನೆಲ್ಲ ನೋಡ್ಕೊಂಡಾಗ ಸರ್ ಸಿವಿಲ್ಸ್ ಈಸ್ ಅ ಟ್ರ್ಯಾಪ್ ಅನ್ಸ್ಬಿಡುತ್ತೆ ಸರ್ ನನಗೆ. ಬಿಕಾಸ್ ಈಗ ಲೈಫ್ ಸ್ಪ್ಯಾನಲ್ಲಿ ಗೋಲ್ಡನ್ ಪೀರಿಯಡಲ್ಲಿ ನಾವು ಸಿವಿಲ್ಸಿಗೆ ಕೊಟ್ವಿ, ಬಟ್ ಸಕ್ಸಸ್ ರೇಟ್ ಕಡಿಮೆ ಇದೆ ಸರ್, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. 99% ಜನ ಫೇಲ್ ಆಗೋದು, ಇಟ್ ಇಸ್ 0.01% ಸಕ್ಸಸ್ ರೇಟ್ ಇರೋದು.
ಹಂಗೆ ಎಲ್ಲ ಪಾಪ ತುಂಬ ಕನ್ಸುಗಳು ಇಟ್ಕೊಂಡು ಬರ್ತಾರೆ, ಕೊನೆಗೆ ಒಂಥರ ಅನ್ಎಂಪ್ಲಾಯ್ಮೆಂಟ್ ಥರ ಆಗೋಗ್ಬಿಡುತ್ತೆ ಸರ್. ಯಾವ ಏಜಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು, ಯಾವ ಏಜಲ್ಲಿ ಎಕ್ಸಿಟ್ ಆದರೆ ಚೆನ್ನಾಗಿರುತ್ತೆ ಸರ್? ಮೊದಲನೇದು ನೇಚರ್ ಆಫ್ ಕಾಂಪಿಟೇಷನ್. ಎನಿ ಕಾಂಪಿಟೇಷನ್ನಲ್ಲಿ ವಿನ್ ಆಗೋದು ಕೆಲವು ವ್ಯಕ್ತಿಗಳು. ಅದು ಸ್ಪೋರ್ಟ್ಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದಾಗ ನೀವು ಈ ಕಾಂಪಿಟೇಷನ್ಗೆ ಎಂಟ್ರಿ ಆಗ್ತೀರಿ ಅಂತಂದಾಗ ನಾನು ಗೆಲ್ಲೇಬೇಕು ಅಂತ ಒಂದು ವಿಶ್ವಾಸದಿಂದ ಬರ್ತೀರಿ. ಗೆಲ್ಬೋದು, ಸೋಲ್ಬೋದು, ಅದು ಆಮೇಲೆ ನಿಮ್ಮ ಎಫರ್ಟ್ ಮೇಲೆ, ಕನ್ಸಿಸ್ಟೆನ್ಸಿ, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹಂಗಂತಂದು ನಾವು ಕಾಂಪಿಟೇಷನಿಂದ ದೂರ ಇರೋದಲ್ಲ. ಇದು 0.01 0.04% ಸಕ್ಸಸ್ ಇದೆ ಅಂತಂದು, ಯು ಕುಡ್ ಬಿ ಒನ್ ಆಫ್ ದೆಮ್, ವಿ ಡೋಂಟ್ ನೋ. ಬಟ್ ನೀವು ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದಿರಿ, ಯಾವಾಗ ಎಂಟ್ರಿ ಆಗ್ಬೇಕು, ಎಕ್ಸಿಟ್, ಇದು ಕಾಮನ್ ಸೆನ್ಸ್. ಇದು ನಮಗೆ ಅವೇರ್ನೆಸ್ ಇರಬೇಕಾಗುತ್ತೆ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಈ ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ, ನಾನು ಇಡೀ ರಾಜ್ಯ ಇವತ್ತು ಪ್ರವಾಸ ಮಾಡ್ತಾ ಇದ್ದೀನಿ, ಮೆಜಾರಿಟಿ ಪೀಪಲ್ಗೆ ಈ ಕಾಂಪಿಟೇಟಿವ್, ಫಾರ್ ಎಕ್ಸಾಂಪಲ್ KAS, UPSC ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನಿದು, ಈ ಎಕ್ಸಾಮಲ್ಲಿ ಬರುವಂಥ ಪ್ರಶ್ನೆಗಳೇನು, ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಪ್ರಜ್ಞೆ, ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸಾಮಾನ್ಯ ಜ್ಞಾನ ನಾವು ದಿನನಿತ್ಯ ಪೇಪರಲ್ಲಿ ಓದೋದು, ಶಾಲಾ ದಿನಗಳಲ್ಲಿ ಸ್ಕೂಲಲ್ಲಿ ಓದ್ಕೊಂಡ್ಬಂದಿರುವಂಥದ್ದು, ರೈಟ್. ಸೊ ಈ ಸಾಮಾನ್ಯ ಜ್ಞಾನ ಅನ್ನೋದನ್ನ ನಾವು ಯಾವುದೋ ಒಂದು ಏಜಲ್ಲಿ ಕಲಿಬೇಕಂತಂದಿಲ್ಲ. ನನಗೇನಾದರೂ 6-7ನೇ ಕ್ಲಾಸಲ್ಲಿ IAS KS ಆಗ್ಬೇಕಂತ ಅನಿಸಿದ್ರೆ ಅವತ್ತಿಂದನೇ ಅವರು ಇದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಶುರು ಮಾಡ್ಕೋಬೇಕು. ಕೆಲವೊಬ್ರು ಡಿಗ್ರಿನಲ್ಲಿ ಅನ್ಸುತ್ತೆ, ನಾನು ಭಾಳ ಜನ ಮೀಟ್ ಮಾಡ್ತೀನಿ, ಬರ್ತಾರಲ್ಲ, ಚೈಲ್ಡ್ಹುಡ್ ಡ್ರೀಮು, ಡಿಗ್ರಿ ಫಸ್ಟ್ ಇಯರು, PUC ಆದಮೇಲೆ IAS ಆಗ್ಬೇಕಂತ ಅನ್ನಿಸ್ತು, ಪೇಪರ್ ಒಂದು ದಿನ ಓದಿರಲ್ಲ. ಇದನ್ನು ಕೇಳಿಸ್ಕೊಂತಿರೋರು, ಮನೇಲಿ ಕೂತಿರೋರು, ಅವ್ರ ಪೋಷಕರು ಹೇಳ್ತಿರ್ತಾರೆ ಮಕ್ಕಳೇ ಓದಿ ಅಂತ, ಪೇಪರ್ ಓದ್ತಿರಲ್ಲ. ಸೊ ಎಂಟ್ರಿ ಅನ್ನೋದು, ದ ಮೊಮೆಂಟ್ ಯು ಸ್ಟಾರ್ಟ್ ಶೋಯಿಂಗ್ ಯುವರ್ ಇಂಟ್ರೆಸ್ಟ್, ಡೀಪ್ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ, ಕರೆಂಟ್ ಅಫೇರ್ಸು, ಸಾಮಾನ್ಯ ಜ್ಞಾನ, ಅದು ಎಂಟ್ರಿ ಪಾಯಿಂಟ್. ಅದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕಾಲೇಜ್ ಮುಗಿದ ಮೇಲೆ ಆಗಿರ್ಬೋದು. ಸೊ ಈಗ ಈ ಎಕ್ಸಾಮಿಗೆ ರೆಡಿ ಆಗಬೇಕು ಅಂತಂದಾಗ ಅದಕ್ಕೊಂದು ಏಜ್ ಲಿಮಿಟ್ ಅಂತ ಇರ್ತದೆ. ಸೊ ಇವಾಗ 21 ಆಯಿತಾ. ಸೊ ಈ ಸಾಮಾನ್ಯ ಜ್ಞಾನ ಭಾಳ ವರ್ಷದಿಂದ ಬಳಸ್ಕೊಂಬಂದರೆ ನಿಮಗೆ 1 to 2 ಇಯರ್ಸ್ ಸಾಕು. 1 ವರ್ಷ ಕೋಚಿಂಗು, 1 ವರ್ಷ ಎಕ್ಸಾಮಿನೇಷನ್, ಅದು IAS ಇರ್ಬೋದು, KS ಇರ್ಬೋದು. ಅದಾದ ತಕ್ಷಣ ಎಕ್ಸಿಟ್ ಆಗಿ. ಎಕ್ಸಿಟ್ ಅಂತಂದರೆ ಎಕ್ಸಾಮಿಂದ ದೂರ ಹೋಗೋದಲ್ಲ, ಒಂದು ಹೈಯರ್ ಎಜುಕೇಷನ್, ಬೆಸ್ಟ್ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿಗೆ ಹೋಗಿ, IITಗೆ ಹೋಗಿ, IIMಗೆ ಹೋಗಿ. ಯಾಕಂದರೆ 2 ವರ್ಷ ಈ ನಾಲೆಡ್ಜು ಆ್ಯಕ್ಚುಲಿ ಅದಕ್ಕೂ ರೆಡಿ ಮಾಡ್ತದೆ. ನಾವು ಹಂಗೆ ಯೋಚನೆ ಮಾಡಿರಲ್ಲ. ಎರಡನೇದು ಇನ್ನೊಂದು ಜಾಬ್, ನಿಮ್ಮ ಡೊಮೇನು ಯಾವುದಿರ್ತದೆ, ಒಂದು ಜಾಬ್ ಮಾಡ್ಕೊಂತ, ಯಾಕಂದ್ರೆ 2 ವರ್ಷ ಬೇಸ್ ಬಿದ್ದಿರ್ತದೆ, ಜಾಬ್ ಮಾಡ್ಕೊಂಡೋಗಿ. ಬಟ್ ನೀವು ಹೈಯರ್ ಎಜುಕೇಷನ್ ಆದ್ರೂ ಹೋಗಿ, ಜಾಬ್ ಆದ್ರೂ ಹೋಗಿ, ಎಕ್ಸಾಮ್ ಕೊಡೋದನ್ನು ನಿಲ್ಲಿಸ್ಬೇಡಿ. ಇವಾಗ ಲೈಫ್ ಸೆಕ್ಯೂರ್ ಅಲ್ಲ ನಿಮ್ಮದು, ಇದರ್ ಬೇ, ರೈಟ್. ಬಟ್ ಅನ್ಎಂಪ್ಲಾಯ್ಡ್ ಆಗಿ ಇದ್ಕೊಂಡು ಮೋರ್ ದೆನ್ 2 ಇಯರ್ಸ್ ನಾನು ಇದನ್ನೇ ಮಾಡ್ತೀನಿ ಅಂತಂದರೆ ತಪ್ಪು. ಕೆಲವೊಬ್ರು PSI ಆಗ್ಬಿಡ್ಬೋದು, ಬೇರೆ ಎಕ್ಸಾಮ್ಸು ಬರಿಬೇಕು, ಮತ್ತೆ ಎಲ್ಲ ಎಕ್ಸಾಮ್ಸು ಬರೀಲಿ, ಎನಿ ಸ್ಟೇಟ್ ನೋಟಿಫಿಕೇಶನ್ ಬಂದರೆ ಎಲ್ಲ ಎಕ್ಸಾಮ್ ಇಲ್ಲ, ಅವು ಸ್ವಲ್ಪ ಪರವಾಗಿಲ್ಲ ಸರ್, ಅವು ಆಗ್ತಾ ಇದಾವೆ ಅವಾಗ ಸಣ್ಣ ಪುಟ್ಟ ಎಕ್ಸಾಮ್ ಒಂಚೂರು ಹಂಗೆ ತೋರಿಸ್ತಾ ಇದಾರೆ. ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಲ್ಪತೃಪ್ತಿ. FDA ಆಗ್ಬಿಡ್ತದೆ, ಅಯ್ಯೋ ಅವ್ರ ಊರಲ್ಲಿ ಸಂಭ್ರಮ, PSI ಆಗ್ಬಿಡ್ತದೆ, ಪಟಾಕಿ ಹೊಡೆದೆಲ್ಲ ಸಂಭ್ರಮ, ಅವ್ನ ಅಲ್ಲಿಗೆ ತೃಪ್ತಿ ಮಾಡ್ಬಿಡ್ತಾರೆ. ಸರ್ ಎಷ್ಟೋ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಸಾಕು ಸರ್, IAS ಆಗಿರೋ ಲೆವೆಲ್ ಫೀಲ್ ಆಗ್ತಾರಂತೆ. ಅಲ್ಲ, ಅದು ತಪ್ಪದು. ಈಗ ಅದೇ ವ್ಯಕ್ತಿ ಇನ್ನೊಂದು ಪ್ರಯತ್ನ ಮಾಡಿದ್ರೆ ಬೇಡ, ಅವ್ನ ಜಾಬ್ ಸಿಕ್ಕಿದೆ ಅಲ್ವಾ, ಸಿಕ್ಕ ಮೇಲೆ ಪ್ರಯತ್ನ ಮಾಡಲಿ. ಪ್ರತಿದಿನ 3-4 ತಾಸು ಓದ್ಕೊಂಡು ಹೋಗ್ಲಿ. ಕಳ್ಕೊಳ್ಳೋದೇನಿಲ್ಲ, ನಿಮ್ಮ ಜಾಬ್ ಸಿಕ್ಕಿದೆ, 2 ವರ್ಷ ಹಿಡೀಲಿ, 3 ವರ್ಷ ಹಿಡೀಲಿ, 4 ವರ್ಷ ಹಿಡೀಲಿ, ಮಾಡ್ಬೋದು. ನಾವೇನು ಮಾಡ್ಬಿಡ್ತೀವಿ, ಆ ಡಿಸಿಪ್ಲಿನ್ನು, ಆ ಮನಸ್ಸು ಕಳ್ಕೊಂಡ್ಬಿಡ್ತೀವಿ. ಆಮೇಲೆ ಆ ಆಂಬಿಷನ್ ಅನ್ನೋದು ಸತ್ತೋಗ್ಬಿಡ್ತದೆ, ಅಲ್ಪತೃಪ್ತರಾಗ್ಬಿಡ್ತೀವಿ. ದಟ್ ಈಸ್ ಬಿಗ್ಗೆಸ್ಟ್ ಬೇನ್ ಇನ್ ದಿ ಇಂಡಿಯನ್ ಸೊಸೈಟಿ. ಅಲ್ಪತೃಪ್ತಿ ಅನ್ನೋದು ಇದೆಯಲ್ಲ ನಮ್ಮ ದೇಶದಲ್ಲಿ, ಒಂದು ಬಿಗ್ಗೆಸ್ಟ್ ಬೇನ್ ಅಂತಂದು ಅಂದರೆ ನೆಗೆಟಿವ್ ಕ್ವಾಲಿಟಿ ಅದರಂಥದ್ದು. ಅದು ಮೊದಲು ಅದನ್ನು ತೆಗೆದಾಕ್ಬೇಕು. ಸೊ ಈ ಎಂಟ್ರಿ ಎಕ್ಸಿಟು ಅನ್ನೋದೇನಿದೆಯಲ್ಲ, ಇದು ಅವರ್ ಚಾಯ್ಸ್. ಅದು ಗೊತ್ತಾಯ್ತಾ, ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ನಾನು ಈಗ PSI ಆಯಿತು ಅಂತ ಸೇರ್ಕೊಂಡ್ಬಿಡ್ತೀರಿ, 1 ವರ್ಷ ಕೋಚಿಂಗ್ ತೊಗೊಳ್ತೀರಿ, 2ನೇ ವರ್ಷ ನೋಟಿಫಿಕೇಶನ್ ಬಂತು, PS ಆಯಿತು, ಸೇರ್ಕೊಂಡ್ಬಿಟ್ರಿ. PSI ಆದಮೇಲೆ IPS ಆಗೋದಕ್ಕೆ ಎಷ್ಟು ವರ್ಷ ಬೇಕು?
ಒಂದ್ 2 ವರ್ಷ ಆರಾಮ. ಅಲ್ಲ ಅಲ್ಲ ಎರಡ್ ಮೂರು ಸರ್ವಿಸ್ ಅಲ್ಲಿ ಸರ್ವಿಸ್ ಸರ್ವಿಸ್ ಅಲ್ಲಿ ಅಲ್ಲಿ ಪ್ರಮೋಷನ್ ಬೇಕು ಆಗಿ ಆಗದೇ ಇಲ್ಲ ಸರ್. PSI SP ಆಗದೇ ಇಲ್ಲ ಸರ್. ಒಂದು IPS ACP ಆಗದೇ ಇಲ್ಲ. ಆಗದೇ ಇಲ್ಲ ಚಿಕ್ಕ ಸರ್. ಬಂದ್ರೆ ACP ವರ್ಗೂ ಬರ್ಬೋದು. ಇಲ್ಲ, DYSP ತನಕ ಹೋಗ್ಬೋದು, ಹೋಗ್ಬೋದು. ASP ತನಕ ಹೋಗ್ಬೋದು, DSP ವರ್ಗೂ ಹೌದು, ACP ಅಥವಾ DSP ವರ್ಗೂ ಹೋಗ್ಬೋದು ಸರ್. ASP ತನಕನೂ ಹೋಗ್ಬೋದೇನೋ, ಐ ಆಮ್ ಹಾ. ನಾಟ್ ಶೂರ್. ಓಕೆ. ಇಲ್ಲ ACP ವರ್ಗೂ ಹೋಗ್ಬೋದಂತೆ ಸರ್. ಓಕೆ, 21 years ಗೆ ಎಂಟ್ರಿ ಆಗ್ಬಿಟ್ರೆ. ಅಂದ್ರೆ ಈಗ ಓಕೆ 25 ಏಜಿಗೆ PSI ಆಯ್ತು, ಹ್ಮ್. ಅಲ್ಲಿಂದ ಇನ್ನೂ 35 ವರ್ಷ ಸರ್ವಿಸ್ ಮಾಡಿದ್ರು IPS ಆಗಲ್ಲ. ಆಗಲ್ಲ ಸರ್. ಆಗಲ್ಲ ಸರ್, ಆಯ್ತಾ? ಸಾಧ್ಯ ಇಲ್ಲ. ಬೇಡ, ಒಂದ್ 5 ವರ್ಷ ಟ್ರೈ ಮಾಡೋಣ. ಕಷ್ಟಪಟ್ಟು ಓದ್ರೆ ಮತ್ತೆ 5 ವರ್ಷ ದಿನನಿತ್ಯ ಕೂತ್ಕೊಂಡು 8 ರಿಂದ 12 ಗಂಟೆ ಕೂತು ಓದಾನೆ. ಹಠ ಹಿಡಿದು ಛಲದಂಕ ಮಲ್ಲ ಅಂತಾರಲ್ಲ ಹಂಗೆ, ಎದ್ದು ಬಿದ್ದು ಆಗ್ಲೂ ರಾತ್ರಿ ಕಷ್ಟಪಟ್ಟು ಸಾಲ ಮಾಡಿ ಏನೋ ಮಾಡಿ ಒಂದೊತ್ತು ಊಟ ಮಾಡಿ ಸ್ಟ್ರೀಟ್ ಲೈಟ್ ಕೆಳಗೆ ಕೂತ್ಕೊಂಡು ಯಾರಂಗ್ ಮಾಡಲ್ಲ, ಎಲ್ಲ AC ರೀಡಿಂಗ್ ರೂಮ್ ಇರೋದು. ಇವಾಗ 5 ವರ್ಷಕ್ಕೆ UPSC ರ್ಯಾಂಕ್ ತಗೋಬಹುದು. ಹಂಗ್ ಓದಿದ್ರೆ 100% ತಗೋಬಹುದು. ನಾನು ಈ ಕಾಂಪಿಟೇಷನ್ ಅಲ್ಲಿ ನೋಡಿರೋದು ಹೆಂಗ್ ಗೊತ್ತಾ, ಬಿಗ್ಗೆಸ್ಟ್ ಸೀಕ್ರೆಟ್ ಇಟ್ ಈಸ್ ನಾಟ್ ಗಿವಿಂಗ್ ಅಪ್. ಕನ್ಸಿಸ್ಟೆನ್ಸಿ. ಇಟ್ಸ್ ನಾಟ್ ಗಿವಿಂಗ್. 99% 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಎಲಿಮಿನೇಟ್ ಆಗ್ಬಿಡುತ್ತೆ, ಗಿವ್ ಅಪ್ ಮಾಡೋದು. ಹೋಗ್ಬಿಡ್ತಾರೆ, ಎಲ್ಲ ಸ್ಕ್ಯಾಟರ್ ಆಗ್ಬಿಡ್ತಾರೆ. ನಮ್ಮ ಈ OGP ಅಂತ 200 ಜನ ಇದ್ದಪ್ಪ ಅಂದ್ರೆ ಒಂದು 5 ಜನ ಉಳ್ಕೊಂತಾರೆ, ಬಿಡಲ್ಲ ಅವರು. 5ಕ್ಕೆ 5 ಜನನು ಆಮೇಲೆ 4, 5, 6 ವರ್ಷ ಆದ್ಮೇಲೆ ಪ್ರತಿಯೊಬ್ರು IAS, IPS, IRS. ದಿಸ್ ಇಸ್ ಸಮಥಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್. ಆಮೇಲೆ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ, ಹೆಂಗ್ ಪ್ರಿಪೇರ್ ಆದ್ರು, ಎಷ್ಟು ಕನ್ಸಿಸ್ಟೆನ್ಸಿ ಇತ್ತು, ಯಾವ ರೀತಿ ಗೈಡೆನ್ಸ್ ತಗೊಂಡ್ರು. ಈಗ ನಮ್ಮ ಹತ್ರ ಗೈಡೆನ್ಸ್ ತಗೊಳ್ದಂಗೆ 10 ವರ್ಷ ಕೂತ್ರು ಆಗದೆ ಕಷ್ಟ ಇದೆ ಇರ್ಬೋದು. ಸರ್. ಯಾಕಂದ್ರೆ ನೀವು ಏನ್ ಮಾಡ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮೆಂಟರ್ಶಿಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ಯುನೋ ಸರ್ ಆಮೇಲೆ ಮೆಂಟರ್ಶಿಪ್ ಅಂದ್ರೆ ನನಗೆ ಇದು ಆಯ್ತು ಸರ್. ಆಕ್ಚುಲಿ ಇಂಡಿಯಾದಲ್ಲಿ ಫಸ್ಟ್ ಮೆಂಟರ್ಶಿಪ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅಷ್ಟು ಫುಲ್ ಫ್ಲೆಡ್ಜ್ ಆಗಿ ಇದ್ ಮಾಡಿದ್ದೆ ನೀವು ಸರ್. ಎಲ್ಲರೂ ಹೊರಗಡೆ ಪ್ರತಿಯೊಬ್ರು ಮಾತಾಡ್ತಾರೆ ಇದ್ರ ಬಗ್ಗೆ. ಅಂದ್ರೆ ಮೆಂಟರ್ಶಿಪ್ ನಾನಾ ವ್ಯಾಖ್ಯಾನಗಳು ಅಂತ ಹೇಳಿದ್ ಕರೆಕ್ಟ್. ಅಂದ್ರೆ ವಾಟ್ ಇಸ್ ದ ರೋಲ್ ಆಫ್ ಮೆಂಟರ್ ಸರ್? ಅಂದ್ರೆ ನಿಮ್ ಡೆಫಿನೇಷನ್ ಏನು ಸರ್ ಮೆಂಟರ್ಶಿಪ್? ಮೆಂಟರ್ಶಿಪ್ದು ಈಗ ಶ್ರೀಕಾಂತ್ ಹೇಳಿದ್ದು, ನಾನು 2014 ಜನವರಿ ಬಂದಾಗ ಕೋರ್ ಬ್ಯಾಚ್ ಅಂತ ಕಾನ್ಸೆಪ್ಟ್, 40 ಹುಡುಗರು, ನಾನೊಬ್ಬ ಮೆಂಟರ್. ಅವರಿಗೆ ಗೈಡ್ ಮಾಡಿದ್ವಿ, ಟ್ರೈನ್ ಮಾಡಿದ್ವಿ. ಇಂಡಿವಿಜುವಲ್ ಆಗಿ ಹಿಂಗಪ್ಪ ಬರೆಯೋದು, ಹಿಂಗ್ ತಿದ್ಕೋ, ಹಿಂಗ್ ಎಸೆ ಬರೆಯೋದು, ಇವ್ಯಾಲ್ಯೂಯೇಷನ್ ಮಾಡಿದ್ದದು. ಸೊ ನನ್ನ ಕಾನ್ಸೆಪ್ಟ್ ಏನಿತ್ತು ಅಂತಂದರೆ, ಈ ಥರ ಇಂಡಿವಿಜುವಲ್ ಗೈಡೆನ್ಸ್, ದ ಪರ್ಪಸ್ ಆಫ್ ಇಂಡಿವಿಜುವಲ್ ಗೈಡೆನ್ಸ್ ದೇರ್ ಆರ್ ಸೋ ಮೆನಿ, ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಬ್ರಿಂಗಿಂಗ್ ದ ಬೆಸ್ಟ್ ಔಟ್ ಆಫ್ ದಿ ಕ್ಯಾಂಡಿಡೇಟ್. ಅವ್ರ ಒಳಗಿರೋ ಬೆಸ್ಟ್ ಏನಿರ್ತದಲ್ಲ ಅವ್ರಿಗೆ ರಿಯಲೈಸ್ ಆಗಿರಲ್ಲ, ಅಥವಾ ಅವ್ರಿಗೆ ಗೊತ್ತೂ ಇರೋದಿಲ್ಲ. ನಾವು ಅದನ್ನು ತಿದ್ದಿ ತೀಡಿ ಪ್ರಾಕ್ಟೀಸ್ ಮಾಡಿ, ಎಕ್ಸರ್ಸೈಸ್ ಮಾಡಿ ಹೊರಗಡೆ ತರ್ತಾರೆ. ಇವ್ಯಾಲ್ಯೂಯೇಟ್ ಮಾಡಿ, ಕ್ರಿಟಿಕಲ್ ಆಗಿ ಅವ್ರದ್ದು ಒಂದು ಇವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಬ್ರಿಂಗಿಂಗ್ ಔಟ್ ದಿ ಬೆಸ್ಟ್, ಅದು ಮೇಜರ್ ಪರ್ಪಸ್ ಅದು. ಎರಡನೇದು ಟು ಎನ್ಶ್ಯೂರ್ ಕನ್ಸಿಸ್ಟೆನ್ಸಿ. ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ವೆನ್ ವಿ ಸೇ ಬ್ರಿಂಗಿಂಗ್ ಔಟ್ ದ ಬೆಸ್ಟ್, ಟು ಎನ್ಶ್ಯೂರ್ ಒರಿಜಿನಾಲಿಟಿ. ಮೆಂಟರ್ಶಿಪ್ದು ಮೇಜರ್ ರೋಲ್ ಏನಂತಂದ್ರೆ ಇಂಡಿವಿಜುವಾಲಿಟಿ ಮೇಂಟೈನ್ ಆಗಬೇಕು. ಅವ್ನು ಬರೀ ಆನ್ಸರ್ ಅಲ್ಲಿ, ಅವ್ನು ಬರೀ ಎಸ್ಸೆನಲ್ಲಿ ಒರಿಜಿನಾಲಿಟಿ ಇರಬೇಕು. ಅವ್ನು ಎಲ್ಲರಂಗೂ ಸೇಮ್ ಆನ್ಸರ್ ಬರೋದ್ರೆ, ಸೇಮ್ ಎಸ್ಸೆ ಬರೋದ್ರೆ ಅವನಿಗೆ ಚಾನ್ಸ್ ಇಲ್ಲ ಎಕ್ಸಾಮ್ ಅಲ್ಲಿ. ಅಂದ್ರೆ ಕಾಂಪಿಟೇಟಿವ್ ಎಡ್ಜ್ ತರಬೇಕು ಅಂತ ಸರ್. ಅದು ಅಡ್ವಾಂಟೇಜ್ ಲೈಸ್ ಇನ್ ಒರಿಜಿನಾಲಿಟಿ. ಮತ್ತೆ ಸರ್ ದೇರ್ ವಾಸ್ ಎ ಟೈಮ್ ಸರ್, ಈ IT ಸೆಕ್ಟರ್ಗೆ ಹೋಗ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ಸೊ ಈ ಥರ ಎಲ್ಲ ಇತ್ತು ಸರ್ ಒಂದು 5 ವರ್ಷದ ಹಿಂದೆ. ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಬಂದ ಮೇಲೆ ತುಂಬ ಹೊಡೆತ ಬೀಳ್ತಾ ಇದೆ. ಆ್ಯಂಡ್ IT ಇಂದ ತುಂಬ ಜನ ಅಲ್ಲಿ ರಿಸೈನ್ ಮಾಡಿ, ಅಲ್ಲಿ ಲೇ ಆಫ್ ಮಾಡಿದ್ಮೇಲೆ, ಆ್ಯಂಡ್ ಬೇರೆ ಬೇರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಇನ್ಸೆಕ್ಯೂರಿಟೀಸನ್ನು ಫೇಸ್ ಮಾಡೋಕ್ಕಾಗದೆ ತುಂಬ ಜನ ಕೋಚಿಂಗ್ ಬರ್ತಾ ಇದ್ದಾರೆ ಸರ್ ಮತ್ತೆ. ಸೊ ಇಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪಬ್ಲಿಕ್ ಸರ್ವಿಸ್ ಅನ್ನೋದು ಎಲ್ಲೋ ನನಗೆ ಡೋರ್ ಕ್ಲೋಸ್ ಆಯಿತು, ಅದಕ್ಕೆ ಈ ಡೋರ್ ಓಪನ್ ಮಾಡ್ಕೊಂಬರ್ತೀನಿ ಅನ್ನೋದು ಹಂಗಿರಬಾರ್ದು. ರೈಟ್, ಇಟ್ ಶುಡ್ ಬಿ ಅ ಪ್ರೈಮರಿ ಚಾಯ್ಸ್. ಅಂದರೆ ದೇಶ ಸೇವೆ, ನಮ್ಮ ಜನಕ್ಕೆ ನಾನು ಸೇವೆ ಮಾಡಬೇಕು, ಬಡವರಿಗೆ ಮನೆ ಕಟ್ಟಿಸ್ಬೇಕು, ಸರ್ಕಾರದ ಸೌಲಭ್ಯಗಳನ್ನು ರೀಚ್ ಮಾಡಬೇಕು ಅನ್ನೋದು ಮುಂಚೆಯಿಂದನೂ ಇರಬೇಕದು. ಪಾಪ ಕೆಲವೊಬ್ಬರಿಗೆ ಆಮೇಲೆ ಬಂತು ಅಂದರೆ ಸ್ಟಿಲ್ ಇಟ್ ಈಸ್ ವೆಲ್ಕಮ್. ಇಂಟೆನ್ಷನ್ನು ನಾಟ್ ಮಿಯರ್ಲಿ ಎ ಜಾಬ್. ಇವೆಲ್ಲ ಸಿವಿಲ್ ಸರ್ವಿಸಸ್ ಪಾರ್ಟ್ ಆಫ್ ಪಬ್ಲಿಕ್ ಸರ್ವಿಸ್ ಬರುತ್ತಲ್ವ, ವೆಲ್ಕಮ್ ಮಾಡಬೇಕು. ಯಾಕಂದ್ರೆ ದೇ ಬ್ರಿಂಗ್ ಡೊಮೇನ್ ಎಕ್ಸ್ಪರ್ಟೀಸ್, ಸ್ಪೆಷಲಿಸ್ಟ್ ಇರ್ತಾರೆ ಅವರು ಕ್ಷೇತ್ರದಲ್ಲಿ. ಸೊ ಆಮೇಲೆ ಇದು ಸೆಕ್ಯೂರ್ ಜಾಬ್ಸ್. ಎನಿ ಗೌರ್ಮೆಂಟ್ ಜಾಬ್ ಏನಿದೆ ಇದು ಪರ್ಮನೆಂಟ್, ಇದು ಸೆಕ್ಯೂರ್ ಜಾಬ್. ಅದರಲ್ಲಿ ಬೆಳೆಯೋದಕ್ಕೂ ಅವಕಾಶಗಳಿರ್ತವೆ, ಅದರಲ್ಲೂ ಕೂಡ ಏನಾದರೂ ಇನ್ನೋವೇಟಿವ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಆ ಥರ ಮೈಂಡ್ ಸೆಟ್ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಜಾಬ್ ಸಿಕ್ತಂದ್ರೆ ಸೆಟ್ಲ್ ಆಗಿಬಿಡ್ತೀವಿ. ಬಟ್ ಐ ಥಿಂಕ್ ಈ ಟ್ರೆಂಡ್ ಮೋರ್ ಆ್ಯಂಡ್ ಮೋರ್ IT ಎಕ್ಸ್ಪರ್ಟ್ಸ್ ಅಥವಾ ಸೈನ್ಸ್ ಟೆಕ್ನಾಲಜಿ ಫೀಲ್ಡಿಂದ ಬರೋರು, ಐ ಥಿಂಕ್ ದಟ್ ಈಸ್ ದ ಫ್ಯೂಚರ್. ಸಿವಿಲ್ ಸರ್ವಿಸ್ ಫ್ಯೂಚರ್ ಏನಂತಂದರೆ, ಯಾಕಂದರೆ ಸ್ಪೆಷಲಿಸ್ಟ್ ಇಲ್ಲಿ ತನಕ ಏನಿತ್ತು ಜನರಲಿಸ್ಟ್ ಅಂತಂದು, ಜನರಲಿಸ್ಟ್ ಸರ್ವಿಸ್ ಅಂತ ಇತ್ತು. ವಿತಿನ್ ಅದರೊಳಗೆ ಸ್ಪೆಷಲಿಸ್ಟ್ಗಳಿಗೆ ಹುಡ್ಕೊಂಡು ಹೋಗ್ತಾರೆ.
ಒಬ್ಬ ಯಾರೋ ಹೆಲ್ತ್ ಮೇಲೆ ಎಕ್ಸ್ಪರ್ಟ್ ಇರಬೇಕು, ಒಬ್ಬ ಎ ಐ ಮೇಲೆ ಎಕ್ಸ್ಪರ್ಟ್ ಇರಬೇಕಾಗುತ್ತೆ, ರೈಟ್? ಈಗ ಪೊಲೀಸ್ ಸರ್ವಿಸಲ್ಲಿ ಎ ಐ ಯಾರಾದರೂ ಎಕ್ಸ್ಪರ್ಟೀಸ್ ಇತ್ತು ಅಂದರೆ, IPS ಅಥವಾ DYSP ಆಗಿ ಬಂದರೆ, ಐ ಥಿಂಕ್ ಹೀ ಈಸ್ ಮೋರ್ ವ್ಯಾಲ್ಯೂಡ್ ವಿತಿನ್ ದಿ ಸರ್ವಿಸ್. ಸೊ ಇಲ್ಲಿ ಯಾರೋ ಎ ಐನಲ್ಲಿ ಕೆಲಸ ಮಾಡಿ ಬಂದು ಈಗ ಈ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಒಳಗೆ ಬಂದೆ ಅಂತಂದರೆ ಸಿಕ್ಕಾಬಿಟ್ಟೆ ವ್ಯಾಲ್ಯೂ ಅವರಿಗೆ, ಸಿಕ್ಕಾಬಿಟ್ಟೆ ಗ್ರೋತ್ ಇರ್ತದೆ, ರೈಟ್? ಸಿಂಪ್ಲಿ ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್ಸು ಅಥವಾ ಇನ್ನು ಮೆಕ್ಯಾನಿಕಲ್, ಸಿವಿಲ್ ಇರ್ಬೋದು, ಫೋರೆನ್ಸಿಕ್ಸ್ ಇರ್ಬೋದು. ಸರ್ ಈ ಪ್ರಿಪ್ರೇಷನ್ನು ಅಂದರೆ ಈಗ ಯೂಶಲಿ UPSC ಬರೆಯೋರೆಲ್ಲ ಸ್ಟೇಟ್ PSCs ಬರೀತಾರೆ ಸರ್. ನಮ್ಮಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು UPSC ಪ್ರಿಪ್ರೇಷನ್ ಸಪ್ರೇಟ್ ಮಾಡ್ಬೇಕಾ ಅಥವಾ KPSC ಪ್ರಿಪ್ರೇಷನ್ ಸಪ್ರೇಟ್ ಮಾಡ್ಬೇಕಾ, ಇಂಟಿಗ್ರೇಟೆಡ್ ಆಗಿ ಮಾಡ್ಬೇಕಾ, ಹೆಂಗೆ ಸರ್ ಅದು? ನನ್ನ ಕ್ಯಾಬಿನಿಗೆ ಯಾರೇ ಬಂದ್ರು KPSC ಅಡ್ಮಿಷನ್ ಬರೋರಿಗೆ ನಾನು ಕಂಪಲ್ಸರಿ ಒಂದು ಮಾತು ಹೇಳ್ತೀನಿ, ನೀವು UPSCಗೆ ಪ್ರಯತ್ನ ಮಾಡಿ, UPSC ಕೋಚಿಂಗ್ ತಗೊಳ್ಳಿ, ಆಯಿತಾ? KPSC ಈಸಿ ಆಗುತ್ತೆ ಅಂತಂದು ಅದು ಸತ್ಯ ಕೂಡ. ಈಗ ಲಾಸ್ಟ್ ರಿಕ್ರೂಟ್ಮೆಂಟಲ್ಲಿ ಮೆಜಾರಿಟಿ UPSC ಆಸ್ಪಿರೆಂಟ್ಸೇ ಅಥವಾ UPSCನಲ್ಲಿ ಮೇನ್ಸ್ ಬರ್ದಿರೋರು, ಇಂಟರ್ವ್ಯೂ ಕೊಟ್ಟಿರೋರು, 90% ಅವರೇ ಅವರೇ ಇದ್ದಾರೆ. 90% ಅವರೇ ಕ್ರ್ಯಾಕ್ ಮಾಡಿರೋದು. ಸೊ ನೀವು ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. KPSCಗೆ ಯಾರು ಜಾಯ್ನ್ ಆಗಬೇಕು ಹಂಗಿದ್ರೆ, ನಾವು KPSC ಕೋಚಿಂಗು ಕೊಡ್ತೀವಲ್ವಾ, ಯಾರು ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಬೇಕಂತಿರ್ತಾರೆ, ಸಿವಿಲ್ ಇಂಜಿನಿಯರು, ಅವರಿಗೆ ಒಂದು GK ಪೇಪರ್ ಇರುತ್ತೆ 100 ಮಾರ್ಕ್ಸು, ಹೌದು, ತುಂಬ ಹೆಲ್ಪ್ ಆಗುತ್ತೆ. PSI ನನ್ನ ಗೋಲು, ಲೈಫ್ ಲಾಂಗ್ ಗೋಲು, ಅಲ್ಟಿಮೇಟ್ ನಿಮ್ಗೆ ಈ KPSC ಕ್ಲಾಸಸ್ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್, ಎನಿ ಗೌರ್ಮೆಂಟ್ ಎಕ್ಸಾಮ್, RRB, ಬ್ಯಾಂಕ್ Group C ಎಕ್ಸಾಮ್, PO exams. ಎಕ್ಸಾಮ್, Group C ಎಕ್ಸಾಮ್ಸ್, KPSC 100% ಹೆಲ್ಪ್ ಆಗುತ್ತೆ. ಆಮೇಲೆ ಎರಡನೇದು, ಕೆಲವೊಬ್ರು ಕನ್ನಡ ಮೀಡಿಯಂ ಇರ್ತಾರೆ, ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಟ್ರಾನ್ಸಿಷನ್ ಫೇಸ್. ಅವರು ಕನ್ನಡ ಮೀಡಿಯಂ ಇರೋರು ಬಂದು ಇಲ್ಲಿ ಬೈಲಿಂಗ್ವಲ್ ನಮ್ಮ ಹತ್ರ KPSC ಕ್ಲಾಸಸ್ ತೊಗೊಂಡು ಆಮೇಲೆ ಇವೆಂಚುಲಿ UPSCಗೆ ಕೋಚಿಂಗ್ ಬರೋದು ಬೇಡ, ಟೆಸ್ಟ್ ಸೀರೀಸು ಅಥವಾ ಇನ್ನೇನೋ ಗೈಡೆನ್ಸ್ ತಗೊಂಡು ಬರ್ಬೋದು. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಬಿಗಿನಿಂಗ್ ಬಂದ ತಕ್ಷಣ ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಮ್ಮು ನನಗೆ ಅರ್ಥ ಆಗಲ್ಲ, ಭಯ ಇರ್ತದೆ. ಸೊ ಅವರು ಹಂಗೆ ಮಾಡ್ಕೋಬೋದು. ಸೊ ಆಮೇಲೆ ನಾವು ಮಾಡ್ತಿರೋದೇನೆಂದರೆ ಇಂಟಿಗ್ರೇಟೆಡ್. ಇಲ್ಲಿ ನಮ್ಮಲ್ಲಿ KPSC ಪಾಸ್ ಆಗಲಿ ಅಂತಲೇ ಆಲ್ಮೋಸ್ಟ್ UPSC ಕ್ವಾಲಿಟಿ ನೀವೆಲ್ಲ ಪಾಠ ಮಾಡ್ತಿರೋಂಥದ್ದು. ಬಿಕಾಸ್ ದೇರ್ ಇಸ್ ಎ ಡೈವರ್ಸ್ ಕ್ರೌಡ್. ನಾವು ಕೆಲವೊಂದು ಕನ್ನಡದಲ್ಲೂ ಹೇಳ್ಬೇಕಾಗತ್ತೆ, ಬಟ್ ವಿ ಆರ್ ಡೂಯಿಂಗ್ ಆನ್ಸರ್ ರೈಟಿಂಗ್, ವಿ ಆರ್ ಡೂಯಿಂಗ್ ಮೆಂಟೋರ್ಶಿಪ್, ಅಲ್ಲೂ ಕೂಡ ಟೆಸ್ಟ್ ಇದೆ, ಎವ್ರಿಥಿಂಗ್ ಇದೆ. ಸೊ ಪ್ರಿಪ್ರೇಷನ್ ಅಲ್ಟಿಮೇಟ್ಲಿ ಅಂದರೆ ಆನೆಸ್ಟ್ಲಿ ಸ್ಪೀಕಿಂಗ್ UPSC ಪ್ರಿಪೇರ್ ಆಗಿ ಅದು ಎಲ್ಲ ಎಕ್ಸಾಮ್ಸ್ನ ಕವರ್ ಮಾಡ್ತದೆ. ಬಟ್ ನಿಮ್ಮ ಸೋಷಿಯೋ ಎಕನಾಮಿಕ್ ಸಿಚುವೇಶನ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ ಅಂತಂದಾಗ ತಾತ್ಕಾಲಿಕವಾಗಿ ಇಲ್ಲಿ ಬನ್ನಿ ಮಾಡಿ, ಆಮೇಲೆ ಇವೆಂಚುಲಿ ಯಾಕಂದ್ರೆ ನಾವೆಲ್ಲರಿಗೂ ಹಿಂಗೆ ಮಾಡೋ ಅಂತ ಹೇಳೋಕ್ಕಾಗಲ್ಲ. ಪಾಪ ವೆರಿ ಪೂವರ್ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿರುತ್ತೆ ಕೆಲವೊಬ್ಬರಿಗೆ, ಅವ್ರಿಗೆ ಆಸ್ಪಿರೇಷನ್ ಇರುತ್ತೆ, ಬಟ್ ಅವ್ರ ಚಾಯ್ಸ್ ಇರಲ್ಲ. ಎಜುಕೇಷನ್ ಅನಿವಾರ್ಯ ಕಾರಣಕ್ಕೆ ಕೆಟ್ಟ ಎಜುಕೇಷನ್ ಸಿಕ್ಕಿರುತ್ತೆ, ಅವ್ರಿಗೆ ಡೈರೆಕ್ಟಾಗಿ ಒಂದು UPSC ಜಾಯಿನ್ ಆಗಿ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಸಡನ್ಲಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ, ಡಿಮಾರಲೈಸ್ ಆಗ್ಬೋದು. ಸೊ ಅವಾಗ ಐ ಥಿಂಕ್ ಈ ರೂಟ್ ಮೂಲಕ ಬರ್ಬೋದು. ಸರ್ ಇವಾಗ ತುಂಬಾ ಜನ ಆಸ್ಪಿರೆಂಟ್ಸ್ ಏನಿದ್ದಾರೆ ನಮ್ಮ KPSCಯಲ್ಲಿ ಮತ್ತು UPSCಯಲ್ಲಿ ಓವರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರುವಂಥವ್ರಿಗೆ ಇವತ್ತಿನ ದಿನಗಳಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅಂದರೆ ಸರ್ ಸ್ಟ್ರೆಸ್ಸು. ತುಂಬ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕು ಸರ್, ಇದರಿಂದ ಓವರ್ಕಮ್ ಹೆಂಗೆ ಮಾಡಬೇಕು? ಸೊ ಯಾವ ರೀತಿ ಇನ್ನೂ ಚೆನ್ನಾಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು? ಒಂದು ಕಾಲದಲ್ಲಿ ನಾವೇ ಆಸ್ಪಿರೆಂಟ್ ಆಗಿದ್ವಿ, ನಮಗೂ ಕೂಡ ಸ್ಟ್ರೆಸ್ ಇರ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಸಮ್ಹೌ ವಿ ಲರ್ನ್ ಟು ಹ್ಯಾಂಡಲ್. ನಿಮ್ಮ ಬಗ್ಗೆ ಗೊತ್ತಿಲ್ಲ, ನಾನಂತೂ ಹ್ಯಾಂಡಲ್ ಮಾಡೋದು ಕಲಿತೆ. ಹೆಂಗೆ ಅಂತಂದರೆ ನನಗೆ ಭಾಳ ಒಳ್ಳೆಯ ಹವ್ಯಾಸಗಳಿತ್ತು. ಒಂದು ಬ್ಲಾಗಿಂಗ್, ಇನ್ನೊಂದು ರೀಡಿಂಗ್ ಲಿಟ್ರೇಚರ್. ನಾನು ಇನ್ನೊಂದು ಮೂರನೇದು ರೀಡಿಂಗ್ ಮ್ಯಾಗಝಿನ್ಸ್. ಅಂದರೆ ಸುಮಾರು ಒಂದು 5-6 ಮ್ಯಾಗಝಿನ್ಸ್ ಓದ್ತಾ ಇದ್ದೆ. ಈ ಕಾಂಪಿಟೇಟಿವ್ ಮ್ಯಾಗಝಿನ್ ಅಲ್ಲ, ಫ್ರಂಟ್ ಲೈನು, ದ ವೀಕು, ಇಂಡಿಯಾ ಟುಡೇ, EPW, ದಿ ಎಕನಾಮಿಸ್ಟು, ಕ್ಯಾರವನ್ನು, ಸೆಮಿನಾರು, ಈ 7 ಮ್ಯಾಗಝಿನ್ಸು ನಾನು ವಿತೌಟ್ ಫೇಲ್. ನಾವು ಕುರುಕ್ಷೇತ್ರ ಯೋಜನೆ ಎಲ್ಲ ಓದ್ತಿರ್ಲಿಲ್ಲ ನಾವು. ಇವು ಇಂಟ್ರೆಸ್ಟಿಂಗ್, ಇದರಲ್ಲಿ ಪೊಲಿಟಿಕಲ್ ಅನಾಲಿಸಿಸ್ ಇರ್ತಾ ಇತ್ತು, ಸೋಷಿಯಲ್ ಎಕನಾಮಿಕ್ ಅನಾಲಿಸಿಸು, ಜಿಯೋ ಪೊಲಿಟಿಕ್ಸ್ ಮೇಲೆ ಅವ್ರದ್ದೇ ಒಂದು ದೃಷ್ಟಿಕೋನ ಬೇರೆ ಇರೋದು. ಈ ಥರ 7 ಮ್ಯಾಗಝಿನ್ಸ್ ಎಲ್ಲ ಬಿಸ್ನೆಸ್ ಸ್ಪೆಸಿಫಿಕ್ ಬರೋವು, ಬಟ್ ಇವು 7 ಇನ್ ಜನರಲ್. ಕ್ಯಾರವಾನು, ಸೆಮಿನಾರು ಇವು ಮಾರ್ಕ್ಸಿಸ್ಟ್, ಲೈಕ್ ಟೋಟಲ್ ಲೆಫ್ಟ್. EPW ಅಷ್ಟೇ ಲೆಫ್ಟಿಸ್ಟ್ ಬರೋದು. ಫ್ರಂಟ್ ಲೈನು ಕೈಂಡ್ ಆಫ್ ಸೆಂಟರ್ ಟು ಲೆಫ್ಟ್ ಇರೋದು. ಇನ್ನು ಉಳಿದವು ರೈಟಿಸ್ಟ್ ಅಪ್ರೋಚ್ ಇರೋವು. ಯಾವ ವೀಕ್ ಇರ್ಬೋದು, ವೀಕು ಓಕೆ ಸೆಂಟ್ರಿಸ್ಟ್ ಅಂತ. ಇಂಡಿಯಾ ಟುಡೇ ಮೋರ್ ಆಫ್ ರೈಟಿಸ್ಟ್ ಇರ್ತಾಯಿತ್ತು. ಬಟ್ ಇವೆಲ್ಲ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ. ಆಮೇಲೆ 4ನೇದು ವಾಚಿಂಗ್ ಮೂವೀಸ್. ನಾನು IMDb ಟಾಪ್ 250
ಮೂವೀಸು. ಅವಾಗ ಟಾರೆಂಟಲ್ಲಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ರಾತ್ರಿ ಎಲ್ಲ ಸಿಕ್ಕಾಬಿಟ್ಟೆ ಸ್ಲೋ ಇಂಟರ್ನೆಟ್. ಹೌದು ಸರ್. ಐ ಆಮ್ ಟಾಕಿಂಗ್ 2007, 8, 9. ಮತ್ತೆ 3G ಇತ್ತು. 3Gನ ಯಾವ 3G ಇರಲಿಲ್ಲ, 7, 8 ಅಲ್ಲಿ ಯಾವ 3G ಇತ್ತು ಅವಾಗ, ಇರಲಿಲ್ಲ ಅವಾಗ. ಸಿಕ್ಕಾಪಟ್ಟೆ ಸ್ಲೋ ಇಂಟರ್ನೆಟ್. ಸೊ ಬಟ್ ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಆ ಮೂವೀಸ್ ನೋಡ್ತಾ ಇದ್ದೆ. ಕೆಲವೊಂದು ಮೂವೀಸ್ನ ರಿಪೀಟೆಡ್ ಆಗಿ ನೋಡ್ತಾ ಇದ್ದೆ. ಕ್ಯಾಸಾಬ್ಲಾಂಕಾ ಅಂತಂದು ನೋಡಿದಿರ ಮೂವಿನ? ಕೇಳಿದ್ದೀನಿ ಸರ್, ಅದು ನೋಡಿಲ್ಲ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಅದು, ರೈಟ್. ಅಂಥ ಮೂವಿಗಳು ಕ್ಲಾಸಿಕ್ ಮೂವೀಸ್ ಎಲ್ಲ ಅಂಥದ್ದನ್ನೆಲ್ಲ ಒಂದು 2-3 ಸರಿ ನೋಡ್ತಾ ಇದ್ದೆ. ಆಮೇಲೆ ಬ್ಲಾಗಿಂಗು. ನನಗೇನಾದರೂ ಕೋಪ ಬಂತು, ಬರೆದ್ಬಿಡೋದು. ಸಿಕ್ಕಾಬಿಟ್ಟೆ ರ್ಯಾಡಿಕಲ್ ಬರೆದು ಬಿಡ್ತಾ ಇದ್ದೆ ನಾನು. ಈಗೇನು ನಮ್ದು ಇನ್ಸೈಟ್ಸ್ ಸೃಷ್ಟಿ ಆಗೋದಕ್ಕೆ ಕಾರಣನೇ ಬ್ಲಾಗ್. ನೀವು ಯಾರು ಓದಿಲ್ಲ ಆರ್ಟಿಕಲ್ಗಳನ್ನ. ಅವಾಗ 2008 to 2011 ತುಂಬ ರ್ಯಾಡಿಕಲ್ ಆಗಿ ಬರಿತಾ ಇದ್ದೆ ನಾನು ಆರ್ಟಿಕಲ್ಸ್ನೆಲ್ಲ. ನನ್ನ ಕೋಪನೆಲ್ಲ ಅಲ್ಲೋ ಹಾಕ್ಬಿಡ್ತಾ ಇದ್ದೆ. ಬೇಜಾರಾದ ಕವನ ಬರಿತಾ ಇದ್ದೆ, ಏನು ಅಕಾರ್ಡಿಂಗ್ ಟು ಇಮೋಷನ್, ರೈಟ್. ಆಮೇಲೆ ಅದು ತಣ್ಣಗಾಗ್ಬಿಡ್ತಿದ್ವಿ. ಆಮೇಲೆ ವಾಪಸ್ ಬಂದು UPSC ರಿಲೇಟೆಡ್ ಏನಾದರೂ ಸ್ವಲ್ಪ ಓದೋದು ಹಿಂಗೆ. ಸೊ ಮೈ ಫಸ್ಟ್ ಸಜೆಷನ್, ಸ್ಟ್ರಾಂಗ್ ಹಾಬೀಸು, ಇಂಟ್ರೆಸ್ಟ್ಸ್. 10 ಗಂಟೆ ಓದ್ತೀರಿ ಅಂತಂದರೆ 7-8 ಗಂಟೆ UPSC ಮಾಡಿ, ಇನ್ನು 2-3 ಗಂಟೆ ಹಾಬೀಸ್. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಡಾನ್ಸು, ಮ್ಯೂಸಿಕ್ಕು, ಇನ್ನೇನೋ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಇರ್ಬೋದು, ರೈಟ್. ನೀವು ಬೆಂಗಳೂರು ಅಂತ ಜಾಗದಲ್ಲಿ ಇದ್ದಾಗ ಬರ್ತಾರಲ್ಲ ಹುಡುಗರು, ಎಲ್ಲ ಮೂಲೆಯಿಂದ ಬರ್ತಾರೆ. ಬೆಂಗಳೂರು ಚಂದ್ರಲ್ಲಿ ಹೋಗ್ಬಿಟ್ಟು ಎಲ್ಲಿ ಹೋಗಲ್ಲ. ಹಬ್ಬ ಅಂದರೆ ಮೇ ಬಿ ಅಲ್ಲಿ ಮಾಲ್ಗಿಲು ಒಂದು ಸ್ವಲ್ಪ ಹೋಗ್ಬರ್ಬೋದು. ಮಾಲಿಗೆ ಹೋಗ್ಬೇಡಿ, ಆಯ್ತಾ. ಸಾಹಿತ್ಯ ಪರಿಷತ್ತಿಗೆ ಹೋಗಿ, ಚಿತ್ರಕಲಾ ಪರಿಷತ್ತಿಗೆ ಹೋಗಿ, IISc ಕ್ಯಾಂಪಸ್ಸಿಗೆ ಹೋಗಿ, ಇಂಡಿಯಾ ಎಕ್ಸಿಬಿಷನ್ ಸೆಂಟ್ರಿಗೆ ಹೋಗಿ, ರಂಗಶಂಕರಕ್ಕೆ ಹೋಗಿ, ರೈಟ್. ಗಾಂಧಿ ಭವನ ಗೊತ್ತಿಲ್ಲ ಸರ್. ರವೀಂದ್ರ ಕಲಾಕ್ಷೇತ್ರ ಹೋಗಿ. ನೀವು ಬೆಂಗಳೂರಿಗೆ ಬಂದಿರೋದು ಮುಂಚೆ ಥರ ಇರೋಕ್ಕಲ್ಲ. ಕ್ಲಾಸ್ ರೂಮಾಗ ಕೂತು ರೂಮಿಗೆ ಹೋಗಿ ಓದ್ಬೇಕು ಅನ್ನೋದಿದ್ರೆ ಬೆಂಗಳೂರಿಗೆ ಯಾಕೆ ಬರಬೇಕು? ಕರೆಕ್ಟ್ ಸರ್. ಆನ್ಲೈನ್ನಲ್ಲಿ ಅದೇ ವಿಡಿಯೋ ನೋಡ್ಕೊಂಡು ಮನೇಲಿ ಓದ್ಕೊಳ್ಳಿ. ಇಲ್ಲ ಊರಲ್ಲಿ ಪಕ್ಕದೂರಲ್ಲಿ ಯಾವ್ದಾರು ಲೈಬ್ರರಿಗೆ ಹೋಗಿ. ಬೆಂಗಳೂರಿಗೆ ಯಾಕೆ ಬಂದಿದ್ದೀರಿ? ನಂದನ್ ಅಥವಾ ಶ್ರೀಕಾಂತ್ ಅಥವಾ ವಿನಯ್ ಕುಮಾರ್ ನಮ್ಮ ಹತ್ರ ಮಾತಾಡಿಸಿ ಗೈಡೆನ್ಸ್ ತಗೊಳಕ್ಕೆ ಅದನ್ನು ಮಾಡಲ್ಲ. ಸ್ಟ್ರೆಸ್ ಬಸ್ಟರು ಇಲ್ಲೂ ಆಗ್ತದೆ. ನಮ್ಮ ಹತ್ರ ಬಂದು 10 ನಿಮಿಷ ಕೂತ್ರೆ ನಾವೆಲ್ಲ ಹೈಲಿ ಪಾಸಿಟಿವ್ ಪೀಪಲ್, ಇನ್ಸೈಟ್ಸಲ್ಲಿರೋರು, ಇನ್ಸ್ಟಾ KS ಅಲ್ಲಿರೋರು. ಇವತ್ತಿನವರೆಗೂ ಐ ಆಮ್ ವೆರಿ ಕೇರ್ಫುಲ್, ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ನಮ್ಮ ಇನ್ಸ್ಟಿಟ್ಯೂಷನ್ನು ಓಪನ್ ಆ್ಯಂಡ್ ಪಾಸಿಟಿವ್. ಅದು ಡೇ 1ಇಂದ ಹಂಗೆ ಇರೋಂಥದ್ದು. ನೆಗೆಟಿವಿಟಿಗೆ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಸ್ಪೇಸ್ ಇಲ್ಲಿ. ನಾವು ಎಲ್ಲರನ್ನೂ ಎನ್ಕರೇಜ್, ಎಂಥರಾಗಲಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಎಕ್ಸಾಮ್ ಕ್ರ್ಯಾಕ್ ಮಾಡಲಿಲ್ಲ ಅಂದರೆ ಜೀವನದಲ್ಲಾದರೂ ಯಶಸ್ವಿ ಆಗ್ತೀರಿ. ಒಳ್ಳೆ ಉದ್ಯಮಿ ಆಗ್ಬೋದು, ಒಳ್ಳೆ ರಾಜಕಾರಣಿ ಆಗ್ಬೋದು, ಏನೋ ಒಂದು ಯಶಸ್ವಿ, ಅಂತಿಮ ಒಳ್ಳೆ ಪ್ರಜೆ ಆಗೋದಂತ ಬದುಕ್ಬೋದು ಸರ್. ಆ ಒಂದು ಕಾನ್ಸೆಪ್ಟಲ್ಲಿ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು. ಸೊ ಸ್ಟ್ರೆಸ್ ತಗೋಬೇಡಿ. ಎರಡನೇದು ಎಂಜಾಯ್ ಮಾಡಬೇಕು, ಕ್ಯೂರಿಯಾಸಿಟಿ ಇರಬೇಕು. ನಾನು ಇವಾಗಲೂ ಐ ಎಮ್ ಎಕ್ಸ್ಟ್ರೀಮ್ಲಿ ಹೈಲಿ ಕ್ಯೂರಿಯಸ್ ಇಂಡಿವಿಜುವಲ್. ನಾನು ಕಲಿಬೇಕು, ನನಗೇನು ಗೊತ್ತಿಲ್ಲ ಅಂತಲೇ ಬದುಕ್ತೀನಿ ನಾನು ಲಿಟ್ರಲಿ. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನನಗೆ ಬೆಳಗಿಂದ ಕಲಿಬೇಕು, ಇನ್ನೊಬ್ಬರಿಂದ ಕಲಿಬೇಕು, ಯಾವುದೋ ಬುಕ್ಕಿಂದ. ನನ್ನ ಹತ್ರ ಏನಿಲ್ಲ ಅಂದರೂ ಒಂದು 200 ಕಾಫಿ ಟೇಬಲ್ ಬುಕ್ಸ್ ಇದಾವೆ. ಈಗ ಈಜಿಪ್ಟ್ ಪಿರಮಿಡ್ ಮೇಲೆ 2 ಬುಕ್ ಇದ್ದಾವೆ. ಹಂಪಿ ಟೆಂಪಲ್ಸ್ ಮೇಲೆ ಒಂದು 3 ಕಾಫಿ ಟೇಬಲ್ ಬುಕ್ ಅಂತ ಗೊತ್ತಲ್ಲ ನಮ್ಮ ತಪ್ಪಲ್ಲಿ, ಆ ಥರ ಬುಕ್ಸು. ಮುಘಲ್ ಆರ್ಕಿಟೆಕ್ಚರು, ಮುಘಲ್ ಜಿವೆಲ್ಸ್ ಅಂತಂದು. ಅಂದರೆ ಕ್ಯೂರಿಯಾಸಿಟಿ, ಟೆಕ್ನಾಲಜಿ, ಆರ್ಟು, ಹಿಂಗೆ. ನನಗೆ ನವೋದಯ ಸ್ಕೂಲಲ್ಲಿ ಎನ್ಸೈಕ್ಲೋಪೀಡಿಯಾ ತಗೋಬೇಕಂತ ಆಸೆ, ಅವಾಗಿಂದನೂ ಬಂದಿರೋದು. ಸೊ ಇಟ್ ಈಸ್ ಆಲ್ವೇಸ್ ಯುವರ್ ಇನ್ ದಟ್ ಝೋನ್. ಕ್ಯೂರಿಯಸ್ ಇದ್ದಾಗ ಏನಾಗುತ್ತೆ, ನಾನು ಕಲ್ತಿರೋದನ್ನ ಟೆಸ್ಟ್ ಕೊಟ್ಟಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದಾಗ ಸ್ಟ್ರೆಸ್ ಬರ್ತದೆ, ರೈಟ್. ನೀವು ಕಲಿತಾ ಇಲ್ಲಪ್ಪ, ಟೆಸ್ಟು ಕಲಿಯೋ ಒಂದು ಟೂಲು. ಟೆಸ್ಟ್ ಏನು ಕೊಡಬೇಕು, ಅಲ್ಲೇನೋ ಕಲಿಯಕ್ಕೆ ಸಿಗ್ತದೆ, ಕಲಿಯೋ ಆಸಕ್ತಿ ಇದ್ರೆ ಸಾಕು. ಅದೇ ಆ ಪ್ರಿನ್ಸಿಪಲ್ ಇರ್ಬೇಕು ಲೈಫಲ್ಲಿ. ಇವರೆಲ್ಲ ಹೆಂಗೆ ಅಂತಂದ್ರೆ ಆ ಎಕ್ಸಾಮ್ ಮೈಂಡ್ ಸೆಟ್, ಯೂನಿವರ್ಸಿಟಿ ರ್ಯಾಂಕ್ ಬರಬೇಕು, ಎಲ್ಲ ಕಲ್ತು ಬಿಡ್ಬೇಕು ಒಂದೇ ರಾತ್ರಿ. ಕಲ್ತಿದ್ದೆಲ್ಲ ನೆನ್ಪಿಡ್ಕೋಬೇಕು, ನೆನ್ಪಿಡ್ಕೊಂಡಿದ್ದೆಲ್ಲ ಪೇಪರಲ್ಲಿ ಒಂದು ಟೆಸ್ಟ್ ಬರೋದು ಅಲ್ಲೇ ಡಿಮೋಟಿವೇಟ್ ಆಗ್ಬಿಡ್ತಾರೆ ಸರ್. ಸರ್ ಇವಾಗ ಇನ್ಸ್ಟಾ KS ಅನ್ನ ಸ್ಥಾಪನೆ ಮಾಡಿದಾಗಿಂದ 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಸುಮಾರು 5,000 ವಿದ್ಯಾರ್ಥಿಗಳಲ್ಲಿ ಕೋಚಿಂಗ್ ತಗೊಂಡು ಹೊರಗಡೆ ಬಂದಿದ್ದಾರೆ. ಅಂಡ್ ಸುಮಾರು 50ಕ್ಕೂ ಹೆಚ್ಚು ಬ್ಯಾಚ್ಗಳಾಯ್ತು. ಇವಾಗ ಮಿಷನ್ ಆರಕ್ಷಕ ಅಂತ ಮಾಡ್ತಾ ಇದೀವಿ. ಅದರಲ್ಲೂ 2 ಬ್ಯಾಚ್, 2ನೇ ಬ್ಯಾಚ್ ಆಗಿದೆ ಸರ್ ಅಡ್ಮಿಷನ್ಸು, ಅದು ಕ್ಲಾಸ್ ನಡೀತಾ ಇದೆ. ಸೊ ಇವಾಗ ನಮ್ಮ ಇನ್ಸ್ಟಾ KS ಏನಿದೆ ಸರ್, ಈ ಒಂದು ಕುಟುಂಬದ್ದು ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಒಂದು ನಮ್ಮ ಇನ್ಸೈಟ್ಸ್ IAS ಅಲ್ಲಿ ಜನಗಳು ಇಟ್ಟಿರುವಂಥ ನಂಬಿಕೆ, ಭರವಸೆ, ಟ್ರಸ್ಟ್, ಸ್ಟೂಡೆಂಟ್ಸ್ ಎಸ್ಪೆಷಲಿ ಯೂತ್ ಆಫ್ ಕರ್ನಾಟಕ ಅವ್ರು ಇಟ್ಟಿರೋಂಥದ್ದು. ಅದು
ಬೆಳೆಯೋದಕ್ಕೆ ಕಾರಣ ಆಗಿರೋದು ನಿಮ್ಮಂಥ ಒಳ್ಳೊಳ್ಳೆ ಫ್ಯಾಕಲ್ಟೀಸು, ಕ್ವಾಲಿಟಿ ಇರೋದು. ಆಮೇಲೆ ಭಾಳ ಇಂಪಾರ್ಟೆಂಟ್ ನಮ್ಮ ಶರತ್ ಸರ್ ಗೊತ್ತಿರ್ಬೇಕು ನಿಮ್ಗೆ. ಸರ್ ಅವರು ಸೊ ಈಸ್ ವೆರಿ ಇನ್ಸ್ಟ್ರೂಮೆಂಟಲ್. ಎಸ್ ಸರ್. ಅವರೇ ಅದಕ್ಕೆಲ್ಲ ಇನ್ಚಾರ್ಜ್, ಮ್ಯಾನೇಜ್ಮೆಂಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು. ಸೊ ಸ್ಟಾರ್ಟಿಂಗ್ ನಾನು ಹೆಸಿಟೆಂಟ್ ಇದ್ದೆ. ನಾನೇನಾದರೂ ಪ್ಯೂರ್ಲಿ IAS UPSC ಮಾಡ್ಕೊಂಡು ಹೋಗ್ಬೇಕಂತ ಮುಂಚೆಯಿಂದ ಹೇಳ್ತಾ ಇದ್ರು, KPSC ಮಾಡೋಣ ಅಂತಂದು. ಬಟ್ ಈ KPSC ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸ್ವಲ್ಪ ಅಂಕನ 25ಕ್ಕೆ ತಂದರು. ನನಗೆ ಅವಾಗ ಧೈರ್ಯ ಬಂತು, ಯಾಕಂದರೆ ಮುಂಚೆ ನಂಬಿಕೆ ಇರಲಿಲ್ಲ ನನಗೆ. ಈ KS ಬ್ಯಾಚ್ ಮಾಡ್ತೀವಿ, ಪಾಪ ಮಕ್ಕಳಿಗೆ ಅನ್ಯಾಯ ಆಗುತ್ತೆ, ಸುಮ್ಮನೆ ಅವರಿಗೆ ಪರ್ಪೆಚುವಲಿ ನಾವು ವೆಯ್ಟ್ ಮಾಡಿಸೋದು, ಕೋಚಿಂಗ್ ಕೊಡೋದು, ಸುಮ್ಮನೆ ಒಂದು ಏನಂತೀರಿ ಒಂದು ಭರವಸೆ ಕೊಡೋದು, ನನಗದು ಇಷ್ಟ ಇರಲಿಲ್ಲ. ಬಟ್ ಅದು ರಿಫಾರ್ಮ್ ಆಯ್ತಲ್ಲ, ರಿಫಾರ್ಮ್ ಆದಮೇಲೆ ವಿ ಹ್ಯಾಡ್ ಎ ಡಿಸ್ಕಷನ್, ಶರತ್ ಸರ್ ನಾವೆಲ್ಲ. ಸೊ ನನಗೆ ಅನ್ನಿಸ್ತು ಈ ಇಂಟರ್ವ್ಯೂ ಇಷ್ಟೊಂದು ಕಡಿಮೆ ಇದೆ ಅಂದಮೇಲೆ ಇನ್ಸೈಡ್ IAS ಮೇಜರ್ ಸ್ಟ್ರೆಂತ್ ಆನ್ಸರ್ ರೈಟಿಂಗ್. ಈ KS ಮಕ್ಕಳಿಗೆ ಇಂಟಿಗ್ರೇಟೆಡ್ ಫಸ್ಟ್ ಟೈಮ್ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು, ಇಂಟಿಗ್ರೇಟೆಡ್ ಅಂತ, ಫಿಲಿಮ್ಸ್ ಕಮ್ ಮೈನ್ಸ್ ಅಂತ. ಸರಿಯಾಗಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದರೆ ಇವರೆಲ್ಲರೂ ಪಾಸ್ ಆಗಿಬಿಡ್ತಾರೆ. ಯಾಕಂದರೆ ಮೇನ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಮೇಲೆ ಇಂಟರ್ವ್ಯೂನಲ್ಲಿ ಅವ್ರು ಎಷ್ಟಾರು ಕೊಡಲಿ, ಮಿನಿಮಮ್ ಇಷ್ಟು ಅಂತ ಇಟ್ಟಿದ್ದಾರೆ. ಐ ಥಿಂಕ್ 10 ಇದ್ದೇ ಇದೆ ಟೋಟಲ್ ಮಿನಿಮಮ್ 10 ಹಂಗಿದೆ, ಮ್ಯಾಕ್ಸಿಮಮ್ 20 ಅಂತ ಇದೆ. ಎಷ್ಟಾರು ಕೊಟ್ಟರು ಪಾಸ್ ಆಗ್ತಾರಲ್ಲ ಒಂದು ನಂಬಿಕೆ ಮೇಲೆ ನಾವು ಶುರು ಮಾಡಿದ್ವಿ. ಬಟ್ KPSC ಓಲ್ಡ್ ಹ್ಯಾಬಿಟ್ಸ್ ಡೈ ಹಾರ್ಡ್ ಅಂತ ಏನೋ ಅಂತಾರೆ. ಬಟ್ ಒಂದೇನೋ ನೋಟಿಫಿಕೇಶನ್ ಬಂತು, ಸುಮಾರು ಜನ ಆದ್ರು ನಮ್ಮ ಹುಡುಗರು. ಆಮೇಲೆ ನಮ್ಮಲ್ಲಿ KPSC ಕೋಚಿಂಗ್ ತಗೊಂಡಿರೋಲ್ಲ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ತಗೊಂಡಿದ್ದಾರೆ. ಅದು ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, FD ಇರ್ಬೋದು, ST ಇರೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಸುಮಾರು ವಾರ್ಡನ್ ಇರ್ಬೋದು. ನಿನ್ನೆ ಕೂತಾಗ್ಲೂ ಸರ್ ಹೇಳ್ತಿದ್ರು ಸರ್ ಶರತ್ ಸರ್, ಅಂದರೆ ಎಲ್ಲಿವರೆಗೂ ಕನ್ಸಿದೆ ಇನ್ಸ್ಟಾಕ್ಕೆ ಎಷ್ಟು ಅಂತಂದರೆ, ಈಗ ಯಾರೋ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈ ಮಾಡಬೇಕು ಅಂತಿದ್ರೆ ಅಟ್ಲೀಸ್ಟ್ ಒಂದು ಕುಟುಂಬದಲ್ಲಿ ಒಂದು ಪೋಸ್ಟ್ ಯಾರೋ ಸಿಗ್ಬೇಕು ಇನ್ಸ್ಟಾ ಕೇಸಿಂದ. ಕರೆಕ್ಟ್, ದಟ್ ಈಸ್ ಅವರ್ ಆಂಬಿಷನ್. ಅಲ್ಟಿಮೇಟ್ಲಿ ನಂದು ಯಾಕೆ ಈ ಆಂಬಿಷನ್ ಇದೆ ಅಂದರೆ, ನಾನು ನಿಜವಾಗ್ಲೂ ಬಲವಾಗಿ ನಂಬಿರೋದು ಈಗ ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನೀವು ಒಂದು ಹಳ್ಳಿ ಅಭಿವೃದ್ಧಿ ಆಗೋದು, ಹಳ್ಳಿನಲ್ಲಿ ಒಂದು 10ರಿಂದ 20 ಮನೆಗಳಲ್ಲಿ ಎಲ್ಲ ಜಾತಿಗೆ ಸೇರಿದ್ರು, ಅದರಲ್ಲೂ ಹೆಚ್ಚಾಗಿ ಶೋಷಿತ ವರ್ಗಕ್ಕೆ ಸೇರಿದಿರೋಂಥವ್ರು ಅಧಿಕಾರಿಗಳಾಗಬೇಕು. ಅದು ಇಟ್ ಆಸ್ ಎ ಟ್ರಾನ್ಸ್ಫಾರ್ಮೇಷನಲ್ ಇಂಪ್ಯಾಕ್ಟ್ ಅಂತ. ಅಂದರೆ ಅವ್ರು ನೋಡಿ ಅವ್ರ ಫ್ಯಾಮಿಲಿನಲ್ಲಿರೋ ಎಲ್ಲ ಮಕ್ಕಳು ರೊಚ್ಚಿಗೆದ್ದು ಚೆನ್ನಾಗಿ ಓದೋಕೆ ಶುರು ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಮಾವ PSI, ನಾವೆಲ್ಲ ಡಿಗ್ರಿ ತಗೊಳ್ಳೇಬೇಕು. ಯಾರು ಡಿಸ್ಕಂಟಿನ್ಯೂ ಮಾಡ್ತಿದ್ರು ಅವ್ರು ಡಿಸ್ಕಂಟಿನ್ಯೂ ಮಾಡಲ್ಲ, ಇವಾಗ ಚೆನ್ನಾಗಿ ಓದೋಕೆ ಶುರು ಮಾಡ್ತಾರೆ. ಜಲಸಿಗೆ ಪಕ್ಕದ ಮನೆಯವರು ಅವನಾಗೇನೋ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಂತಂದು ಅವ್ರು ಓದೋಕೆ ಶುರು ಮಾಡ್ಕೊತಾರೆ. ಆಮೇಲೆ ಅವ್ರ ಕಮ್ಯುನಿಟಿನಲ್ಲಿ ಎಲ್ಲ ಪ್ರತಿಭಾ ಪುರಸ್ಕಾರದಲ್ಲಿ ಕರೆಯೋದು, ಸನ್ಮಾನ ಮಾಡೋದು ನೋಡಿ 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 ಪಕ್ಕದೂರವರು, ಜಿಲ್ಲೆನವರು ಇವ್ರಂಗೆ ನಾವು ಆಗಬೇಕು ಅಂತ ಮೋಟಿವೇಟ್ ಆಗ್ತಾರೆ. ಇಟ್ ಆಸ್ ಎ ನಮ್ಮ ಸೊಸೈಟಿನಲ್ಲಿ ಇಟ್ ಆಸ್ ಎ ವೆರಿ ಬಿಗ್ ಟ್ರಾನ್ಸ್ಫಾರ್ಮೇಷನಲ್ ಇಫೆಕ್ಟ್. ಯಾಕೆ ನನಗೆ ಈ ಇನ್ಸ್ಟಿಟ್ಯೂಷನಲ್ಲಿ ಭಾಳ ತೃಪ್ತಿ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ಎಸ್ಪೆಷಲಿ ಇನ್ಸೈಟ್ಸಲ್ಲಿ IAS ಆ್ಯಂಡ್ KS ಅಲ್ಲಿ ನಾವು ಇವತ್ತಿನವರೆಗೂ ಯಾರಿಗೂ ನಮ್ಮ ಹತ್ರ ಬಂದು ಹೋಗಿರೋರು ಯಾರಿಗೂ ಇವತ್ತು ಅಸಮಾಧಾನ ಅನ್ನೋದಿಲ್ಲ, ಮೋಸ ಅನ್ನೋದಿಲ್ಲ. ಮತ್ತೆ ಶರತ್ ಸರ್ ನೀವು ಹೇಳ್ತಾ ಇದ್ರು ಸರ್, ಅಲ್ಲಿ KPSC ಅಲ್ಲಿ ಒಂದು ಸಮಸ್ಯೆ ಆಗದೆ ಇರೋ ಥರ ಅವ್ರು ಹ್ಯಾಂಡಲ್ ಮಾಡ್ತಾರೆ ಸರ್. ಒಂದು ಸಣ್ಣ ಒಬ್ಬ ಸ್ಟೂಡೆಂಟ್ಗೆ ಏನಾದರೂ ಹೆಚ್ಚು ಕಮ್ಮಿ ಒಂಚೂರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂದರೂ ಕೂಡ ಫಸ್ಟು ರಿಯಾಕ್ಟ್ ಮಾಡಿ ಅದನ್ನು ಇಮ್ಮಿಡಿಯೇಟ್ ಸರಿ ಮಾಡಿಸ್ತಾರೆ ಸರ್, ನಿಮ್ಮ ಗಮನಕ್ಕೂ ಬರದೇ ಇರೋ ಥರ. ಅದು ಅವರ ರೆಸ್ಪಾನ್ಸಿಬಿಲಿಟಿ. ಅದು ಆಮೇಲೆ ನಿನ್ನೆ ಇನ್ನೊಂದು ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ನಮ್ಮನ್ನು ನಂಬ್ಕೊಂಡ್ ಬಂದಿರ್ತಾರೆ ಬೆಂಗಳೂರಿಗೆ, ಹೆಣ್ಮಕ್ಳು ಬಂದಿರ್ತಾರೆ ಪಾಪ. ಅವ್ರು ಬಂದಾಗ ನಾವು ಕೇವಲ ಬರೀ ಪಾಠ ಮಾಡಿ ಕಳಿಸೋದಲ್ಲ, ಅದು ಪೊಲೀಸ್ ರಿಲೇಟೆಡ್ ಕೇಸಸ್ ಇರ್ಬೋದು, ಏನಿ ಹರಾಸ್ಮೆಂಟ್ ಇರ್ಬೋದು, ಏನಿ ಥೆಫ್ಟ್ ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ಬೋದು. ಸೊ ನಾವು ಕಲೆಕ್ಟಿವ್ ಆಗಿ ಎಲ್ಲ ಮಾಡ್ತೀವಿ. ಶರತ್ ಇಸ್ ದಿ ಗೋ ಟು ಪರ್ಸನ್. ಆಮೇಲೆ ನಿನ್ನೆ ಇನ್ನೊಂದು ಮಾತು ಹೇಳಿದ್ರು, ಮೊದಲು ನಾವೆಲ್ಲಾದರೂ ಗೌರ್ಮೆಂಟ್ ಆಫೀಸ್ಗೋ ಎಲ್ಲಾದರೂ ಹೋದರೆ IAS ಆಫೀಸರ್ಗಳು ಮಾತ್ರ ಮಾತಾಡ್ಸೋರು ನಮ್ಮನ್ನು, ನಾವು ಇನ್ಸೈಟ್ಸ್ ಅವರು ಅಂತ. ಇವಾಗ ಅಲ್ಲಿ ಕೂತಿರೋ ಒಂದು ಅಟೆಂಡರ್ ಕೂಡ ಮಾತಾಡಿಸ್ತಾನೆ ನಮಗೆ, ಒಂದು FD SD ಇಂದ ಹಿಡಿದು, ಸರ್ ನಾನು ಇನ್ಸ್ಟಾ KS ಸ್ಟೂಡೆಂಟು ಅಂತೇಳಿ. ನಾನು ಹೋದ್ರೆ ಬೈದು ಬರ್ತೀನಿ ಅವರಿಗೆ, ಯಾಕೆ ಅಲ್ಲೇ ಕೂತಿದ್ದೀನಿ, ಯಾಕೆ IAS ಮಾಡ್ತಿಲ್ಲ ನೀನು. ಸರ್ ಬಟ್ ಆ್ಯಕ್ಚುಲಿ ಹೇಳ್ತೀನಿ, ಎಷ್ಟೊಂದು ಜನ PSIಗಳು ಬರ್ತಾರಲ್ಲ, ಸೊ ಹಿಂಗೆ ತಗೊಂಬರ್ತಾರೆ ಸ್ವೀಟು ಗೀಟು, ಪಾಪ ಖುಷಿ ಪಡ್ತೀವಿ, ಇಲ್ಲ ಅಂತಲ್ಲ, ನಮಗೂ ಅವ್ರ ಬಗ್ಗೆ ಅಭಿಮಾನ. ನಿಜವಾಗ್ಲೂ ಐ ಫೀಲ್ ರಿಯಲಿ ವೆರಿ ಪ್ರೌಡ್ ಅಬೌಟ್. ಬಟ್ ಆಗಲೇ ಹೇಳಿದ್ವಲ್ಲ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದರೆ ಅದೇ ವ್ಯಕ್ತಿ ಆಗ್ಬಿಡ್ಬೋದು ಸರ್. ಬಟ್ ಏನು ಗೊತ್ತಾ ಸರ್, ಈಗ ಎಲ್ಲ ಗೆದ್ದಿರೋರ ಬಗ್ಗೆನೇ ಮಾತಾಡ್ತಾರೆ ಸರ್. ಬಟ್ ಈಗ ಕರ್ನಾಟಕದಲ್ಲಿ ಮೋರ್ ದೆನ್ 30 lakh ಆಸ್ಪಿರೆಂಟ್ಸ್ ಇದ್ದಾರೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯೋರು. ಅದರಲ್ಲಿ ಸೆಲೆಕ್ಟ್ ಆಗೋದೇ ವರ್ಷಕ್ಕೆ 5,000ದಿಂದ 10,000 ಜನ ಮ್ಯಾಕ್ಸಿಮಮ್ಮು. ಗೆದ್ದಿರೋರ್ದು ಎಲ್ಲರದು ಮಾತಾಡ್ತಾರೆ ಸರ್. ಬಟ್ ಮಿಕ್ಕಿದವ್ರು ಏನು ಸೋತಿರ್ತಾರಲ್ಲ, ಸರ್ ವ್ಯಾಸ್ಟ್ ಹ್ಯೂಮನ್ ರಿಸೋರ್ಸಸ್ ಅಲ್ವಾ ಸರ್, ಅವ್ರು ಏನು ಮಾಡ್ಬೇಕು? ಅವ್ರು ಅಬ್ಸರ್ವ್ ಆಗ್ತಾರೆ. ಈಗ UPSC ಫಾರ್ ಎಕ್ಸಾಂಪಲ್
ಈಗ ನಾನೇ 2006 ಶುರುವಾಗಿ ಇಲ್ಲಿ ತನಕ ಬಂದಿದ್ದೀನಿ. ಸೊ ಪ್ರತಿ ವರ್ಷ ನನ್ನ ಆವ್ರೇಜ್ 10 ಲಕ್ಷ ಜನ ಅಪ್ಲೈ ಮಾಡ್ಕೊಂಡ್ ಬಂದಿದ್ದಾರೆ. ಅದ್ರಲ್ಲಿ 1,000 ಜನ ಮಾತ್ರ ಅಬ್ಸರ್ವ್ ಆಗಿರೋದು. ಸೊ 10 ವರ್ಷಕ್ಕೆ ನಿಮ್ಗೆ ಏನಿಲ್ಲ ಹಬ್ಬ ಅಂದ್ರೆ 1 ಕೋಟಿ. 1 ಕೋಟಿ ಜನ, ಅದರಲ್ಲಿ ರಿಪೀಟರ್ಸ್ ಎಲ್ಲ ಸೇರಿ ಒಂದು 60-70 ಲಕ್ಷ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ದೇ ಕ್ಯಾರಿ ಫಾರ್ವರ್ಡ್ ಆಗ್ತಾರೆ ಎಲ್ಲ, ಪ್ರತಿ ವರ್ಷ 10 ಲಕ್ಷ ಹೊಸಬ್ರು ಬರೋದಿಲ್ಲ, ರೈಟ್? ಸೊ ಅವರೆಲ್ಲ ಹಾಳಾಗಿ ಹೋಗ್ಬಿಟ್ಟಿದಾರ? ಇಲ್ಲ. ಇವೆಲ್ IT ಜಾಬಿಗೆ ಹೋಗ್ತಾರೆ, ಟೀಚರ್ಸ್ ಆಗ್ತಾರೆ, ಉದ್ಯಮಿಗಳು ಆಗ್ತಾರೆ, ಸೊ ಕೆಲವರು ಪಾಲಿಟಿಕ್ಸಿಗೆ ಬಂದು MLAಗಳು ಆಗಿದ್ದಾರೆ. ತುಂಬಾ ಅವಕಾಶ ಇರ್ತವೆ. ಬಟ್ ಈ ಪ್ರಿಪ್ರೇಷನ್ ಏನ್ ಮಾಡುತ್ತೆ ಅಂದ್ರೆ, ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಇಲ್ಲಿ ಗೇನ್ ಮಾಡಿರೋ ನಾಲೆಜ್ನ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಹೋಗಿ ನೀವು ಎಫೆಕ್ಟಿವ್ ಯೂಸ್ ಮಾಡೋದನ್ನ ಕಲಿಬೇಕು ನಾವು. ದಟ್ ಈಸ್ ದ ಪ್ರಾಬ್ಲಮ್ ವಿತ್. ಅಂಡ್ ಈ ಪ್ರಶ್ನೆ ವಿನಯ್ ಸರ್ ನೀವು ಕೇಳಿದಿರಲ್ಲ, ಇಲ್ಲೇ ಇದೆ ಆನ್ಸರ್, ನಾವೆಲ್ಲ ಇಲ್ವಾ ಸರ್? ಹಂಗಲ್ಲ, 500 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ವಿನಯ್ ಸರ್. ನಾನು ಈ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಕೊಡ್ತೀನಿ. ಇನ್ಸೈಟ್ಸ್ ಅಲ್ಲಿ ಬಂದವರಿಗೆ ಈ ನಾಲೆಜ್ ಯೂಸ್ ಮಾಡ್ಬೇಕು ನೀನು. ಈಗ ನಾನು ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಏನೋ ಬೆಳಿತಿದ್ದೀನಿ ಅಂತಂದ್ರೆ, ಇಲ್ಲಿ ಗೇನ್ ಮಾಡಿರೋ ನಾಲೆಜ್ ಇನ್ಸೈಟ್ಸ್ ಅಲ್ಲಿ. ಕೆಲವೊಬ್ರು ಹೈಯರ್ ಎಜುಕೇಶನ್ ತಗೊಂಡು IT ಕಂಪ್ನಿನಲ್ಲಿ ದೇ ಹ್ಯಾವ್ ಎಕ್ಸೆಲ್ಡ್. ನೀವು UPSC ಇಷ್ಟೊಂದಲ್ಲ ನಸಿ, ನಿಮಗೆ ಇಂಡಿಯನ್ ಎಕಾನಮಿ, ವರ್ಲ್ಡ್ ಎಕಾನಮಿ, ಎವ್ರಿ ಡೇ ಏನು ಅಪ್ಡೇಟ್ ಆಗ್ತಾ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಎನ್ವಿರಾನ್ಮೆಂಟ್, ಎಕಾಲಜಿ, ಎವ್ರಿಥಿಂಗ್, ನಿಮ್ಮ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಇಷ್ಟೊಂದು ವಾಸ್ಟ್ ನಾಲೆಜ್ ಇದ್ದಾಗ ನಿಮ್ಮ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಇರ್ತದೆ. 100 ಜನ ಕೂತಿರೋ ರೂಮಲ್ಲಿ 100 ಜನನೂ ಅದೇ ಕಂಪ್ಯೂಟರ್ ಸೈನ್ಸ್ ಗ್ರಾಡ್ಸ್ ಇದ್ದು, ಅದರಲ್ಲಿ ನೀವು ಎಕ್ಸ್ಟ್ರಾ ಸೊಸೈಟಿ ಬಗ್ಗೆ, ಕಲ್ಚರ್ ಬಗ್ಗೆ, ಎಕಾನಮಿ ಬಗ್ಗೆ ತಿಳಿದಿದ್ದೀರಾ ಅಂತಂದ್ರೆ, ಅಟ್ ದಿಸ್ ಮೂಮೆಂಟ್ ಇನ್ ದಿ ಇಯರ್ ಆಫ್ AI ಇದೆಯಲ್ಲ, ಯು ಆರ್ ಮೋರ್ ವ್ಯಾಲ್ಯೂಯಬಲ್ ದೆನ್ ಅದರ್ ಪೀಪಲ್ ಇನ್ ದಿ ರೂಮ್, ರೈಟ್? ಹಂಗಾಗಿ ಲೆಟ್ ಅಸ್ ನಾಟ್ ಬಿ ನೆಗೆಟಿವ್ ಅಬೌಟ್ ಇಟ್. ನಾವು ಅನ್ಎಂಪ್ಲಾಯ್ ಆಯ್ತು, ಅವ್ರ ಬುದ್ಧಿವಂತಿಕೆ ಇರಬೇಕು, ಇಮಿಡಿಯೇಟ್ಲಿ ಮೂವ್ ಆನ್ ಆಗ್ಬೇಕು, ಅಂದ್ರೆ ಅಡ್ಯಾಪ್ಟಬಿಲಿಟಿ ಇರಬೇಕು, ಅಲ್ಲೇ ಸ್ಟಕ್ ಆಗಬಾರ್ದು. ನಾನು ಅದಕ್ಕೆ ಹೇಳಿದ್ನಲ್ಲ, ಇಂಟ್ರೆಸ್ಟ್ ಹಾಬೀಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಹುಡುಗರು ಏನ್ ಮಾಡ್ತವೆ, ಬಂದು ಬರೀ ಲಕ್ಷ್ಮೀಕಾಂತ್ ಓದೋದು, ಬರೀ ಸ್ಪೆಕ್ಟ್ರಮ್ ಓದೋದು, ಯಾವುದೋ ಒಂದು ಅಲ್ಲ, ಅಷ್ಟಕ್ಕೆ ನೀವು ಅಂಡ್ಕೊಂಡ್ ಕುಂತ್ರೆ ಗ್ರೋತ್ ಇರಲ್ಲ. ಡೈವರ್ಸಿಫೈ ಆಗಬೇಕು, ಆಪ್ಷನ್ಗಳು ಓಪನ್ ಅಪ್ ಆಗ್ತಾ ಇರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಮೀಟ್ ಪೀಪಲ್. ಅವಾಗ ಏನಾಗ್ತದೆ, ಯಾರು ಫೇಲ್ಯೂರ್ ಆಗಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲರೂ ಬಿಡ್ತಾರೆ. ಸರ್, ಶಿಕ್ಷಣ ತಜ್ಞರಾಗಿ ನನ್ನೊಂದು ವೈಯಕ್ತಿಕ ಯಾವ ತಜ್ಞ ಅಲ್ಲಪ್ಪ. ಇಲ್ಲ ಸರ್, ಎಜುಕೇಶನ್ ರೆವಲ್ಯೂಷನ್ ಸರ್ ಇದು. ಬಿಲ್ಡಿಂಗ್ ಅನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಒಂದು, ನನ್ನನ್ನು ನಾವು ಅದನ್ನೇ ಮಾತಾಡ್ತಿದ್ವಿ, ಇನ್ಸೈಟ್ಸ್ ಇಸ್ ನಾಟ್ ಎನ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಎ ಯೂನಿವರ್ಸಿಟಿ. ಅಷ್ಟು ನಂಬರ್ಸ್ ನಿಮ್ಮ ಹತ್ರ ಇದೆ ಸರ್. ಶ್ರೀನಗರ, ಲಕ್ನೋ, ಡೆಲ್ಲಿ, ಓಕೆ, ಇಲ್ಲ ಅದೊಂದು ಯೂನಿವರ್ಸಿಟಿ. ಸರ್, ಆಸ್ ಎನ್ ಅಕಾಡೆಮಿಷಿಯನ್ ಸರ್, ಈಗ ನಮಗೆ ಈಗ ಜೀವನದಲ್ಲಿ ಬದುಕೋದಕ್ಕೆ 3 ಮುಖ್ಯವಾಗಿ ಬೇಕು ಸರ್. ಒಂದು ದುಡ್ಡು, ಒಂದು ಆರೋಗ್ಯ, ಒಂದು ನೆಮ್ಮದಿ ಸರ್. ಈ 3 ಎಜುಕೇಷನ್ ಸಿಸ್ಟಮ್ ಹೇಳ್ಕೊಡ್ಲಿಲ್ಲ ನಮಗೆ. ಜಸ್ಟ್ ಎ ಕೈಂಡ್ ಆಫ್ ಮಾರ್ಕ್ಸ್ ಕಾರ್ಡ್ ಎಜುಕೇಷನ್. ನಾಳೆ ದಿನ ನೀವೊಬ್ಬರು ಎಜುಕೇಷನಿಸ್ಟ್ ಆಗಿ ನಿಮ್ಮ ಕೈಲಿ ಅಧಿಕಾರ ಸಿಕ್ಕಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಸುಧಾರಣೆ ತರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಸರ್? ನಮ್ಮ ನಡೆ ಶಾಲೆ ಕಡೆ ಅಂತಂದು ಸರ್ಕಾರಿ ಶಾಲೆ ಕಡೆ ನಾವು ಒಂದು ಅಭಿಯಾನ ಮಾಡಿದ್ವಿ, ಹೊನ್ನಾಳಿ, ಹರಿಹರ ಈ ತಾಲೂಕುಗಳಲ್ಲಿ, ದಾವಣಗೆರೆ ಕ್ಷೇತ್ರದಲ್ಲಿ. ಸೊ ವಿಸಿಟ್ ಮಾಡಿದ್ದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಹೌದು ಸರ್, ನೀವು ಹೋಗಲ್ಲಿ ಊಟ ಮಾಡಿ, ಬಿಸಿ ಊಟ ಮಾಡಕ್ ಹೋಗ್ತಿರ್ಲಿಲ್ಲ. ಇಲ್ಲ ಅದೆಲ್ಲ ನೋಡಿದ್ವಿ ಸರ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಮಕ್ಕಳ ಜೊತೆ ಕೂತು ಊಟ ಮಾಡಿ, ಅವರೆಲ್ಲ ತುಂಬಾ ಸಂತೋಷದಿಂದ ನಿಮ್ಮನ್ನು ನೋಡಿ. ಸೊ ಈ ಅಭಿಯಾನದಲ್ಲಿ ಈ ಗ್ರೌಂಡ್ ಲೆವೆಲ್ ಅಲ್ಲಿ ಸ್ಕೂಲಲ್ಲಿ ಇರುವಂತ ಫಂಡಮೆಂಟಲ್ ಪ್ರಾಬ್ಲಮ್ಸ್ ಏನು ಅಂತಂದು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದೆ. ಆಮೇಲೆ ಈ ಒಂದು ಪೊಸಿಷನ್ ನಲ್ಲಿ, ಅಂದ್ರೆ ಆಸ್ ಎ ಹೆಡ್ ಆಫ್ ದಿಸ್ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ಇನ್ಸೈಟ್ಸ್, ನಂದು ಡೇ 1 ಇಂದ ಮೋಡಸ್ ಆಪರೆಂಡಿ, ದ ವೇ ಐ ಹ್ಯಾವ್ ಆಪರೇಟೆಡ್ ಅಂತಂದ್ರೆ ಡೈರೆಕ್ಟ್ ಇಂಟ್ರಾಕ್ಷನ್ ವಿತ್ ದಿ ಸ್ಟೂಡೆಂಟ್ಸ್. ಐ ಆಮ್ ಸೋ ಲಕ್ಕಿ ಇನಫ್ ಟು ಹ್ಯಾವ್ ಸ್ಟೂಡೆಂಟ್ಸ್ ಫ್ರಮ್ ಎವ್ರಿ ಇನ್ಸ್ಟಿಟ್ಯೂಷನ್, ಎವ್ರಿ ಯೂನಿವರ್ಸಿಟಿ ಇನ್ ಇಂಡಿಯಾ. ಏಮ್ಸ್ ಇಂದ ಹಿಡಿದು ಎವ್ರಿ IIT, ಇನ್ಕ್ಲೂಡಿಂಗ್ ನ್ಯೂ IITs, ಎವ್ರಿ NIT, ಎವ್ರಿ IIM. ಐ ಹ್ಯಾವ್ ಸ್ಟೂಡೆಂಟ್ ಫ್ರಮ್ IIM ಕೋಲ್ಕತ್ತಾ ಇರ್ಬೋದು, ಲಕ್ನೋ ಇರ್ಬೋದು, IIM ಅಹಮದಾಬಾದ್ ಇರ್ಬೋದು, IIM ಬ್ಯಾಂಗ್ಳೂರ್ ಇರ್ಬೋದು, ರೈಟ್? ಆಲ್ಮೋಸ್ಟ್, ಯಾಕಂದ್ರೆ ನಮ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆಗಿದ್ರಿಂದ, ಬಿಕಾಸ್ ಅವರ್ಸ್ ವಾಸ್ ದ ಫಸ್ಟ್ ವೆಬ್ಸೈಟ್ ವಿಚ್ ರೆವಲ್ಯೂಷನೈಸ್ಡ್. ಸೊ ಇಟ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಬೆಸ್ಟ್ ಮೈಂಡ್ಸ್. ನ್ಯಾಷನಲ್ ಲಾ ಸ್ಕೂಲ್, ನಲ್ಸಾರ್, NUJS, ವೆಸ್ಟ್ ಬೆಂಗಾಲ್ ಇರ್ಬೋದು, ಎಲ್ಲ ಕಡೆಯಿಂದ. ಅದರಲ್ಲಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ದಂಗೆ ದ ಕೈಂಡ್ ಆಫ್ ಎಜುಕೇಶನ್ ದೇ ಗಾಟ್, ಹೌ ಇಟ್ ಇಂಪ್ಯಾಕ್ಟೆಡ್ ದ ಲೇಟರ್ ಸ್ಟೇಜಸ್ ಇನ್ ದೇರ್ ಲೈಫ್. ಅಂದ್ರೆ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಯು ಮೆನ್ಷನ್ 3 ಥಿಂಗ್ಸ್, ಓಕೆನಾ? ನೆಮ್ಮದಿ ಇರ್ಬೋದು, ದುಡ್ಡು ಇರ್ಬೋದು, ಸಂತೋಷ ಇರ್ಬೋದು. ಸೊ ಅದೆಲ್ಲದಕ್ಕೂ ಮೂಲ ದ ಕೈಂಡ್ ಆಫ್ ಎಜುಕೇಶನ್ ದೇ ಗಾಟ್ ಅನ್ನೋದು. ಸೊ
ಎಜುಕೇಶನಲ್ ಇನ್ಇಕ್ವಾಲಿಟಿ ಅನ್ನೋದೇನಿದೆಯಲ್ಲ ಅದು ಬಿಗ್ಗೆಸ್ಟ್ ಕರ್ಸ್ ಇನ್ ದಿಸ್ ಕಂಟ್ರಿ. ಸಮ್ ಪೀಪಲ್ ಹ್ಯಾವ್ ಆಕ್ಸೆಸ್ ಟು ಪ್ರಿವಿಲೇಜ್ ಕ್ಲಾಸ್, ಹೈ ಕ್ವಾಲಿಟಿ ಎಜುಕೇಶನ್. ಮೆಜಾರಿಟಿ ದೇ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಕ್ವಾಲಿಟಿ ಎಜುಕೇಶನ್. ಸೊ ನಂದು ಇಫ್ ಅಟ್ ಆಲ್ ನಿಮ್ ಹೇಳಿದ್ದ ನಿಜ ಆದ್ರೆ ಆಗ್ಲಿ ಅಂತ ನಾವು ಬಯಸ್ತೀವಿ. ಹಾಗೆ ಆಗುತ್ತೆ ಸರ್. ಎಜುಕೇಶನಲ್ ಇನ್ಇಕ್ವಾಲಿಟಿ ಅಡ್ರೆಸ್ ಮಾಡೋದು ನನ್ನ ಮೇಜರ್ ಕನ್ಸರ್ನ್, ನಂಬರ್ 1 ಕನ್ಸರ್ನ್. ಇವಾಗ ಹೌ ಅಂತಂದ್ಬಿಟ್ಟು ಇವಾಗ ನೀವು ಹೇಳಿದ್ರೆ ಸಂತೋಷ ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ ಅಂತಂದು, ದ ರೀಸನ್ ಏನು ಅಂತಂದ್ರೆ ಆ ಎಜುಕೇಶನ್ ಧೈರ್ಯ ಕೊಡ್ಲಿಲ್ಲ ನಮಗೆ. ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ, ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ರಿಸ್ಕ್ ತಗೊಂಡು ಏನಾದರೂ ಆಗಲಿ ನಾನು ಪ್ರಪಂಚ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಕೊಡಲಿಲ್ಲ ಎಜುಕೇಶನ್. ಅಂತ ಧೈರ್ಯ ಕೊಡೋ ಎಜುಕೇಶನ್ನ ಆ ಒಂದು ಸಿಸ್ಟಮ್ ತರಬೇಕನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಅದು ನಿಮ್ಮದು ಏಜ್ 6ಇಂದನೇ ಶುರು ಆಗಬೇಕು. ಅಂದರೆ ದ ಎಂಟೈರ್ ಎಜುಕೇಶನ್ ಶುಡ್ ಬಿ ಸೆಂಟರ್ಡ್ ಅರೌಂಡ್ ದ ಇಂಡಿವಿಜುವಲ್ ಆ್ಯಂಡ್ ಇಸ್ ಕ್ರಿಯೇಟಿವಿಟಿ. ಇಂಡಿವಿಜುವಲ್ ಆ್ಯಂಡ್ ಎಂಟೈರ್ ಇಂಡಿವಿಜುವಲ್ ಆ್ಯಂಡ್ ಇಸ್ ಕ್ರಿಯೇಟಿವಿಟಿ. ಈಗಿರೋ ಸಿಸ್ಟಮ್ ಏನೋ ಕ್ಲಾಸಲ್ಲಿ 60 ಜನ ಇದ್ದರೆ 3 ರಿಂದ 4 ಜನಕ್ಕೆ ಮಾತ್ರ ಪ್ರಯಾರಿಟಿ ಇರುತ್ತೆ. ಎಸ್ ಸರ್. ಇನ್ನು 50 ರಿಂದ 55 ಜನ ಟೋಟಲಿ ಇಗ್ನೋರ್ಡ್ ಅಂಡ್ ಅದರಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಆನ್ಸರ್ ಮಾಡ್ತಾರೆ ಅಂತ ಅದೇ ಅವ್ರನ್ನೇ- 3 ರಿಂದ 4 ಅಷ್ಟೇನೆ. ನಾವು ಅದೇ ವಿಕ್ಟಿಮು, ನೀವು ಅದೇ ವಿಕ್ಟಿಮು, ಗೊತ್ತಿಲ್ಲ ನೀವೆಲ್ಲ ಹೆಂಗಿದ್ರಿ ಅಂತಂದು. ಕ್ಲಾಸಲ್ಲಿ ನಮ್ಮನ್ನ ಯಾರು ನೋಡ್ತಾನೆ ಇರಲಿಲ್ಲ. ಹೌದು. ಫಸ್ಟು ಅದು ಚೇಂಜ್ ಆಗಬೇಕದು, ರೈಟ್? ಅಂದರೆ ಎವ್ರಿ ಚೈಲ್ಡ್ ಇನ್ ದಿ ಕ್ಲಾಸ್ ರೂಮ್ ಈಸ್ ವ್ಯಾಲ್ಯೂಯಬಲ್, ಈಸ್ ಅನ್ ಇಂಡಿವಿಜುವಲ್, ಈಸ್ ಅನ್ ಅಸೆಟ್ ಟು ದಿ ಕಂಟ್ರಿ ಅನ್ನೋ ಒಂದು ಕಾನ್ಸೆಪ್ಟು ಎಜುಕೇಷನ್ ಸಿಸ್ಟಮ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಫಸ್ಟು, ಅಕ್ರಾಸ್ ಎವ್ರಿ ಸ್ಕೂಲ್ ಆ್ಯಂಡ್ ಅಕ್ರಾಸ್ ಎವ್ರಿ ಲೆವೆಲ್. ಅದು ನಾವು ಇಟ್ ಈಸ್ ನಾಟ್ ರಿಸೋರ್ಸ್ ಕ್ರಂಚ್, ರೈಟ್? ಅದು ಜಸ್ಟ್ ಅನ್ ಎಕ್ಸ್ಕ್ಯೂಸ್ ಅದಷ್ಟೇ. ಇಂಡಿಯಾ ಆ್ಯಂಡ್ ಇವನ್ ಕರ್ನಾಟಕ ಹ್ಯಾಸ್ ಇನಫ್ ಮನಿ, ರೈಟ್, ಟು ಕ್ರಿಯೇಟ್ ಸಚ್ ಸ್ಕೂಲ್ಸ್. ಟೀಚರ್ ಟು ಸ್ಟೂಡೆಂಟ್ ರೇಷಿಯೋ ಇರ್ಬೋದು, ಆಮೇಲೆ ದ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಈಸ್ ನೀಡೆಡ್. Yes, sir. ಸರ್ಕಾರಿ ಶಾಲೆಯಲ್ಲಿ ಕಾಂಪಿಟೇಷನ್ಗಳೇ ನಡೆಯಲ್ಲ. ಸ್ಪೋರ್ಟ್ಸ್, ಖೋ ಖೋ, ಕಬಡ್ಡಿ ನಡೀಬೋದು, ಕ್ವಿಝ್, ಡಿಬೇಟು, ಮ್ಯೂಸಿಕ್, ಮಾಡಲ್ಲ sir. ಡಾನ್ಸು, ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್. ಇವಾಗ ಈಗಿರೋ ಪ್ರೆಸೆಂಟ್ ವರ್ಲ್ಡಲ್ಲಿ 70-80% ಲರ್ನಿಂಗ್ ಶುಡ್ ಬಿ ಔಟ್ಸೈಡ್ ದಿ ಕ್ಲಾಸ್ ರೂಮ್. ಮೋರ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಚಾಯ್ಸಸ್ ಕೊಡ್ಬೇಕು ನಮ್ಮ ಮಕ್ಕಳಿಗೆ. ನಾನು ಅದಕ್ಕೆ ಇಂಡಿವಿಜುವಲ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತಂದಿದ್ದು. ಏನಕ್ಕೆ ಅಂತಂದರೆ ದೇ ಶುಡ್ ಡಿಸ್ಕವರ್ ದೇರ್ ಇನ್ನೇಟ್ ಪೊಟೆನ್ಷಿಯಲ್ ಆ್ಯಂಡ್ ಇಂಟ್ರೆಸ್ಟ್. ನಾನು ಸ್ಪೇಸ್ ಸೈಂಟಿಸ್ಟೇ ಆಗ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಬರಬೇಕು ಅಂತಂದರೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸು, ರೈಟ್? ಆ They ಒಂದು should be aware, ಎಕ್ಸ್ಪೋಜರ್ sir, at least. ಹೆಂಗೆ ಆ ರೀತಿ ಒಂದು ಎಜುಕೇಷನ್. ಸೊ ಈಗಿರೋ ಏನು ನಾವು 2.5% ಆಫ್ GDP ಅರೌಂಡ್ 3% ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇಟ್ ಶುಡ್ ಬಿ ಮಿನಿಮಮ್ 10%. ಇಫ್ ಐ ಎಮ್ ಎ ಮಿನಿಸ್ಟರ್, 10% ಸ್ಪೆಂಡಿಂಗ್ ಆನ್ ಎಜುಕೇಷನ್ ಈಸ್ ಮಸ್ಟ್. Great. ಅಲ್ಲ, ಅದು This ಮಸ್ಟ್. should be done, sir. ಅದು ಆಯಿತು ಅಂತಂದರೆ ಇಟ್ ಹ್ಯಾಸ್ ಎ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್. ಬೇರೆ ಎಲ್ಲ ಬದಲಾವಣೆ ಆಗ್ತಾ ಹೋಗ್ತದೆ. ನೀವು ಊರಿನ ಮುಖಂಡರು, ಊರಿನ ಜನ ಯಾರ ಮುಂದೆ ಹೋಗಿ ಮಂಡಿ ಊರೋದು ಬೇಡ, ಬೆಗ್ ಮಾಡೋದು ಬೇಡ. ದೇವಸ್ಥಾನ ಕಟ್ಟಿ, ರೋಡ್ ಸರಿ ಮಾಡಿ, ಚರಂಡಿ ಕಟ್ಟಿ ಅಂತಂದು. ನಮ್ಮೂರಲ್ಲಿ ಓದಿರೋ ಸ್ಕೂಲ್ ಮಕ್ಕಳೇ ಅವ್ರು ಉದ್ಯಮಿಗಳಾಗ್ಬೋದು, ಲೀಡ್ರ್ ಆಗ್ಬೋದು, ಇನ್ನೇನು ಆಫೀಸರ್ ಆಗ್ಬೋದು, ಅವ್ರ ಊರನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಈಸ್ ಮೈ ಆಲ್ರೌಂಡ್. ಅಂದರೆ ಇದು ಒಬ್ಬ ವ್ಯಕ್ತಿಯಿಂದ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತು. ಇಟ್ ಈಸ್ ನಾಟ್ ಒಂದು ವ್ಯವಸ್ಥೆ ಬೇಕಿದೆ. ಇಟ್ಸ್ ಅನ್ ಐಡಿಯಾ. ಬಟ್ ಇದಕ್ಕೆ ನಮ್ಮ ಪೊಲಿಟಿಕಲ್ ವಿಲ್ ಇತ್ತು, ಸ್ವಾರ್ಥ ಇಲ್ಲ. ನಾವು ನಿಸ್ವಾರ್ಥರಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿದ್ರೆ ದಿಸ್ ಈಸ್ ಪರ್ಫೆಕ್ಟ್ಲಿ ಪಾಸಿಬಲ್. ಇದು ನನ್ನ ನವೋದಯ ಸ್ಕೂಲಲ್ಲಿ ನನಗೆ ಸಿಕ್ಕಿರೋ ಎಕ್ಸ್ಪೀರಿಯನ್ಸ್ ಇದೆ. ಆ ಬೇಸಿಸ್ ಮೇಲೆ ಹೇಳ್ತಾ ಇರೋದು. ಪ್ರತಿಯೊಂದು ಹಳ್ಳಿನಲ್ಲೂ ನವೋದಯ ಸ್ಕೂಲ್ ಮಾದರಿ, ಅದನ್ನು ವಿ ಹ್ಯಾವ್ ಟು ಇಂಪ್ರೂವ್ ಇಟ್ಸ್. ಅದೇ ಅಲ್ಟಿಮೇಟ್ ಅಲ್ಲ ಅದು. ನಾನು ಆಗಲೇ ನಮಗೂ ಅಲ್ಲಿ ಕ್ಲಾಸಲ್ಲಿ ಎಲ್ಲರೂ ಏನು ಕರೆದೇನು ಅವಕಾಶ ಕೊಡ್ತಿರ್ಲಿಲ್ಲ ಅಲ್ಲಿ. ಬಟ್ ಬೇರೆ ಬೇರೆ ಆಯ್ಕೆಗಳಿತ್ತು. ನಮಗೆ ಮ್ಯೂಸಿಕ್ ಕ್ಲಾಸ್ ಇತ್ತು, ಆರ್ಟ್ ಕ್ಲಾಸ್ ಇತ್ತು, ಸ್ಪೋರ್ಟ್ಸ್ ಇದ್ದು. ಸೊ ಅಟ್ಲೀಸ್ಟ್ ಹಂಗಿದ್ವು. ನಮಗೆ ದೊಡ್ಡ ಲೈಬ್ರರಿ ಇತ್ತು, ರಾತ್ರಿ ಎಲ್ಲ ಓಪನ್ ಇರೋದು. ಫುಲ್ಲಿ ಫಂಡೆಡ್ ಅಲ್ವಾ ಸರ್ ಅದು? ವೆಲ್ ಫಂಡೆಡ್, Well ಹಂಗೆಲ್ಲ funded. ಅಟ್ಲೀಸ್ಟ್ ಇತ್ತಲ್ಲಿ ನಮಗೆ. ಸೊ ಇಲ್ಲಿ ಏನು ಇಲ್ಲ, ಒಂದು ಗ್ರಂಥಾಲಯ ಇಲ್ಲ, ಒಂದು ಶೌಚಾಲಯ ಇಲ್ಲ, ಡೆಸ್ಕ್ ಇಲ್ಲ, ಸ್ಟೂಡೆಂಟ್ಸ್ ಕೇರ್ ಮಾಡೋರಿಲ್ಲ. ಸೊ ಆ ಸ್ಕೂಲಿಗೆ ಕಳ್ಸೋದು ಎಷ್ಟು ನರಕಯಾತನೆ. ಭಯ ಪಡ್ತಾರೆ ಸರ್ ಪೇರೆಂಟ್ಸ್. ಈ ರೀತಿ ವಿ ಆರ್ ಕಿಲ್ಲಿಂಗ್ ಗವರ್ಮೆಂಟ್ ಸ್ಕೂಲ್ಸ್. ಸರ್ ಮತ್ತೆ ಕೂಲಿ ಮಾಡಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಕಳ್ಸೋಣ ಅನ್ನೋ ತರ ಇವತ್ತು ಮನಸ್ಸು ಬಂದ್ಬಿಟ್ಟಿದೆ ಜನಗಳಿಗೆ. ಸೊ ಕೂಲಿ ಪ್ರೈವೇಟ್ ಸ್ಕೂಲ್ ಏನ್ ಚೆನ್ನಾಗಿಲ್ಲ. ಆದ್ರೂ ನೀವು ಬೆಂಗಳೂರು ಆಚೆ ಓದಿರೋ ಯಾವುದೇ ಸ್ಕೂಲಲ್ಲಿ ಓದಿದ್ರು ನಿಮ್ಗೆ ಇಂಗ್ಲೀಷ್ ಮಾತಾಡೋಕೆ ಬರಲ್ಲ. ಸುಮ್ಮನೆ ಹೆಸರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು, ಇಂಗ್ಲೀಷ್ ಮೀಡಿಯಂ ಕಾಲೇಜ್ಗಳು.
ಇಂಗ್ಲೀಷ್ ಮಾತಾಡ್ತಾರ? ಈಗ ಯಾವುದೋ ಒಂದು ಬಿಜಾಪುರಲ್ಲೋ ಮೈಸೂರಲ್ಲೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಲ್ಲೋ ಒಂದೆರಡು ಇರ್ಬೋದು, ಅಲ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದಿದಾವೆ, ಇಲ್ಲ ಅಂತಂದಲ್ಲ. ಬಟ್ ಇಲ್ಲಿ ಬರೋ ಇಂಗ್ಲೀಷ್ ಮೀಡಿಯಂ ಹುಡುಗರೆಲ್ಲ ಇಂಗ್ಲೀಷ್ ಮಾತಾಡಿರ್ತಾರ? ಸರ್ ಇವಾಗ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಆಗಲಿ, ಮತ್ತು ಈ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಬಗ್ಗೆ ಆಗಲಿ, ನಿಮಗಿರುವಂಥ ಕಾಳಜಿ ಮತ್ತು ಐಡಿಯಾಲಜಿ ತುಂಬ ಚೆನ್ನಾಗಿದೆ ಸರ್. ಗ್ರೇಟ್ ಆನ್ಸರ್ ನೀವು ಕೊಟ್ಟಿರೋದಂತೂ. ಆ್ಯಂಡ್ ನೀವು ನಾಯಕರಾಗಬೇಕು, ನಿಜವಾಗ್ಲೂ ಇವೆಲ್ಲ ರಿಫಾರ್ಮ್ಸ್ ತರಬೇಕು ಅಂತೇಳಿ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ನಾವು ಬೇಡ್ಕೊಳ್ತೀವಿ ಸರ್ ದೇವ್ರ ಹತ್ರ. ಆದರೆ ನಿಮಗೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಫಾಲೋವರ್ಸ್ ಇದ್ದಾರೆ ಸರ್. ಆ್ಯಂಡ್ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮಂಥ ನೂರಾರು ಜನ ಫ್ಯಾಕಲ್ಟಿಗಳಿದ್ದೀವಿ ಸರ್ ನಿಮ್ಮಿಂದ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮನ್ನು ಅಭಿಮಾನಿಸೋರೇ ಸಾವಿರಾರು ಜನ ಇದ್ದಾರೆ. ಸೊ ನೀವು ರಾಜ್ಯದ ಭವಿಷ್ಯ ಅಂತ ಅಂದ್ಕೊಂಡಿದ್ವಿ, ಅಂದರೆ UPSC KPSC ಇಂಥ ವಿಚಾರಗಳಲ್ಲಿ. ಮತ್ತು ರಾಜಕೀಯ ಇಷ್ಟು ಕೊಚ್ಚೆ ಎದ್ದುಬಿಟ್ಟಿದೆ ಸರ್ ನಮ್ಮ ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ. ನಿಮ್ಗೆ ರಾಜಕೀಯ ಯಾಕೆ ಬೇಕು ಸರ್? ಸರ್ ಈ ಕ್ವೆಶನ್ ಭಾಳ ಅಂದರೆ ರಿಲೆವೆಂಟ್ ಅಂತ ಅನಿಸುತ್ತೆ. ಒಬ್ಬ ಎಜುಕೇಷನಿಸ್ಟ್ ಆಗಿ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ, ಇದರಲ್ಲೇ ಮಾಡ್ಬೋದಾಗಿತ್ತಾರೆ ಸರ್. ವೈ ಆಸ್ ಎ ಪೊಲಿಟಿಷಿಯನ್ ಸರ್? 10 ವರ್ಷ ಆಯ್ತು. 10 ವರ್ಷ ಆದಮೇಲೆ ಈ ನಿರ್ಧಾರ ತಗೊಂಡಿದ್ದು ರಾಜಕೀಯಕ್ಕೆ ಬರಬೇಕು ಅಂತ. ನಾನು ಈ ಫೀಲ್ಡಲ್ಲಿ ಹುಡುಗರಿಗೆ ಗೈಡ್ ಮಾಡಿದ್ದೀವಿ, ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀವಿ, ನಿಮಗೆಲ್ಲ ಕೆಲಸ ಕೊಟ್ಟಿರ್ಬೋದು, ನಿಮ್ಗೊಂದು ಅವಕಾಶ ಹೌದು ಸರ್. ಕೊಟ್ಟಿರ್ಬೋದು, ನೀವು ಬೆಳೆದಿದ್ದೀರಿ, ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ, ಸಾವಿರಾರು ಜನ ಅಧಿಕಾರಿಗಳು ಮಾಡಿದ್ದೀವಿ. ವಾಟ್ ನೆಕ್ಸ್ಟ್? ಈಗ ಅಧಿಕಾರಿನ ನಾವು ತಿದ್ದಿ ತೀಡಕ್ಕಾಗ್ತದ? ನೀನು ಚೆನ್ನಾಗಿ DC ಥರ ಕೆಲಸ ಮಾಡೋ ಅಂತಂದು ಅವನಿಗೆ ಕಿವಿ ಹಿಂಡಿ ಹೇಳೋಕ್ಕಾಗ್ತದ? ನನಗಿಲ್ಲ. ನಮ್ಮ ಜಾಬ್ ಏನು? ಟ್ರೈನ್ ಮಾಡೋದು, ಕೋಚ್ ಮಾಡೋದು, ಅವ್ರನ್ನ ಅಧಿಕಾರಿಗಳು ಮಾಡೋದು. ಅದು ಅಲ್ಲಿ ತನಕ ನಾವು ಅವ್ರಿಗೆ ಎಥಿಕಲಾಗಿ ಇರೋಕ್ಕೆಲ್ಲ ಹೇಳಿರ್ತೀವಿ, ಗೈಡ್ ಮಾಡಿರ್ತೀವಿ. ಬಟ್ ಆ ವ್ಯವಸ್ಥೆ ಒಳಗೆ ಎಂಟ್ರಿ ಆದಮೇಲೆ ಅವ್ರು ಹೆಂಗೆ ಇರ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟದ್ದು, ಆಮೇಲೆ ಆ ವ್ಯವಸ್ಥೆಗೆ ಬಿಟ್ಟದ್ದಂಥದ್ದು. ಈ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಕರ್ನಾಟಕದಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಂತಂದು ನಾವೇನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಆ ಪ್ರಜಾಪ್ರಭುತ್ವ ಅನ್ನೋದು ದ ಹೈಯೆಸ್ಟ್ ಐಡಿಯಲ್. ಅದಿರೋದಕ್ಕೆ ಇವತ್ತು ನಾವಿಬ್ಬರು ಎಲ್ಲರೂ ಮುಕ್ತವಾಗಿ ಕೂತ್ಕೊಂಡು ಮಾತಾಡ್ತಿರೋದು, ಓಡಾಡ್ತಿರೋದು, ಅನಿಸಿಕೆಗಳನ್ನ ಹಂಚ್ಕೊತಾ ಇರೋದು. ಬಟ್ ಇಟ್ ಈಸ್ ಎ ಇಂಪರ್ಫೆಕ್ಟ್ ಡೆಮೋಕ್ರಸಿ, ಇಂಡಿಯನ್ ಡೆಮೋಕ್ರಸಿ. ಇವಾಗ ಏನಾಗಿದೆ, ಟ್ರೆಂಡ್ ಏನಾಗಿದೆ, 77 years ಆದಮೇಲೆ the way politicians have centralized power, the way they have centralized opportunities, the way they have centralized or concentrated wealth, ಕುಟುಂಬ ರಾಜಕಾರಣ ಸರ್. ಅನ್ಪ್ರೆಸಿಡೆಂಟೆಡ್. ಅದು ಕುಟುಂಬ ರಾಜಕಾರಣನೂ ಇದೆ, ಡೈನಾಸ್ಟಿಕ್ ಪೊಲಿಟಿಕ್ಸು ಎಲ್ಲ ಇದೆ. ಅದರಿಂದ ಏನಾಗ್ತಾ ಇದೆ, ನಾವು ಇಲ್ಲಿ ಕುತ್ಕೊಂಡು ಒಳ್ಳೆ ಅಧಿಕಾರಿಗಳನ್ನ ತಯಾರು ಮಾಡ್ಬೋದು. ಬಟ್ ಆ ಅಧಿಕಾರಿ ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡ್ಬೇಕಂತಂದ್ರೆ ಅಂಥ ಒಳ್ಳೆ ರಾಜಕಾರಣಿಗಳು ವ್ಯವಸ್ಥೆನಲ್ಲಿ ಇರಬೇಕಾಗುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಂಡಿರುವಂಥ ರಾಜಕಾರಣಿಗಳು ವ್ಯವಸ್ಥೆನಲ್ಲಿ ಇರಬೇಕು, ಪಾರ್ಲಿಮೆಂಟಲ್ಲಿ ಇರಬೇಕು, ಅಸೆಂಬ್ಲಿನಲ್ಲಿ ಇರಬೇಕು. ಅವ್ರನ್ನ ಗೌರವಿಸಿ ಅವರ ಇಂಟೆಲೆಕ್ಚುವಲ್ ಏನೊಂದು ಕೆಪಾಸಿಟಿ ಇರುತ್ತಲ್ಲ ಅದಕ್ಕೆ ಗೌರವ ಕೊಟ್ಟು ಅವರ ಇನ್ನರ್ ಕೆಪಬಿಲಿಟೀಸ್. ಯಾಕಂದರೆ ಎಕ್ಸಾಮ್ ಮಾಮೂಲಿ ಎಕ್ಸಾಮ್ ಅಲ್ಲ, ಇದು ಬಹಳ ಕಷ್ಟಪಟ್ಟು ಪಾಸಾಗಿ ಹೋಗಿರ್ತಾರೆ. ಅಲ್ಲಿ ತನಕ ಬಂದಿದ್ದಾರೆ. 10 ಲಕ್ಷದಲ್ಲಿ 180 IAS ಪೋಸ್ಟ್, 200 IPS ಬಂದಿದ್ದಾರೆ. 0.004 ಅವೆಲ್ಲ ಪಾರ್ ಮಾಡಿ ಬಂದಿದ್ದಾರೆ ಅಂದರೆ ಎಸ್ ಕೆಪಬಿಲಿಟಿ. ಅವ್ರಿಗೆ ಅವಮಾನ ಮಾಡ್ತೀರಿ ನೀವು. ಅವ್ರ ಹತ್ರ ಸರಿಯಾಗಿ ಕೆಲಸ ಮಾಡಿಸ್ಕೊಳ್ಳೋ ಬುದ್ಧಿಶಕ್ತಿ ನಿಮಗಿಲ್ಲ, ದುರಹಂಕಾರ ನಿಮಗೆ. ನಾನು ಶ್ರೀಮಂತ, ನಾನು ಬಲಿಷ್ಠ, ನನ್ನ ಹತ್ರ ಅಧಿಕಾರ ಇದೆ, ನಾನು ಜನಪ್ರತಿನಿಧಿ ಅನ್ನೋ ಒಂದು ದುರಹಂಕಾರ. ಸೊ ಏನಾಗ್ತಾ ಇದೆ, ದೆರ್ ಇಸ್ ನೋ ಕೊಲಾಬರೇಷನ್, ದೆರ್ ಇಸ್ ನೋ ಕೋಆರ್ಡಿನೇಷನ್. ರಿಸ್ಕ್ ಅವರ್ಸ್ ಆಗಿಬಿಟ್ಟಿದ್ದಾರೆ ಯಾರು, ಬ್ಯೂರೋಕ್ರಾಟ್ಸ್. ಇದು ಇಲ್ಲಿ ಕೂತ್ಕೊಂಡು ನಮಗೆ ಭಾಳ ಹತ್ತಿರದಿಂದ ನೋಡಿದ್ದೀವಿ ನಾವು. ಬಹಳ ಪೊಟೆನ್ಷಿಯಲ್ ಇರೋ ಅಧಿಕಾರಿಗಳು ಸೈಲೆಂಟ್ ಆಗಿರೋಂಥದ್ದು, ಅಥವಾ ಅವರ ಪೊಟೆನ್ಷಿಯಲ್ ತಕ್ಕಂತೆ ಕೆಲಸ ಮಾಡದಿರೋಂಥದ್ದು, ಇದು ಒಂದು. ಆಮೇಲೆ ನಾವು ಕೂಡ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸ್ ಆ್ಯಂಡ್ ಕಮ್ಯುನಿಟೀಸ್ ಇಂದ ಬಂದಿರೋದ್ರಿಂದ ಇವಾಗ ಇನ್ಇಕ್ವಾಲಿಟಿ ಅನ್ನೋದು, ರಾಜಕೀಯ ಅಸಮಾನತೆ, ಸಾಮಾಜಿಕ ಅಸಮಾನತೆ ಅನ್ನೋದು ಎಷ್ಟು ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂತಂದರೆ ಇವತ್ತು ಅದನ್ನು ಅಡ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು. ಅಂದರೆ ಈಗ ಮಾತೃ ಹೃದಯ ಇರೋಂಥವ್ರು, ನಾವು ಪೀಠಿಕೆನಲ್ಲಿ ನೋಡಿದ್ದೀವಿ, ಫ್ರೆಟರ್ನಿಟಿ ಅನ್ನೋ ಒಂದು ಪದ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಾಳಜಿಯಿಂದ ಆಲೋಚನೆ ಮಾಡಿ ಆ ಒಂದು ಪದ ಇಡ್ತಾರೆ. ಅದಕ್ಕೆ ಪರ್ಯಾಯ ಪದ ಅವ್ರು ಕೊಟ್ಟಿದ್ದು ಮೈತ್ರಿ ಅಂತಂದು. ನಾವು ಅದನ್ನ ಭ್ರಾತೃತ್ವ ಅಂತಂದು ಹೇಳ್ತೀವಿ. ಫ್ರೆಟರ್ನಿಟಿ ಅಂದರೆ ದ ಕೈಂಡ್ ಆಫ್ ಬ್ರದರ್ಹುಡ್, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು. ಮೈತ್ರಿ ಅನ್ನೋದು ರೈಟ್ ವರ್ಡ್ ಅಂತ. ಅಂದರೆ ನಮ್ಮದು ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ಕಮ್ಯುನಿಟೀಸ್, ಕಾಸ್ಟ್, ನಾವು ಯಾವುದೇ ಜಾತಿಯವರಾಗಿರಲಿ, ಮೇಲ್ ಜಾತಿಯವರು ಯಾರು ನಾವು ಕೆಳ ಜಾತಿ ಅಂತ ಹೇಳ್ತೀವಿ ಅವರನ್ನು ಮೇಲೆತ್ತಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ ಅಂತಂದು ಕೈ ಚಾಚಿ ಅವರನ್ನು ಮೇಲೆತ್ತಬೇಕು ಅನ್ನೋದು ಫ್ರೆಟರ್ನಿಟಿ ಅಂತ ಅಂದ್ಬಿಟ್ಟು.
ಇವತ್ತು ಆ ಕಾನ್ಸೆಪ್ಟು ಕಂಪ್ಲೀಟ್ಲಿ ಮಾಯ ಆಗೋಗ್ಬಿಟ್ಟಿದೆ ರಾಜಕಾರಣದಲ್ಲಿ. ಇವರನ್ನ ತುಳಿದು ಶೋಷಣೆ ಮಾಡಿ ಎಕ್ಸ್ಪ್ಲಾಯ್ಟ್ ಮಾಡಿ ಪರ್ಮನೆಂಟಾಗಿ ನಾವು ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಮತ್ತೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಹಿಂಗಿದ್ದಾಗ ಏನಾಗ್ತದೆ, ಇವಾಗ ನಾನು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಕಾನ್ಸ್ಟಿಟ್ಯೂಷನ್ ಗೊತ್ತು, ಡೆಮೋಕ್ರಸಿ ಮೇಲೆ ಗೊತ್ತು, ಎಕಾನಮಿ, ಪಾಲಿಟಿಕ್ಸ್, ಜಿಯೋಗ್ರಫಿ, ಎಲ್ಲ ಈ ಫೀಲ್ಡಲ್ಲಿ 20 ವರ್ಷ ಕೂತ್ಕೊಂಡಿದ್ದೀವಿ ಆಸ್ ಎನ್ ಆಸ್ಪಿರೆಂಟ್. ಇದು ಒಂದು ನಾವು ಇಲ್ಲೇ ಕೂತ್ಕೊಂಡು ಅದನ್ನ ಟೀಕೆ ಮಾಡಬೇಕಾ, ಗಾಸಿಪ್ ಮಾಡಬೇಕಾ, ಇನ್ನೊಬ್ಬನ ಬೈಕಂತ ಕೂರ್ಬೇಕಾ? ಒಬ್ಬ ವ್ಯಕ್ತಿಗೆ ಅನ್ಸುತ್ತೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ಮೇಲೆ ನೊಳಗೆ ಪೊಟೆನ್ಷಿಯಲ್ ಇದೆ, ನಿಮಗೆ ಬ್ಲಡ್ ಕುದೀತಾ ಇರ್ತದೆ ಕೆಲವೊಂದ್ಸರಿ ಅನ್ಯಾಯಗಳನ್ನ ನೋಡಿದಾಗ. ನಾವು ಹೆಲ್ಪ್ಲೆಸ್ ಆಗಿ ಕೂರೋದ್ರ ಬದಲು ಯಾಕೆ ನಾವು ಪ್ರಯತ್ನ ಮಾಡಬಾರ್ದು? ಬಟ್ ಸ್ಟಿಲ್ ಸರ್, ಈ ಕುಟುಂಬ ರಾಜಕಾರಣ ವಿರುದ್ಧ ನೀವೇನು ಮಾತಾಡ್ತಿದ್ದೀರಲ್ಲ ಸರ್, ಈಗಿನ ಪರಿಸ್ಥಿತಿ ಒಂಥರ ಸಮುದ್ರದ ವಿರುದ್ಧ ಈಜ್ದಂಗೆ ಅಂತ ಅನ್ಸಲ್ವ ಸರ್? ಎಲ್ಲಿ ಸರ್, ಇರೆಸ್ಪೆಕ್ಟ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ? ನೀವು ಮೊದಲನೇದು ಸಮುದ್ರ ಅಂತ ಯಾಕೆ ಅನ್ಕೊಂತೀರಿ? ಅವ್ರನ್ನ ಯಾಕೆ ಬಲಿಷ್ಠ ಅಂತ ಅನ್ಕೊಂತೀರಿ? ಮೊದಲು ನಾವು ಪ್ರಯತ್ನ ಮಾಡ್ದಂಗೆ ಅವ್ರನಲ್ಲಿ ಕೂರೋದಕ್ ಬಿಟ್ಟಿದ್ವಿ. ಹಿಂಗ್ ಅನ್ಕೊಂಡ್ ಯಾರು ಪ್ರಯತ್ನ ಮಾಡ್ದಂಗೆ ನೀವು ಹೋಗಿ ಕ್ಷೇತ್ರದಲ್ಲಿ ಒಬ್ಬ ಪಂಚಾಯತಿ ಎಲೆಕ್ಷನ್ಗೆ ಪ್ರಯತ್ನ ಮಾಡೋದಕ್ಕೆ ಎದುರಿಸ್ತಾರ ಅವನಿಗೆ. MLA ಎಲೆಕ್ಷನ್ಗೆ ಏನಾದ್ರು ಸುಮ್ಮನೆ ಆಕಾಂಕ್ಷಿ ಅಂತ ಅಂದ್ರೆ ಎದುರಿಸ್ತಾರೆ, ಸೈಲೆಂಟ್ ಮಾಡಿಸ್ತಾರೆ. ZP ಆಕಾಂಕ್ಷಿ ಅಂತಂದ್ರು ಸಾಕು, ಅವನ್ನ ಸೈಲೆಂಟ್ ಮಾಡಿಸ್ತಾರೆ. ಇವತ್ತು ಈ ಬಲಿಷ್ಠ ರಾಜಕಾರಣಿಗಳು ಅವ್ರು ಮಾಡಿಸೋದು, ಇಲ್ಲಿ ಇವರೇ ಅನ್ಕೊಂಡು ಅಸಂಪ್ಷನ್, ನಾನು ಪಾರ್ಟಿ ಒಳಗಿದ್ದಂಗೆ ಆಕಾಂಕ್ಷಿ ಅಂದ್ರೆ ನಮ್ಮ ತುಳಿದು ಬಿಡ್ತಾರೆ ಅಂತಂದ್ಬಿಟ್ಟು ಭಯ ಇದೆಯಲ್ಲ, ಭಯದಲ್ಲಿ ಬದುಕಿ ಇದು ಅದನ್ನೇ ಹೇಳಿದ್ ನಾನು, ಫ್ಲಾಡ್ ಡೆಮೋಕ್ರಸಿ ಅಂತ, ಇಂಪರ್ಫೆಕ್ಟ್ ಅಂತಂದು. ಇವ್ರು ಆಯ್ಕೆ ಮಾಡಿ ಬಂದಿರೋರು ಯಾವ ರೀತಿ ಅವ್ರದೇ ಆದ ಒಂದು ಸಣ್ಣ ವ್ಯವಸ್ಥೆ ಕಟ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ, ಬಟ್ ಇನ್ವಿಸಿಬಲ್. ಅದು ಒಂದು 3 ಜನಕ್ಕೆ ಒಂದು ಸಣ್ಣ ಪುಟ್ಟ ಹುದ್ದೆ ಕೊಟ್ಟು ಲಕ್ಷಾಂತರ ಮಂದಿನ ಶೋಷಣೆ ಮಾಡಿಸ್ತಾರೆ. ಈ 3 ಜನ ಅವರು ಗೇಟ್ ಕೀಪರ್ಸು. ಒಬ್ಬ MLA ಅಥವಾ ಮಿನಿಸ್ಟರ್ ಇದಾನಂದ್ರೆ ಅವ್ನ ಮಧ್ಯೆ ಒಂದು 3-4 ಜನ ಇರ್ತಾರೆ, ಕಾರ್ಪೊರೇಟರ್, ZP ಮೆಂಬರು ಏನೋ. ಅವ್ರ ಕೆಳಗೆ ಇನ್ನೆಲ್ಲ ಕಾಮನ್ ಪೀಪಲ್ ಇರ್ತಾರೆ. ಅವ್ನು ಮೀಟ್ ಮಾಡ್ಬೇಕಂದ್ರೆ ಇವ್ನು ಮೀರ್ ಬರಬೇಕು. ಸೊ ಇದು ಜಸ್ಟ್ ಎ ಪರ್ಸೆಪ್ಷನ್. ಈಗ ನಾವು ದಾವಣಗೆರೆ ಹೋಗಿ ಮಾಡಿದ್ವಿ, ಟಿಕೆಟ್ ಸಿಕ್ಕಿದ್ರೆ ಇವತ್ತು ದಾವಣಗೆರೆ MP ನಾನೇ. ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾರ್ಜಿನ್ ಕುಮಾರಸ್ವಾಮಿ ಅವ್ರು ಏನು ತಗೊಂಡ್ರಲ್ಲ, ಐ ಥಿಂಕ್ ಐ ಹ್ಯಾವ್ ಎ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಎವ್ರಿ ರೆಪ್ರೆಸೆಂಟೇಟಿವ್. ನನಗನ್ಸೋದು ಅಷ್ಟು ಜನ ಕಾಯ್ತಾ ಇದ್ರಲ್ಲಿ ಈ ತರ ಹೊಸಬ್ರು ಬರ್ಬೇಕು ನಮಗೆ ಅಂತಂದ್ರೆ. ಸಿಕ್ಕಿದ್ರೆ ಒಂದು 3 ಲಕ್ಷ ಮಿನಿಮಮ್, 2.5 3 ಲಕ್ಷ ಮಾರ್ಜಿನ್ ಇಂದ ಗೆದ್ದು ನಾನು MP ಆಗ್ತಿದ್ದೆ. ಯಾವ ಕುಟುಂಬ ರಾಜಕಾರಣ ಅಡ್ಡ ಬರ್ತಿರ್ಲಿಲ್ಲ, ಏನಿಲ್ಲ. ಟಿಕೆಟ್ ಸಿಗ್ಲಿಲ್ಲ ಅಂತ ಸೈಲೆಂಟ್ ಆಗಿ ಕೂರ್ಲಿಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಹೋದ್ರಿ 43,000 ತಗೊಂಡ್ವಿ. ಅದು 1.5 ಇಲ್ಲ ಜಾಸ್ತಿ ಅಲ್ಲ, 1.5 ಲಕ್ಷ ಬರ್ಬೇಕಿತ್ತು. ಅದೇನೇನೋ ಆಯ್ತು, ಅದು ಪೊಲಿಟಿಕ್ಸ್ ಸೈಡ್. ಇವಾಗ ಹಂಗ್ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಗೊತ್ತಿಲ್ಲ, ನೀವು ಇಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದೀರಲ್ವಾ. ಕರ್ನಾಟಕ ತುಂಬಾ ಇವತ್ತು ಸಾವಿರಾರು ಯುವಕರಿಗೆ ಒಂದು ಧೈರ್ಯ ಬಂದಿದೆ, ಈ ತರ ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡ್ಬೋದು ಅಂತ. ಇಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಆಫ್ ಫ್ಯಾಮಿಲಿ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಬಿಗಿನಿಂಗ್ ಆಫ್ ಎಂಡ್ ಆಫ್ ಫ್ಯಾಮಿಲಿ ಪಾಲಿಟಿಕ್ಸ್ ಇನ್ ಕರ್ನಾಟಕ. 10 ವರ್ಷದಲ್ಲಿ ನಾವು ಎಂಡ್ ಮಾಡ್ತೀವಿ ಅದನ್ನ. ಸ್ಟ್ರೈಟ್ ಆಗಿ ಕೇಳ್ತೀನಿ ಸರ್, ಗೆಲ್ತೀರಾ ಸರ್? 100% ನೆಕ್ಸ್ಟ್ MLA ಆಗೇ ಆಗ್ತೀನಿ ಸರ್. ರಾಜಕಾರಣ ನಿಮ್ ಪ್ರಯತ್ನನ ಭರವಸೆನಾ ಸರ್? ಭರವಸೆ. ಭರವಸೆ, ರಾಜ್ಯಕ್ಕೆ ಭರವಸೆ. ಸರ್, ನೀವು ಒಂದ್ ಕಡೆ ದೇಶದ IAS ಆಫೀಸರ್ಗಳು, IPS ಆಫೀಸರ್ಗಳು, ಬ್ಯೂರೋಕ್ರಾಟ್ಸ್ನೆಲ್ಲ ಒಂದ್ ಕಡೆ ಕೂರ್ಸಿದ್ರೆ ಒಂದ್ 10,000 ಜನ ಇದಾರೆ ಅಂದ್ರೆ, ನೀವ್ ಹಿಂಗ್ ನೋಡ್ಕೊಂಡು ಹೋಗ್ತಾ ಇದ್ರೆ ಸುಮಾರು ಒಂದ್ 5,000 ಜನಕ್ಕಾದ್ರೂ ನೀವು ಗೊತ್ತಿರ್ತೀರ. ನಿಮ್ಮ ಹತ್ರ ಅವ್ರ ಮಾರ್ಗದರ್ಶನ ತಗೊಂಡು ಏನ್ ಮಾಡೋಣ, ಎಲ್ಲ ಪಾಸ್ ಆಗಿರ್ತಾರೆ. ಮತ್ತೆ ಎಲ್ರು ಎದ್ ನಿಮ್ಗೆ ನಮಸ್ಕಾರ ಅಂತೂ ಮಾಡ್ತಾರೆ ಖಂಡಿತವಾಗ್ಲೂ. ಯಾವ ಇಂಪಾರ್ಟೆಂಟ್, ಬಟ್ ಈ ಲೆವೆಲ್ ನೀವಿದ್ದು ಜನಗಳ ಹತ್ರ ಓಟ್ ಕೇಳುವಂತದ್ದು, ಅದು ಯು ಶುಡ್ ನಾಟ್ ಸಿ ಇಟ್ ಫ್ರಮ್ ದಟ್ ಪರ್ಸ್ಪೆಕ್ಟಿವ್. ನಮ್ಗೆ ಯಾವುದೇ ಕೊಂಬು ಬೆಳೆಸ್ಕೊಂಡಿಲ್ಲ, ನನಗೆ ಯಾವುದೇ ಅಹಂಕಾರ ಇಲ್ಲ. ನಾನು ಯಾವಾಗಲೂ ನನ್ನನ್ನು ಝೀರೋ ಅಂತಾನೆ ಅನ್ಕೊಳ್ಳೋದು. ನಾನು ಜನ ಒಬ್ಬಿಸ್ತಾರೆ ನಮ್ಮನ್ನ, ನೀವು ಹಿಂಗೆ ಅಚೀವ್ ಮಾಡಿದ್ದೀರಿ, ಹಂಗೆ ಅಚೀವ್ ಮಾಡಿದ್ದೀರಿ. ನೋ, ಐ ಆಮ್ ಎ ಕಾನ್ಸ್ಟೆಂಟ್ ಲರ್ನರ್. ನನಗೆ ಯಾವಾಗಲೂ ನಾನು ನೆಲದ ಮೇಲೆ ನಡೆದಾಡ್ತಿರ್ತೀನಿ. ನಮಗೆ ಹಮ್ಮು ಬಿಮ್ಮು ಅಹಂಕಾರ ಇಲ್ಲ. ಸಿಂಪ್ಲಿಸಿಟಿ ಇಸ್ ದಿ ಅಲ್ಟಿಮೇಟ್ ಸೊಫಿಸ್ಟಿಕೇಶನ್ ಅಂತಂದು UPSC ಒಂದು ಟಾಪಿಕ್ ಬಂದಿತ್ತು, ಆಯ್ತಾ. ಸೊ ಈ ಸಿಂಪಲ್ ಆಗಿರೋದು ಇಸ್ ನಾಟ್ ಫೋರ್ಸ್ಡ್ ಚಾಯ್ಸ್ ಅಲ್ಲ, ಇರೋದೇ ಹಿಂಗೆ. ಸೊ ಅವ್ರು ಹೇಳದೇ ಇರಲಿ. ಕೆಲವೊಂದ್ಸರಿ ನಾವು ಹೋದ ಯಾರ ಕಾಲ ಮೇಲೆ ಕಾಲಕ್ಕೆ ಕೂತಿರ್ತಾರೆ, ಐ ಆಮ್ ನಾಟ್ ಅಫೆಂಡೆಡ್. ಕೆಲವೊಬ್ರು ಹೇಳ್ತಾರೆ ಹಂಗಂದ ತಕ್ಷಣ ನಮ್ಗೆ ಗೆದ್ರು ಅಂತಂದಲ್ಲ. ಈಗ ಇತ್ತೀಚೆಗೆ ಯಾರೋ ಬೇರೆ ಕಡೆಯಿಂದ ಬಂದು ನಮ್ಮ ಕಾಲು ಮುಡ್ತಾರೆ, ರೈಟ್, ಬೇಡ ಅಂತ ಹೇಳ್ತೀವಿ, ಹಿಂದೆ ಸರ್ಕೊಂತೀವಿ. ಆದ್ರೂ ಪಾಪ ಅವ್ರಿಗೇನೊಂದು ಅಭಿಮಾನ, ಗೌರವ ಇರುತ್ತೆ. ಈಗ ಯಾವುದು ಮ್ಯಾಟ್ರ್ ಆಗಲ್ಲ ನಮಗೆ. ಮ್ಯಾಟ್ರ್ ಆಗೋದೇನು,
ಬದಲಾವಣೆ, ರೈಟ್? ಬದಲಾವಣೆ ನನ್ನಲ್ಲ, ಸಮಾಜದಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗ್ಬೇಕು ಅನ್ನೋದು ಅಲ್ಟಿಮೇಟ್, ಅದು ನನ್ನ ಆಂಬಿಷನ್ ಇರುವಂಥದ್ದು. ಆಮೇಲೆ ನಾನು ನೋಡಿದ್ದೀನಿ, ಒಬ್ಬ IAS ಆದರೆ 10 ಜನ ಇನ್ಸ್ಪೈರ್ ಆಗ್ತಾರೆ. ಈಗ ನಾವು ರಾಜಕೀಯದಿಂದಲೇ ಇಲ್ದಿರೋ ನಾನು ಹೋರಾಟದ ಹಾದಿ ಮೂಲಕ, ಹೋರಾಟ, ಶಿಕ್ಷಣ, ಸಂಘಟನೆ, ಈ ಮೂಲಕ ನಾನು MLA ಆದ್ರೆ ನಾಳೆ ನಂತರ ಇನ್ನೊಂದು 20ರಿಂದ 25 ಜನ ಕರ್ನಾಟಕದ ಆ ಕಡೆ ಈ ಕಡೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಂದು 4-5 ಜನ ಗೆದ್ದೇ ಗೆಲ್ತಾರೆ. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಚೇಂಜ್. ದಟ್ಸ್ ವಾಟ್. ಸರ್, ಆಮೇಲೆ ಮೇ ಬಿ ನಿಮಗೆ ಗೊತ್ತಿರಲ್ಲ ಇದು, ಇವತ್ತಿನ ಒಂದು ಡಿಸ್ಕಷನ್ಸ್ ಏನು ನಡೀತಾ ಇದೆ ಹೊರಗಡೆ, ನಾವೆಲ್ಲಾದರೂ ಟೀ ಶಾಪಲ್ಲಿ ಇಲ್ಲಿ ಹೋದಾಗ, ಮುಂದಿನ ಪೀಳಿಗೆ ಯುವ ನಾಯಕರು ಅಂತ ಬಂದಾಗ ಅಲ್ಲಿ ಫಸ್ಟ್ ಹೆಸರು ನಿಮ್ದಿದ್ದೇ ಇದೆ ಸರ್. ಪ್ರತಿಯೊಬ್ಬರು ವಿನಯ್ ಕುಮಾರ್ ಜೀವಿ ಇದ್ದಾರೆ ಇಲ್ಲಿ ಅಂತ ಮಾತಾಡ್ತಾರೆ ಸರ್. ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ದಟ್. ಅಂದ್ರೆ ಕನ್ಸರ್ನ್ ಅಂದ್ರೆ ಖುಷಿ ಆಗುತ್ತೆ, ಪಾಪ ನಿಮ್ಗೆಲ್ಲ ಹೇಳೋದಾಗಿಲ್ಲ ಅಂತಲ್ಲ. ಇನ್ನೊಂದು ಕಾರಣ ಹೇಳ್ತೀನಿ ನಿಮಗೆ. ನಾವು ಹಿಂಗೆಲ್ಲ ಮಾತಾಡಿದಾಗ ಕೆಲವೊಬ್ಬರಿಗೆ ನಂಬಕ್ ಆಗದೆ ಇರ್ಬೋದು, ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಹಿಂಗೆ ದಾವಣಗೆರೆನಲ್ಲಿ ಹಿಂಗೆ ಆಗಿದ್ದು. ಸ್ಟಾರ್ಟಿಂಗ್ ಹೋದ ದಾವಣಗೆರೆ 8 MLA ಕ್ಷೇತ್ರ ಬರ್ತವೆ. ಸುಮಾರು 18.5 ಲಕ್ಷ ಮತದಾರರ ಕ್ಷೇತ್ರ ಅದು. ಸುಮಾರು 13-14 ಲಕ್ಷ ಓಟ್ ಆಯ್ತಲ್ಲಿ. ನನಗೆ ಗೊತ್ತಿದ್ದು ಒಂದು 10-15 ಜನ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್, ಅವರು ಇವರು ಯಾರೋ ಗೊತ್ತಿಲ್ವಲ್ಲ ನನಗೆ. ನನ್ನ ಹೆಸರು ಪಕ್ಕ ಯಾವುದೋ ದೊಡ್ಡ ಹೆಸರಿಲ್ಲ, XYZ, ದೊಡ್ಡ ಮುಖ್ಯಮಂತ್ರಿ ಆಗಿರೋ ಹೆಸರು, MLAಗಳು ಆಗಿರೋ ಹೆಸರು, ನಥಿಂಗ್, ನೋ ಐಡೆಂಟಿಟಿ. ಐಡೆಂಟಿಟಿ ಇನ್ಸೈಡ್ಸ್. ಇಡೀ ದಾವಣಗೆರೆನಲ್ಲಿ IAS ಆಕಾಂಕ್ಷಿಗಳು ಎಷ್ಟು ಜನ ಇರ್ತಾರೆ? 100, 200, 300 ಜನ ಅಷ್ಟೇ. ಅವ್ರೇನು ದಾವಣಗೆರೆಗೆ ಇರಲ್ಲ, ಎಲ್ಲೆಲ್ಲೋ ಇರ್ತಾರೆ, ಆಯ್ತಾ? ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಬರ್ತಾರೆ, ಬ್ಯಾನರ್ ಕಟ್ತಾರೆ, ಹಿಂಗೆ ಹೋಗ್ಬಿಡ್ತಾರೆ ಅಂತಂದ್ಬಿಟ್ಟು. nobody could imagine that ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಅವರೇ ಬಂದು ನಾನ್ ಬೇಕಾ, GB ವಿನಯ್ ಕುಮಾರ್ ಬೇಕಾ ಅಂತ ಹೇಳ್ತಾರೆ ಅಂತಂದು 15 days ಬಿಫೋರ್ ದಿ ಎಲೆಕ್ಷನ್. ಇದು ತುಂಬಾ ದೊಡ್ಡ ಒಂದಲ್ಲ 2 ಸಲ ಬಹಳ ಸರಿ ಹೇಳ್ತಾರೆ. ಆಮೇಲೆ ನಮ್ಮ ಮನೆಗೆ ದೊಡ್ಡ ಮಿನಿಸ್ಟ್ರಿಗಳು, MLA MLCಗಳೆಲ್ಲ ಭೇಟಿ ಕೊಟ್ಟು ಹಿಂಸರಿಗೆ ಅಂತ ಹೇಳಿದ್ರು. ಏನೇನೋ ಆಗೋಯ್ತದು. ಅಂದ್ರೆ ಐ ವಾಸ್ ನೋಬಡಿ 8 months ಪ್ರಯರ್ ಟು ದಟ್. ಇನ್ವಿಸಿಬಲ್. ನಾನು ಆಗ್ಲಿ ಕ್ಲಾಸಲ್ಲಿ ಹೇಳಿದ್ವಲ್ಲ, ಇನ್ವಿಸಿಬಲ್. ಬರ್ತಾರೆ ಹೋಗ್ತಾರೆ. 8 ತಿಂಗಳಾದ್ಮೇಲೆ ನಾಟ್ ಜಸ್ಟ್ ವಿಸಿಬಲ್, ಪ್ರಾಮಿನೆಂಟ್ಲಿ ವಿಸಿಬಲ್. ಇನ್ಫ್ಯಾಕ್ಟ್ ಜನ ಅವರಿಬ್ಬರ ಮಧ್ಯೆ ನಾನೇ ಗೆದ್ದು ಬಿಡ್ತೀನಿ ಅನ್ನೋ ಲೆವೆಲಿಗೆ ಹೋಗಿತ್ತು. ಇಂಡಿಪೆಂಡೆಂಟ್ ಆಗಿ 30% ಓಟ್ ತಗೊಳ್ತೀನಿ ಅಂತಾನೆ ಸರ್ವೆನಲ್ಲಿ ಬಂದಿದ್ದು. ಅದನ್ನ ಡೆಸ್ಟ್ರಾಯ್ ಮಾಡಿದ್ರು. ದಟ್ ಈಸ್ ಪಾಲಿಟಿಕ್ಸ್, ಅದೇನೇ ಇರಲಿ. ಈಗ ನಾನು 10-15 ವರ್ಷದಲ್ಲಿ ಫ್ಯಾಮಿಲಿ ಪೊಲಿಟಿಕ್ಸ್ ಎಂಡ್ ಮಾಡ್ತೀನಿ ಅಂದಾಗ ವೆರಿ ಬಿಗ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ಬೋದು. ಕರ್ನಾಟಕದಲ್ಲಿ ನಾವು ಒಂದು ದೊಡ್ಡ ಬದಲಾವಣೆ ತರ್ತೀವಿ ಅಂದಾಗ ಬಿಗ್ ಸ್ಟೇಟ್ಮೆಂಟ್ ಅಂತ ಈ ಕ್ಷಣ ಅನ್ನಿಸ್ಬೋದು. ಇನ್ನು 2-3 ವರ್ಷ ಆದ್ಮೇಲೆ ಕಾದ್ ನೋಡಿ, ಆಯ್ತಾ? ಆ ಕಾನ್ಫಿಡೆನ್ಸ್ ನನಗಿದೆ. ಒಂದು ದೊಡ್ಡ ಪಡೆ ರೆಡಿ ಆಗ್ತಾ ಇದೆ, ಅದು ಕಾಣಿಸ್ತಾ ಇಲ್ಲ. ದೊಡ್ಡ ಯುವ ಪಡೆ ರೆಡಿ ಆಗ್ತಾ ಇದೆ. ಬೀದರ್ ಟು ಚಾಮರಾಜನಗರ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ರೆಡಿ ಆಗ್ತಾ ಇದೆ. ಅದನ್ನ ದೊಡ್ಡ ಸಮಾವೇಶ ಮಾಡಿ ಅದನ್ನ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಟೈಮ್ ಬಂದಾಗ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿ. ಫೈನಲಿ ಸರ್, ನಂದು ಕೊನೆ ಪ್ರಶ್ನೆ ಸರ್. ಇದು ಪಾಲಿಟಿಕ್ಸ್ ಅಲ್ಲ, ಎಜುಕೇಷನ್ ಅಲ್ಲ, ಏನೂ ಅಲ್ಲ. ಓವರಾಲ್ ಆಸ್ ಎ ಲೈಫ್ ನಾನು ನೋಡಿದಾಗ ಸರ್, ನೀವು ಯಶಸ್ಸು ಮತ್ತು ಸೋಲು ಇವೆರಡನ್ನ ಹೇಗೆ ನೋಡ್ತೀರಾ ಸರ್? ಟು ಬಿ ಆನೆಸ್ಟ್, ನಾವು ಆಸ್ಪಿರೆಂಟ್ ಇದ್ದಾಗ ಹಲವಾರು ಸೋಲುಗಳನ್ನ ನೋಡಿದ್ದೀವಿ. ಆ್ಯಂಡ್ ಆ ಸೋಲಿಂದ ನೋವನ್ನು ಕೂಡ ಅನುಭವಿಸಿದ್ವಿ. ಆಮೇಲೆ ಎಲ್ಲರ ಥರ ನಾವು ಓವರ್ ಥಿಂಕ್ ಮಾಡಿದ್ದೀವಿ. ಕೆಟ್ಟ ಯೋಚನೆಗಳು ಬಂದೆಲ್ಲ ಹೋಗಿರ್ತವೆ. ಇದು ಭಾಳ ಸಹಜವಾಗಿರೋಂಥದ್ದು. ಬಟ್ ನಮ್ಗೇನಾಗುತ್ತೆ, ಮೆಚುರಿಟಿ ಬಂದಂಗೆ, ಮೋರ್ ಎಕ್ಸ್ಪೀರಿಯನ್ಸಸ್ ಅಕ್ಯುಮುಲೇಟ್ ಆದಂಗೆ ಒಂದು ವಿಸ್ಡಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ ಪಾಯಿಂಟಲ್ಲಿ ಈ ಥರ ಕೂತಾಗ, ನಾನು ನಮ್ಮ ನವೋದಯ ಸ್ಕೂಲ್ ಎಕ್ಸಾಮ್ ಪಾಸ್ ಮಾಡಿದೆ 5ನೇ ಕ್ಲಾಸಲ್ಲಿ. ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೆ. ಅಲ್ಲಿ ಹೋದ್ಮೇಲೆ ಎಲ್ಲ ಎಷ್ಟೊಂದು ಟೆಸ್ಟಲ್ಲಿ ಫೇಲ್ ಆದೆ, ಎಕ್ಸಾಮ್ಗಳು ಫೇಲ್ ಆದೆ. ಒಂದು ದಿನ ನನಗೆ 20 ಮೇಲೆ ಮಾರ್ಕ್ಸೇ ಬರಲಿಲ್ಲ, 20 ಔಟ್ ಆಫ್ 25. ಸಣ್ಣ ಪುಟ್ಟ ಆಯಿತು. ಸ್ಪೋರ್ಟ್ಸಲ್ಲಿ ಫೇಲ್ ಆದ್ವಿ. ಆ ಮೂಮೆಂಟ್ ನೋವಾಗೋದು, ಹಿಂಗೇನೋ ಆಗೋದು. 2024 ಮೇನಲ್ಲಿ ನನ್ನ ಮನೆ ಮುಂದೆ ಏನಿಲ್ಲ ಅಂದ್ರೆ 4-5 ಸಾವಿರ ಜನ ಇದ್ರು. MP ಎಲೆಕ್ಷನ್ ಹಿಂದಿನ ದಿನ. ಈ ಥರ ನಾಳೆ ನಮಗೆ ಗೊತ್ತಾಯ್ತಲ್ಲ, ದೇವರ್ ಆಲ್ ಎಕ್ಸ್ಪೆಕ್ಟಿಂಗ್, ಕೊಡಲಿಲ್ಲ, ಆಯಿತಾ? ಆ್ಯಂಡ್ ಒಂದೇ ಶಾರ್ಟ್ ಪೀರಿಯಡಲ್ಲಿ ಲಕ್ಷಾಂತರ ಜನಗಳನ್ನು ನೋಡೋ ಅವಕಾಶ ಸಿಕ್ತು. ಸಮ್ ಮೈಟ್ ಲೆವೆಲ್ ಇಟ್ ಆಸ್ ಫೇಲ್ಯೂರ್, ಸಕ್ಸಸ್, ವಾಟ್ ಎವರ್, ಡಿಪೆಂಡಿಂಗ್ ಆನ್ ದೇರ್ ಪರ್ಸ್ಪೆಕ್ಟಿವ್.
ಸೊ ಎವ್ರಿ ಸ್ಮಾಲ್ ಸೆಟ್ ಬ್ಯಾಕ್, ನಾವು ಲುಕಿಂಗ್ ಬ್ಯಾಕ್ ಕನೆಕ್ಟಿಂಗ್ ದಿ ಡಾಟ್ಸ್ ಅಂತ ಸ್ಟೀವ್ ಜಾಬ್ಸ್ ಹೇಳ್ತಾರೆ. ನೋಡಿದಾಗ ಈಗಿರೋ ಪರ್ಸ್ಪೆಕ್ಟಿವ್ ಡೆವಲಪ್ ಆಗಿರೋದು, ಲೈಫಲ್ಲಿ ದೆರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಕಾಲ್ಡ್ ಆಸ್ ಫೇಲ್ಯೂರ್. ಎವ್ರಿಥಿಂಗ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಇಲ್ಲೇ ಇಲ್ಲ, ಫೇಲ್ಯೂರ್ ಅನ್ನೋದು ಇಲ್ಲೇ ಇಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ವಿ ಲೇಬಲ್ ಇಟ್ ಹಂಗೆ ಹಿಂಗೆ, ಬಿಕಾಸ್ ಸೋಷಿಯಲ್ ನಾರ್ಮ್ಸ್ ಇರ್ತದೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೌದು. ನಂದೇ ಏನೋ ಇರ್ತದೆ ಎಕ್ಸ್ಪೆಕ್ಟೇಷನ್, ಅವೆಲ್ಲದ್ರ ಮೇಲೆ ಹಿಂಗೆ ಫೇಲ್ ಅಂತ ಹೋಗ್ತೀನಿ. ಬಟ್ ಇವಾಗ ನನಗೆ ಒಂದು ಕೈಂಡ್ ಆಫ್ ಮಾರಲ್ ಅಥಾರಿಟಿ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಈಗ ಕೂತಿಂಗ್ ನೋಡಿ ಹೇಳೋದಕ್ಕೆ ಇಲ್ಲ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಆದಮೇಲೂ ನಂದು ಗ್ರೋತ್ ಆಗಿದೆ ಹೊರತು ಯಾವತ್ತೂ ನಾನು ಹಿಂದೆ ಹೋಗಿಲ್ಲ. ನಾನು ಎವ್ರಿ ಸ್ಮಾಲ್ ಸೆಟ್ ಬ್ಯಾಕಿಂದ ದೇರ್ ಹ್ಯಾಸ್ ಆಲ್ವೇಸ್ ಬೀನ್ ಎ ಜಂಪ್. ಇವತ್ತು ನಾನು ಇಷ್ಟು ಕಾನ್ಫಿಡೆಂಟ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಕಳೆದ ಒಂದು 5-6 ವರ್ಷದಲ್ಲಿ ಈ ಫೀಲ್ಡಲ್ಲಿ, ನಮ್ಮಲ್ಲಿ ಪಾಲಿಟಿಕ್ಸಲ್ಲಿ, ರೈಟ್, ನಾನು ಪ್ರಯತ್ನನೇ ಫೇಲ್ ಆಗ್ತೀನಿ ಅಂತ ಪ್ರಯತ್ನನೇ ಮಾಡಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ದೊಡ್ಡ ಸಂಸ್ಥೆ ಇರ್ತಾ ಇರ್ಲಿಲ್ಲ. ಇವತ್ತು 1 ಲಕ್ಷನ ಎದುರಿಗಿರಲಿ ನಾನು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ನಾನು ಒಂದು ವೇದಿಕೆ ಮೇಲೆ, ಯಾರಾದರೂ ಇರಲಿ ವೇದಿಕೆ ಮೇಲೆ, ಮುಂದೆ ಹಿಂದೆ ಏನಾರಿರಲಿ ಕಾನ್ಫಿಡೆಂಟಾಗಿ ಮಾತಾಡೋ ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗಿದೆ. ಇಟ್ ಈಸ್ ಬಿಕಾಸ್ ಆಫ್ ಎವ್ರಿ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಸೆಟ್ ಬ್ಯಾಕ್ ಏನಂತೀವಿ ಅದು ಆಯಿತು. ಫೇಲ್ಯೂರ್ ಬಗ್ಗೆ ಸಕ್ಸಸ್ ಅನ್ನೋದು ನೆವರ್ ಎಂಡಿಂಗ್. ಅಂದರೆ ನಾವು ಆಗಲೇ ಮಾತಾಡಿದ್ವಿ, PSI ಅವರಿಗೆ ಸಕ್ಸಸ್ ಅಂತ ಅನ್ನಿಸ್ಬೋದು, ನನಗೆ ಅನ್ಸಲ್ಲ. ಅದು ಸಕ್ಸಸ್ ಅನ್ನೋದು ಇಸ್ ನಾಟ್, ಅದೇ ಸರ್, is not achieving. ಹೇಳ್ತಾರೆ ಸಕ್ಸಸ್ ಇಸ್ ಎ ಜರ್ನಿ, ಇಟ್ಸ್ ನಾಟ್ ಎ ಡೆಸ್ಟಿನೇಷನ್ ಅಂತ. ಹಂಗೇನೆ. ಅಂದರೆ ಯಾವುದೋ ಒಂದು ಪೋಸ್ಟು, ಪೊಸಿಷನ್ನು ಅಥವಾ ಶ್ರೀಮಂತಿಕೆ ಅಚೀವ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಅಂತ ಲೇಬಲ್ ಮಾಡೋದು ಸ್ಟುಪಿಡಿಟಿ. ನಾವು ಅದಕ್ಕೇನೆ ಯಾರನ್ನೋ ಒಬ್ಬರನ್ನ ಭಾಳ ಪವರ್ಫುಲ್ ಅಂತ ಅನ್ಕೊಳ್ಳೋದು. ಒಂದು ಕುಟುಂಬ ದೊಡ್ಡ ಪವರ್ಫುಲ್ಲು, ಯಾಕಂದರೆ ವಿ ಸಿ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಪೊಸಿಷನ್, 1000 ಕೋಟಿ ಇದೆ, ಮಿನಿಸ್ಟರ್ ಇದ್ದಾನೆ, ಹಂಗೆ ಹಿಂಗೆ ಅಂತಂದು ನಾವು ಅದನ್ನ ತಲೆಯಿಂದ ತೆಗೆದಾಕ್ಬಿಡ್ಬೇಕು. ಅವ್ರು ಸಕ್ಸಸ್ಫುಲ್ ಹಂಗಲ್ಲ. ಅಲ್ಟಿಮೇಟ್ ಸಕ್ಸಸ್ ಅನ್ನೋದು ನನ್ನ ಪ್ರಕಾರ, ರೈಟ್, ಯಾವಾಗ ಅಂದರೆ ವೆನ್ ಐ ಹ್ಯಾವ್ ದಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಟು ಹೆಲ್ಪ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್, ಟು ಅಪ್ಲಿಫ್ಟ್ ಫ್ರಮ್ ಪಾವರ್ಟಿ ಇರ್ಬೋದು, ಅಥವಾ ಇನ್ನೊಬ್ಬರನ್ನ ಬೆಳೆಸೋದಿರ್ಬೋದು. ಅದೇನು ಮೆಜರ್ ಮಾಡ್ತೀವಲ್ಲ, ಅದು ಫಾರ್ ಮಿ ಅಲ್ಟಿಮೇಟ್ ಸಕ್ಸಸ್ ಅಂತಂದು. ವೈಯಕ್ತಿಕವಾಗಿ ನಾನು ಗುಡ್ಡೆ ಹಾಕೊಳ್ಳೋದಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ನಾನು ಎಷ್ಟು ಜನನ್ನ ಮೇಲೆತ್ತಿದೆ, ಎಷ್ಟು ಜನಕ್ಕೆ ಸಹಾಯಕಾರಿಯಾದೆ, ವಿನ್ ಯು ಮೆಜರ್ ಇಟ್. ಅದು ಚೆನ್ನಾಗಿದೆ ಸರ್, ಲೈನೇ ಚೆನ್ನಾಗಿದೆ. ಅಂದರೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಬೆಳೆಸ್ಕೊಂಡು, ಇಲ್ಲ ಮ್ಯಾಕ್ಸಿಮಮ್ ಕೆಪಾಸಿಟಿ ಬೆಳೆಸ್ಕೊಂಡು ಮ್ಯಾಕ್ಸಿಮಮ್ ಜನಕ್ಕೆ ಹೆಲ್ಪ್ ಮಾಡೋದು ಸಕ್ಸಸ್ ಅಂತ. ನನ್ನ ಡೆಫಿನೇಷನ್ ಅದೇ, ನಾನು ಬದುಕ್ತಿರೋದು ಅದಕ್ಕೆ. ಮತ್ತೆ ನಿನ್ನೆ ಶರತ್ ಸರ್ ಇದಕ್ಕೆ ಇನ್ನೊಂದು ಮಾತು ಹೇಳ್ತಾ ಇದ್ರು ಸರ್, ಏನಾದರೂ ಒಂದು ಸಕ್ಸಸ್ ಅಂತ ಬಂದಾಗ ವಿನಯ್ ಸರ್ ಜೊತೆಯಲ್ಲಿ ಇರೋರ ಮೇಲೆ ಹಾಕ್ತಾರೆ, ಇದು ನಿಮ್ಮ ಸಕ್ಸಸ್ಸು ಅಂತೇಳಿ ಸೆಲೆಬ್ರೇಟ್ ಮಾಡಿಸ್ತಾರೆ. ಆ್ಯಂಡ್ ಏನೇ ಒಂದು ಫೇಲ್ಯೂರ್ ಅಂತ ಬಂದಾಗ ಅದನ್ನು ಅವರೇ ಹಾಕ್ಕೊಳ್ತಾರೆ ಹೆಗಲ ಮೇಲೆ ಅಂತೇಳಿ ಹೇಳ್ತಾ ಇದ್ರು. ನಿಮ್ಮ ಬಗ್ಗೆ ತುಂಬ ನನಗೇನು ನೆನಪಿಲ್ಲ, ಬಟ್ ವಿ ಟುಗೆದರ್ ಸೆಲೆಬ್ರೇಟ್ ಎಲ್ಲರೂ. ಅದು ಸಕ್ಸಸ್ ಆದರೆ ಎಲ್ಲರೂ ಜೊತೆಗೇನೆ, ಫೇಲ್ಯೂರ್ ಆದರೂ ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಅನ್ನೋ ಥರನೇ ಹೋಗ್ತೀವಿ. ಸೊ ಅದು ಜೀವನ ಕಲಿಸಿರೋಂಥ ಪಾಠ. ಮತ್ತೆ ಇದು ನಿಜವಾದ ಒಂದು ನಾಯಕನ ಗುಣ ಸರ್. ಅದು ಅದಕ್ಕೆ you are a true leader, sir. 41 ವರ್ಷ ಯಾವ ದೊಡ್ಡ ಲೀಡರ್ ಆಗಿಲ್ಲ, ಏನಾಗಿಲ್ಲ. ಇಟ್ ಈಸ್ ಇನ್ ದಿ ಪ್ರಾಸೆಸ್. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಆಗ್ತೀವಿ ಅಂತಂದು. ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಬಿಗ್ ಲೀಡರ್, ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಬಿಗ್. ಇಟ್ ಈಸ್ ದಿ ಚಾಯ್ಸಸ್ ವಿ ಮೇಕ್. ಈಗ ಎಷ್ಟು ಜನ ಹಿಂಗೆ ಇನ್ಸ್ಟಿಟ್ಯೂಷನಲ್ಲಿ ಕೂತ್ಕೊಂಡ್ಬಿಟ್ಟು ನಾನು MP MLA ಆಗ್ತೀನಿ ಅಂತ ಧೈರ್ಯ ಮಾಡ್ತಾರೆ. ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರು, ನಮಗಿಂತ ದುಡ್ಡು ಮಾಡ್ಕೊಂಡ್ರು ಇದ್ದಾರೆ. ರೈಟ್, ಪ್ರಯತ್ನ ಮಾಡಬೇಕು. ಹೋಗಿ ಅಲ್ಲಿ ನಾವು ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಒಂದು ಪ್ರಯತ್ನ ಮಾಡಬೇಕು. ರೈಟ್, ಎಷ್ಟೊಂದು ಜನ ಮಾಡಿದ್ರೆ ಅವರು ನಮಗಿಂತ ದೊಡ್ಡ ಲೀಡರ್ ಆಗ್ತಿದ್ರೇನೋ, ಹಿಂಗೆ ಲೀಡರ್ ಆಗಿಲ್ಲ, ಆಗ್ತಿದ್ರೇನೋ. ಇಟ್ ಈಸ್ ಇನ್ ದಿ ಪ್ರಾಸೆಸ್, ಎ ವೆರಿ ಎಕ್ಸೈಟಿಂಗ್ ಜರ್ನಿ. ನಂದೇನಿದೆಯಲ್ಲ, ಆಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಪ್ರಯತ್ನನ ಭರವಸೆನ ಅಂತಂದು. ಪ್ರಯತ್ನ ಆಗಿರೋದು ಇವತ್ತು ಭರವಸೆ ಆಗಿದೆ. ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ರೈಟ್, ಬಿಗಿನಿಂಗಲ್ಲಿ ಹೋದಾಗ ಭರವಸೆಯೊಂದಿಗೆ ಹೋಗಿದ್ದು, ದೊಡ್ಡ ಪ್ರಯತ್ನ ಮಾಡಿದ್ವಿ. ಈಗ ನೆಕ್ಸ್ಟ್ ಮಾಡ್ತಿರೋದು ಪ್ರಯತ್ನಗಳಲ್ಲ ಇದು. ದೇರ್ ಈಸ್ ಎ ಮೆಥಡ್, ದೇರ್ ಈಸ್ ಎ ಕ್ಲಿಯರ್ ಪರ್ಪಸ್, ಕ್ಲಾರಿಟಿ ಇದೆ. ನಾನು ಸುಮ್ಮನೆ ಏನೋ MLA ಆಗಬೇಕು ಪ್ರಯತ್ನ ಅಲ್ಲದು, ಅದು ಭರವಸೆ. ಆಮೇಲೆ ಇನ್ನೊಬ್ರು ಆಗ್ಲಿ ಅನ್ನೋದು, ನಾನು ಒಬ್ಬನೇ ಆಗೋದಲ್ಲ. ಈ ಕುಟುಂಬಗಳ ಆಚೆ ಇರೋರು ಬೇರೆಯವ್ರು ಬಂದು ಆಗ್ಲಿ ಅಂತ, ಇಫ್ ಪಾಸಿಬಲ್ ನಮಗೊಂದು ಆ ಥರ ಒಂದು ಏನಂತೀರಿ ಯೋಗ ಸಿಗುತ್ತೆ ಅನ್ನೋ ನಂಬಿಕೆ ಇದೆ, ಇಲ್ಲ ಅಂತಲ್ಲ. ಆದಾಗ ನಂದು ಇಮಿಡಿಯೇಟ್ ಆಕಾಂಕ್ಷೆ ಅನ್ನೋದು, ಫಾರ್ ಎಕ್ಸಾಂಪಲ್ MLA ಆದಮೇಲೆ ಏನು ಫಸ್ಟ್ ಕೆಲಸ ಮಾಡ್ತೀರಿ ಅಂತಂದರೆ, ರಾಜ್ಯ ಪ್ರವಾಸ ಮಾಡಿ ನೆಕ್ಸ್ಟ್ ಇನ್ನೊಂದು 20 ಜನ ಹೊಸಬ್ರು MLA ಆಗಬೇಕು.
ಅಂಥವ್ರು ನೋಡ್ಕೋ ಕೆಲಸ, ಅಂಥವ್ರನ್ನ ಬೆಳೆಸೋ ಕೆಲಸ ಅಂತಂದು. ನೀವು ಒಬ್ಬರಾಗಿರ್ಬೋದು, ಯಾರಿಗೆ ಗೊತ್ತು, ಅಥವಾ ಇನ್ನೊಬ್ರು ಯಾರು ಆಗಿರ್ಬೋದು. ಅಂದರೆ ಒಳ್ಳೆ ಅವ್ರಿಗೂ ನಮ್ಮ ಸಮಾಜ ಸೇವೆ ಮಾಡಬೇಕಂತ ಮನಸ್ಸಿರಬೇಕು, ಸಮಾಜ ಕಟ್ಟೋಂಥ ಮನಸ್ಸಿರಬೇಕು, ಒಳ್ಳೆ ವ್ಯಕ್ತಿತ್ವ ಇರಬೇಕು, ವಿನಯತೆ ಇರಬೇಕು. ಸೊ ಇವೆಲ್ಲ ಕ್ವಾಲಿಟೀಸ್ ನೋಡಿ, ರೈಟ್. ಯಾಕಂದರೆ ನಾನು ಆಗಲೇ ಹೇಳಿದೆ, ಗುಡ್ ಪಾಲಿಟಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್. ಇವತ್ತು ಕೈಂಡ್ ಆಫ್ ಡಿಸ್ಕಷನ್ಸ್, ಡಿಬೇಟ್ಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್, ಕ್ವಾಲಿಟಿ ಡಿಟೀರಿಯರೇಟ್ ಆಗೋದಕ್ಕೆ ಬಿದ್ದೋಗ್ಬಿಟ್ಟಿದೆ, ರೈಟ್. ಸಾಮಾಜಿಕ ನ್ಯಾಯ ಭಾಷಣದಲ್ಲಿ, ಹೌದು, ಕೃತಿಯಲ್ಲ, ನಾಟ್ ಇನ್ ಆ್ಯಕ್ಷನ್, ರೈಟ್. ಆಸ್ತಿ ಮಾಡ್ಕೊಳ್ಳೋದು ಅಂಡ್ ಕ್ಯಾಪಿಟಲಿಸ್ಟ್ ಕಂಟ್ರೋಲ್ ಒಳಗೆ ಬರ್ತಾ ಇದ್ದಾರೆ ಎಲ್ಲರೂ, ರೈಟ್. ಗವರ್ನಮೆಂಟ್ ಆ್ಯಂಡ್ ಪೊಲಿಟಿಷಿಯನ್ಸ್ ಆ್ಯಂಡ್ ಎವ್ರಿಥಿಂಗ್. ಅದು ನಾವೊಂಥರ ಸಾಮಾಜಿಕ ಜವಾಬ್ದಾರಿ ತಗೊಂಡು ಹೋರಾಟ ಮಾಡಬೇಕು. ಎಷ್ಟೊಂದು ಜನ ಆಸ್ಪಿರೆಂಟ್ಸ್ ಅವರು ಟ್ರೈ ಮಾಡಿ ಮುಂದೆ ಬರ್ಬೋದು, ರೈಟ್. ನಾವು ಸಿನಿಕತನ ಆಗಬಾರ್ದು, ಸುಮ್ಮನೆ ಕ್ರಿಟಿಸೈಸ್ ಮಾಡೋದಕ್ಕೆ ಕ್ರಿಟಿಸೈಸ್ ಮಾಡೋದು ಇಲ್ಲ, ಪಾಸಿಟಿವ್ ಆಗಿರಬೇಕು. ಆಮೇಲೆ ಪ್ರಯತ್ನ ಮಾಡೋರನ್ನ ನಾವು ಸಪೋರ್ಟ್ ಮಾಡಬೇಕು. ಸುಮಾರು ಸಂಘಟನೆಗಳಿದೆ, ಸುಮಾರು ಲೀಡರ್ಸ್ ಇದ್ದಾರೆ. ನನಗೆ ಖುಷಿ ಆಗುತ್ತೆ, ನಮ್ದು ಎಷ್ಟೊಂದು ಜನ ಮೀಟ್ ಮಾಡೋಕೆ ಬರ್ತಾರೆ, ಸರ್ ನಾನು ಒಂದು ಚಿಕ್ಕ ಸಂಘಟನೆ ಇದೆ, ಹೋರಾಟ ಮಾಡ್ತಿದ್ದೀನಿ, ಏನಾದರೂ ಸಹಾಯ ಮಾಡಿ ಅಂತ. ನಮ್ಮ ಕೈಲಾದದ್ದು ಸಹಾಯ ಮಾಡ್ತೀವಿ. ಕೆಲವೊಂದು ಸರಿ ಅಲ್ಲಿ ಹೋಗಿ ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ, ರೈಟ್. ಯಾರೋ ಮೂವಿ ಪ್ರಮೋಷನ್ಗೆ ಬರ್ತಾರೆ, ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಓಕೆ ಮಾಡಿ ಪ್ರಮೋಷನ್ ಮಾಡಿ ಅಂತಂದು ಸೋಷಿಯಲ್ ಕನ್ಸರ್ನ್ ಇರೋದು. ಹಿಂಗೆ ನಮ್ಮ ಕೆಪಾಸಿಟಿನಲ್ಲಿ ಏನೇನಾಗ್ತದೆ ನಾವು ಮಾಡ್ತಾ ಇರಬೇಕು. ಈಗ ಇಷ್ಟೋ ತನಕ ನೀವು ಪ್ರಶ್ನೆ ಕೇಳಿ ನನ್ನ ಹತ್ರ ಉತ್ತರ ಬರ್ಸಿದ್ದೀರಿ. ಸೊ ನನಗೂ ಕುತೂಹಲ ಇರ್ತದೆ, ಅಂದರೆ ನಿಮ್ಮ ಫ್ಯೂಚರ್ ಹಂಗೆ, ನಿಮ್ಮ ಭವಿಷ್ಯದ ಬಗ್ಗೆ ನೀವೇನು ಆಲೋಚನೆ ಮಾಡಿದ್ದೀರಿ, ನಿಮ್ಮ ಆ್ಯಂಬಿಷನ್ ಏನು ಅಂತ. ಸೊ ಫಸ್ಟ್ ಅಂದರೆ ನಿಮ್ಗೆ ಏನಾದ್ರು ಬೇಜಾರಿದೆಯಾ ಟೀಚರ್ ಆಗಿರೋದು? ಯಾಕಂತಂದರೆ ಅಲ್ಲಿ ನಾವು ಸಮಾಜ ಹೇಳಿರ್ತದೆ, ಈಗ ಅಲ್ಲಿ UPSC KPSC ಆಗಲಿಲ್ಲ ಅಂತಂದು ಟೀಚರ್ ಆದರು ಅಂತಂದು ಹೇಳ್ತಾರೆ. ಹಂಗೇನಾದರೂ ಕಾಡ್ತದ? ಎರಡನೇದು ಮುಂದಿನ ಆಲೋಚನೆ ಏನು ಅಂತ. ಸರ್ ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ಸರ್ ಇದುವರೆಗೂ ಏನು ಓದ್ಕೊಂಡಿದ್ವಿ ಸರ್, ಅದಕ್ಕೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ಇನ್ಸೈಟ್ಸು. ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕಿಂತ ಏನಾದ್ರು ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಖಂಡಿತ ಮಾಡ್ಬೇಕು ಸರ್. ಅಂದರೆ ನೀವು ಬಿಟ್ಟು ಹೋಗ್ತೀರಿ ಇನ್ಸೈಟ್ಸ್? ಬೆಸ್ಟ್ ಪ್ಲಾಟ್ಫಾರ್ಮ್ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಎಜುಕೇಷನ್ ಪ್ಲಾಟ್ಫಾರ್ಮ್ ಅಲ್ಲ ಸರ್. ಅಂದರೆ ಈಗ ನಾಟ್ ಇನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ ಸರ್, ಈಗ ಎಜುಕೇಷನ್ ಸೆಕ್ಟರ್ ಕೆಲಸ ಮಾಡ್ತಿದ್ದೀವಿ. ಸೊ ಕೊನೆವರೆಗೂ ಇದ್ದೇ ಮಾಡಬೇಕು ಅನ್ನೋದಿಲ್ಲ ಸರ್. ಬೇರೆ ಒಂದು ಅವಕಾಶಗಳು ಸಿಕ್ಕಾಗ ಅದನ್ನು ಕೂಡ ಕಲಿತು ಸಮರ್ಥವಾಗಿ ಮಾಡಬೇಕು ಅನ್ನೋದು ತಲೆಯಲ್ಲಿದೆ ಸರ್. ಬಟ್ ಯು ಹ್ಯಾವ್ ಟು ಬಿ ಆಂಬಿಷಿಯಸ್. ನಾನು ನನ್ನ ಇನ್ಸ್ಟಿಟ್ಯೂಷನಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ನಾನು ಇಲ್ಲಿ ಬಂದಿರೋ ಸುಮಾರು ಜನ ಇವ್ಯಾಲ್ಯೂಯೇಟರ್ ಆಗಿ, ಟೀಚರ್ ಆಗಿ UPSC ಪಾಸ್ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಕೆಲವೊಬ್ಬರು ಬೇರೆ ಬಿಸ್ನೆಸ್ಸು ಶುರು ಮಾಡ್ಕೊಂಡಿದ್ದಾರೆ. ಐ ಹ್ಯಾವ್ ಆಲ್ವೇಸ್ ಎನ್ಕರೇಜ್ ದಮ್. ಬಟ್ ಏನಪ್ಪ ಅಂದರೆ ಕ್ಲಾರಿಟಿ ಇರಬೇಕು, ಒಂದು ಟ್ರಸ್ಟ್, ಟ್ರಾನ್ಸ್ಪರೆನ್ಸಿ ಇರಬೇಕು. ಕಳ್ಳರಂಗೆ ಮಾಡೋದಲ್ಲ, ಆಯಿತಾ? ನಮ್ಗೆ ಹೇಳಿ, ಮುಂಚೆನೇ ಹೇಳಿ. ಮತ್ತೆ ನಂದು ಏನಿಲ್ಲ ಸರ್, ತುಂಬ ಸಿಂಪಲ್. ತುಂಬ ಚಿಕ್ಕ ಏಜ್ಗೆ ಫ್ಯಾಕಲ್ಟಿಯಾಗಿ ಎಂಟ್ರಿ ಆದೆ ಸರ್. ಎಷ್ಟು ಏಜ್ ಇವಾಗ? ಎಷ್ಟು ವಯಸ್ಸು ಇವಾಗ? ಸರ್ ಇಲ್ಲೆಲ್ಲ ನೀವು ಕೇಳಬಾರ್ದು ಸರ್. ಸ್ಟೂಡೆಂಟ್ಸ್ ಕಾಯ್ತವ್ರೆ ಸರ್ ಇವೆಲ್ಲ ತಿಳ್ಕೊಳ್ಳೋಕೆ. ಪರವಾಗಿಲ್ಲ, ಏನಕ್ಕೆ ಆಯ್ತವ್ರ ಸ್ಟೂಡೆಂಟ್ಸ್? ಮತ್ತೆ ಅಣ್ಣ ಬಾರೋ ಇಲ್ಲಿ ಅಂತಾರೆ. ಆಯ್ತು. ಸೊ ತುಂಬ ಚಿಕ್ಕ ಏಜ್ಗೆ ಫ್ಯಾಕಲ್ಟಿ ಆದ್ವಿ. ಮತ್ತೆ ತುಂಬ ಎನ್ಕರೇಜ್ಮೆಂಟ್ ಸಿಕ್ತು ಸರ್ ನಿಮ್ಮಂಥವ್ರಿಂದ. ಆ್ಯಂಡ್ ತುಂಬ ಏಳು ಬೀಳುಗಳು ಕಂಡಿದ್ದೀವಿ ಸರ್ ಈ ಫೀಲ್ಡಲ್ಲಿ. ಅಂದರೆ ಫ್ಯಾಕಲ್ಟಿಯಾಗಿ ಎಂಟ್ರಿ ಆದಮೇಲೆ, ಫ್ಯಾಕಲ್ಟಿ ಎಂಟ್ರಿ ಆದಮೇಲೆ ತುಂಬ ಏಳು ಬೀಳುಗಳು ಕಂಡಿದ್ದೀವಿ ಸರ್. ಆದರೆ ಪ್ರತಿ ಸಲ ಇನ್ಸೈಟ್ಸ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಬೆನ್ನು ತಟ್ಕೊಂಡು ಪ್ರತಿ ಸಲ ಸರ್ ನಿಮ್ಮ ಹಿಂದ್ಗಡೆ ಶರತ್ ಸರ್ ನಿಂತ್ಕೊಂಡಿದ್ರು. ಆ್ಯಂಡ್ ನೀವು ಅಷ್ಟೇ ತುಂಬ ಎನ್ಕರೇಜ್ ಮಾಡ್ತೀರಾ ಸರ್ ಟೀಚರ್ಸ್ ಡೇ ಅದು ಇದೆಲ್ಲ ಆದಾಗ. ಆ್ಯಂಡ್ ಅದಕ್ಕೋಸ್ಕರನೇ ಇಲ್ಲೇ ಇದ್ದು ಇಲ್ಲೇ ಮುಂದುವರಿಸ್ಕೊಂಡು ಸೊ ಅಂತಿಮವಾಗಿ ಆಮೇಲೆ ಶರತ್ ಸರ್ಗೂ ಹೇಳಿದ್ವಿ ಸರ್, ಸರ್ ನೀವು ಏನೇನು ವೆಂಚರ್ಸ್ ಮಾಡ್ತೀರಾ ನಮ್ಮನ್ನು ಎಲ್ಲದರಲ್ಲಿ ನಮ್ಮನ್ನು ಭಾಗಿ ಮಾಡಿ ಮುಂದೆ ರಾಜಕೀಯಕ್ಕೆ ನಾವು ಕೂಡ ಬರ್ತೀವಿ. ಈಗ ನಾನು ಆಗಲೇ ಎಜುಕೇಷನ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ನನಗೆ ಒಂದು ಐಡಿಯಾ ಇದೆ. ಈ ಎಜುಕೇಷನ್ ರಿಫಾರ್ಮ್ಸ್ ಮಾಡಬೇಕಾದ್ರೆ, ಬಿಕಾಸ್ UPSC ನಲ್ಲಿ ಇರುವಂಥ ಟೀಚರ್ಸು ಇನ್ಕ್ಲೂಡಿಂಗ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ, ಆಮೇಲೆ ನಮ್ಮ ಸ್ಟೂಡೆಂಟ್ಸು ಯಾರ್ಯಾರು ಪಾಪ ಆಗಬೇಕಿತ್ತು, ಎಲ್ಲ ಸಣ್ಣ ಪುಟ್ಟ ಮಿಸ್ಟೇಕಿಂದ ಆಗಿಲ್ಲ, ಅವ್ರದ್ದೊಂದು ಪೂಲ್ ಕ್ರಿಯೇಟ್ ಮಾಡಿ ಅವರಿಂದ ಒಂದು ಕಾಂಟ್ರಿಬ್ಯೂಷನ್ ತರಬೇಕು ಅಂತ. ಬಿಕಾಸ್ ನನಗೆ ಭಾಳ ಬೇಜಾರಾಗುತ್ತೆ, ನೀವು ಆಗಲೇ ಹೇಳಿದ್ದು ಅನ್ಎಂಪ್ಲಾಯ್ಡ್ ಅಂತಂದು. ಹೈಲಿ ಟ್ಯಾಲೆಂಟೆಡ್ ಪೂಲ್ ಆಫ್ ಸ್ಟೂಡೆಂಟ್ಸ್. ಇಷ್ಟೊಂದೆಲ್ಲ ನಾಲೆಡ್ಜು ಯಾವ ಎಕ್ಸಾಮಲ್ಲಿ ಕಲಿತಾರೆ? ಅದು ಅನ್ಯೂಟಿಲೈಸ್ಡ್. ಅದು ಯೂಟಿಲೈಸ್ ಆಗಿಲ್ಲ. ಅದು ನಾವು ಬರೀ ಟೀಚಿಂಗಿಗೆ ಯೂಸ್ ಮಾಡ್ತಾ ಇದ್ದೀವಿ. ಅಗೇನ್ ಅದು ಸಮರ್ಪಕವಾದ ಬಳಕೆ ಅಲ್ಲ ಅದು, ರೈಟ್. ಅದನ್ನ ಸೋಷಿಯಲ್ ಕಾಸಿಗೆ ಅಥವಾ ಒಂದು ಎಜುಕೇಷನ್ ರಿಫಾರ್ಮ್ಸಿಗೆ ಇಂಟ್ರೊಡ್ಯೂಸ್ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ನೋಡೋಣಂತೆ. ಆಮೇಲೆ ನಾವು ಯಾವಾಗಲೂ ಇನ್ಸೈಟ್ಸಲ್ಲಿ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ನಿಮ್ಮ ಕಾಂಟ್ರಿಬ್ಯೂಷನ್ಗೆ. ನಿಮ್ಗೆ ಯಾವಾಗಲೂ ಗ್ರೋತ್ ಇರಲಿ ಅಂತಲೇ ಬಯಸ್ತೀವಿ ನಾವು. ಅದು ಸ್ಟ್ಯಾಗ್ನೆಂಟ್ ಆಗಬಾರ್ದು. ಸೊ ಈ ಫಾರ್ ಎಕ್ಸಾಂಪಲ್ ಈ ಪಾಡ್ಕಾಸ್ಟ್
ಒಂದು ಒಂದು ಐಡಿಯಾ ಇದು, ಈ ಥರ ಕಾನ್ವರ್ಸೇಷನ್. ಹಂಗೇನೆ ಫ್ಯೂಚರಲ್ಲಿ ಏನೋ ವಿ ಮೈಟ್ ಇಂಟ್ರೊಡ್ಯೂಸ್ ಸೋ ಮೆನಿ ಥಿಂಗ್, ಬಿಕಾಸ್ AI ಬಂದಮೇಲೆ ಏನೇನು ಆಗ್ತದೆ ಅಂತ ಗೊತ್ತಿಲ್ಲ. ಸೊ ವಿ ಮೈಟ್ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್ ವಿತ್ ಇನ್ ದಿಸ್ ಸೆಕ್ಟರ್ ಆರ್ ಇನ್ ಅನದರ್ ಸೆಕ್ಟರ್. ಸೊ ಇಲ್ಲಿರೋದನ್ನೇ ತಾನೇ ಫಸ್ಟ್ ನಾವು ಅಷ್ಟೇ ಸರ್, ನಿಮ್ಮ ಎನ್ಕರೇಜ್ಮೆಂಟು ಮತ್ತೆ ನಿಮ್ಮ ಒಂದು ಪ್ರೋತ್ಸಾಹ, ಸೊ ಅದರಿಂದ ಮುಂದಕ್ಕೆ ಬರ್ತಾ ಇದೀವಿ. ಹೋಪ್ಸ್ ಅಂತೂ ಇನ್ನು ತುಂಬಾ ನಮಗೂ ಬಿಲ್ಡ್ ಆಗ್ತಾ ಇದೆ ಸರ್. ಇಲ್ಲಿ ಇನ್ನೂ ಚೆನ್ನಾಗಿ ನಾವು ಇನ್ವಾಲ್ವ್ ಆಗ್ಬೇಕು ಎಲ್ಲದಕ್ಕೂ. ನೆಕ್ಸ್ಟ್ ರಾಜ್ಯೋತ್ಸವ ಮಾಡ್ತಾ ಇದೀವಿ, ನೀವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ. ಐಸಿರಿ ಕನ್ನಡ ಐಸಿರಿ ನಮ್ಮ ಹಬ್ಬ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.